ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೈ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಇವತ್ತಿನ ಈ ದಿವ್ಯ ಸಮಾರಂಭದಲ್ಲಿ ಆಸೀನರಾಗಿರುವ ನನ್ನ ಪ್ರೀತಿಯ ಸೋದರ ಸನ್ಯಾಸಿಗಳಾದ ಸ್ವಾಮಿ ಸುಮೇಧಾನಂದಜಿ, ಸ್ವಾಮಿ ನರೇಶಾನಂದಜಿ, ಸ್ವಾಮಿ ಬುದ್ಧಿಯೋಗಾನಂದಜಿ, ಬಹಳ ಹೆಸರುವಾಸಿಗಳಾಗಿರತಕ್ಕಂಥ ದಕ್ಷತೆ, ಸಮರ್ಪಣೆ, ಗಣ್ಯತೆಗಳಿಗೆ ಹೆಸರು ಮಾಡಿರತಕ್ಕಂಥ ಮಾನ್ಯ ಶ್ರೀ ಕೆಂಗನಾಳರವರೇ, ಉಳಿದ ಎಲ್ಲ ಆಶ್ರಮದ ಸದ್ಭಕ್ತರೇ, ಎಲ್ಲ ಗಣ್ಯಮಾನ್ಯರೇ, ನಿನ್ನೆಯ ಉಪನ್ಯಾಸದಲ್ಲಿ ರಾಮಕೃಷ್ಣರು ಇನ್ನೂ ಹುಡುಗನಾಗಿದ್ದಾಗಲೇ ಕೆಲವು ಲಕ್ಷಣಗಳನ್ನು ತೋರಿಸ್ತಾ ಇದ್ರು. ಮುಂದೆ ಏನಾಗಬಹುದು, ಈ ಹುಡುಗ ಮುಂದೆ ಏನಾಗಬಹುದು ಅನ್ನೋ ಲಕ್ಷಣಗಳನ್ನು ತೋರಿಸ್ತಾ ಇದ್ರು. ಅದೃಷ್ಟವಶಾತ್ ಅವರ ಪಾಲಕರಿಂದ ತಮ್ಮ ದಾರಿಯಲ್ಲೇ ಅವರು ಹೋಗೋದಕ್ಕೆ ಅಂಥ ಪ್ರತಿರೋಧವೇನೂ ಬರಲಿಲ್ಲ. ಒಬ್ಬ ಹುಡುಗ ನಾಟಕ ಆಡಿಕೊಂಡು, ದೇವದೇವತೆಯರ ವಿಗ್ರಹಗಳನ್ನು ಮಾಡಿಕೊಂಡು ಅದರ ಪೂಜೆಯಲ್ಲೇ ಸಮಯವನ್ನು ಕಳೆಯುತ್ತಾ ಒಂದು ರೀತಿ ಭಕ್ತಿ, ಆವೇಶ, ಮುಗ್ಧತೆ, ಸರಳತೆ, ಅಪರೂಪ ಅನ್ನುವಷ್ಟರ ಮಟ್ಟಿಗಿನ ಒಂದು ರೀತಿಯ ಪರಿಶುದ್ಧತೆ, ಪಾವಿತ್ರ್ಯ ಇವುಗಳಿಂದ ಹುಡುಗ ಕೂಡಿದ್ರೆ ತಂದೆ ತಾಯಿಯಂದ್ರಿಗೆ ಒಂದು ರೀತಿ ಸಂತೋಷ, ಇನ್ನೊಂದು ರೀತಿಯಲ್ಲಿ ಇನ್ನೂ ಕೊರತೆ ಇದೆ ಇವನಲ್ಲಿ ಅಂತ ಅನ್ನಿಸ್ತಾ ಇರುತ್ತೆ. ಕಾರಣ ಹೊಟ್ಟೆಪಾಡಿಗೆ ಇಷ್ಟು ಸಾಕೆ. ನಾಳೆ ಹುಡುಗ ದೊಡ್ಡವನಾದ್ರೆ ಅವನ ಹೊಟ್ಟೆಪಾಡಿಗೆ ಇಷ್ಟೇ ಸಾಕೆ. ಆವತ್ತಿನ ತಂದೆ ತಾಯಂದಿರಿಗೂ ಈ ಪ್ರಶ್ನೆ, ಇವತ್ತಿನ ತಂದೆ ತಾಯಂದಿರಿಗೂ ಈ ಪ್ರಶ್ನೆ. ಆದರೆ ಒಂದು ನಾವು ತಿಳ್ಕೊಳ್ಬೇಕು, ಈ ಜಗತ್ತಿನಲ್ಲಿ ಒಂದು ನಿಯಮ ಇದೆ. ಎಲ್ಲಿ ಭಗವಂತನ ವಿಚಾರಕ್ಕೆ ಪ್ರಾಧಾನ್ಯತೆ ಕೊಟ್ಟು ಬೇರೆ ವಿಚಾರಗಳನ್ನು ಪಕ್ಕಕ್ಕೆ ಇಡುವ ಸ್ಥಿತಿಯಲ್ಲಿ, ಆ ಮನಸ್ಥಿತಿಯಲ್ಲಿ ಒಬ್ಬ ಮನುಷ್ಯ ಇದ್ದಾನೋ ಅವನು ಸಮಾಜದಲ್ಲಿ ಅಪರೂಪ ವ್ಯಕ್ತಿ. ಏಕೆಂದ್ರೆ 100ಕ್ಕೆ 99ರಷ್ಟು ಜನ ಇದರ ವಿರುದ್ಧ ಪ್ರವೃತ್ತಿಯವರು. ತಮ್ಮ ಹೊಟ್ಟೆಪಾಡಿಗೋಸ್ಕರ, ತಮ್ಮ ಉಳಿವಿಗೆ, ತಮ್ಮ ಬೆಳವಣಿಗೆಗೆ ಅಥವಾ ತಮ್ಮ ಇಂದ್ರಿಯ ಸುಖಕ್ಕೆ ಭಗವತ್ ಚಿಂತನೆ, ಭಗವತ್ ಆರಾಧನೆ, ಅಂತರ್ಮುಖತೆ, ಪಾವಿತ್ರ್ಯ, ಪರಿಶುದ್ಧತೆ ಇವುಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಿಯೋ ಇಲ್ಲ ಅವುಗಳಿಗೆ ಎರಡನೇ ಸ್ಥಾನ ಕೊಟ್ಟು ಬದುಕುವಂತಹ ಜನರೇ 99.99% ಜನ. ಎಲ್ಲೋ ಒಬ್ಬ, 1,00,000ಕ್ಕೆ ಒಬ್ಬ, 10,000ಕ್ಕೆ ಒಬ್ಬ ಭಗವಂತನಿಗೋಸ್ಕರ ಈ ಪ್ರಾಪಂಚಿಕ ಅಥವಾ ನನಗೆ ಹಣ ಬೇಕು, ನನಗೆ ವಿದ್ಯೆ ಅಂದ್ರೆ ಪ್ರಾಪಂಚಿಕ ವಿದ್ಯೆ, ನನಗೆ ಸ್ಥಾನಮಾನ, ನನಗೆ ಕೀರ್ತಿ, ಇದು ಮುಖ್ಯ. ಇದನ್ನು ಸಾಧಿಸುವುದರಲ್ಲಿ ಪಾವಿತ್ರ್ಯ, ತತ್ವ, ಬದ್ಧತೆಗಳು, ಭಗವದ್ವಿಚಾರ ಇಲ್ಲವೇ ಇವುಗಳನ್ನು ತಿರಸ್ಕರಿಸಿದರೂ ಸರಿಯೇ, ಇಲ್ಲವೇ ಇದನ್ನು ಎರಡನೇ ಸ್ಥಾನಕ್ಕೆ ತಳ್ಳಿದ್ರೂ ಸರಿಯೇ ಅಂತ ಯೋಚನೆ ಮಾಡೋರೇ ಜಾಸ್ತಿ. ಈ ಜಗತ್ತಿನಲ್ಲಿ ಒಂದು ನಿಯಮ ಇದೆ. ಯಾವುದೇ ದೇಶಕ್ಕೆ ಹೋಗಿ, ಯಾವುದೇ ಕಾಲದಲ್ಲಿ ನೀವು ನೋಡಿ, ಮೊದಲ ವರ್ಗದ ಜನ ಅಂದ್ರೆ ಭಗವದ್ವಿಚಾರಕ್ಕೆ ಪ್ರಾಧಾನ್ಯತೆ ಕೊಟ್ಟು ಪ್ರಪಂಚದ ವಿಚಾರಕ್ಕೆ ಎರಡನೇ ಸ್ಥಾನವನ್ನು ಕೊಡುವಂತ ಜನ ಇದಾರಲ್ಲ, ಇವರಲ್ಲಿ ಏನೋ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಬೇರೆಯವರು ಅವರಿಗೆ ತಲೆಬಗ್ಗುವಂತೆ ಮಾಡುತ್ತೆ. ಇದನ್ನ ಸೂಕ್ಷ್ಮವಾಗಿ ಗಮನಿಸುವ ಜನ ಬಹಳಷ್ಟು ಕಡಿಮೆ. ಒಬ್ಬ ಸುಂದರನಾದ ವ್ಯಕ್ತಿಗೆ ಯಾವುದೋ ಕ್ಷೇತ್ರದಲ್ಲಿ ಒಂದು ಕರೆ ಬರುತ್ತೆ, ನೀವು ಬನ್ನಿ, ನಮ್ಮಲ್ಲಿ ನೀವು ಸೇರಿಕೊಳ್ಳಿ.
ಕೇವಲ ಅವನ ಸೌಂದರ್ಯದ ಆಧಾರದ ಮೇಲೇನೆ ಇವತ್ತು ಎಷ್ಟೋ ಸಹಸ್ರಾರು ಜನ, ಲಕ್ಷಾಂತರ ಜನರ ಗೌರವಕ್ಕೆ ಪಾತ್ರರಾಗುವುದನ್ನು ನಾವು ನೋಡುತ್ತೇವೆ. ಆ ಗೌರವ ಅವರಿಗೆ ಹಣವನ್ನು ತಂದುಕೊಡುತ್ತೆ, ಆ ಗೌರವ ಸ್ಥಾನಮಾನಗಳನ್ನು ತಂದುಕೊಡುತ್ತೆ. ಯಾವುದೋ ಕ್ಷೇತ್ರದಲ್ಲಿ ಅವರನ್ನೆಲ್ಲ ಸಾಧಿಸ್ತಾರೆ. ಯಾವುದಾ ಕ್ಷೇತ್ರ ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ, ನನಗಿಂತ 1000 ಪಟ್ಟು ಚೆನ್ನಾಗಿ ನಿಮಗೆ ಗೊತ್ತು. ಮುಖದ ಒಂದು ಸೌಂದರ್ಯ ಬಿಟ್ಟರೆ ಅಲ್ಲಿ ಇನ್ನೇನು ಬೇಕಾಗಿರಲ್ಲ. ಕೇವಲ ಚರ್ಮದ ಒಂದು ಸೌಂದರ್ಯಕ್ಕೆ ಇಷ್ಟು ಹಣ ಬಂತು, ಸ್ಥಾನಮಾನ ಬಂತು, ಗೌರವ ಬಂತು ಅಂತ ಅನ್ನೋದಾದ್ರೆ, ಇನ್ನು ಒಳಗಡೆ ಇರುವ ಮನಸ್ಸು ಅಥವಾ ಬುದ್ಧಿ, ಇವುಗಳ ಒಂದು ಮಾನ್ಯತೆಗೆ ಅಥವಾ ಇವುಗಳ ಒಂದು ಮಹತ್ವಕ್ಕೆ, ಇವುಗಳ ಒಂದು ಘನತೆಗೆ ಇವೆಲ್ಲ ಸಾಕಷ್ಟು ಬೆಳೆದಾಗ ಅವು ಮನುಷ್ಯನಿಗೆ ಊಟ ಬಟ್ಟೆಯನ್ನು ಕೊಡಲಾರ್ವ? ಆದ್ರೆ ಎಷ್ಟು ಜನ ಇದನ್ನು ಅರ್ಥ ಮಾಡಿಕೊಳ್ಳಬಲ್ಲರು? ಬಹಳಷ್ಟು ತಾಯಿ ತಂದೆಯರು ಮಗು ಭಗವದ್ ವಿಷಯದಲ್ಲಿ ಆಸಕ್ತನಾಗಿದ್ರೆ ನೀನು ಆ ರೀತಿಯಲ್ಲಿ ಇರಬೇಡ, ನಿನ್ನ ಜೀವನ ಹಾಗಿರಬಾರದು ಅಂತ ಯಾಕೆ ಹೇಳೋದು ಅಂದ್ರೆ, ಈ ಜೀವನ ಇವನಿಗೆ ನಡೆಸುವುದಕ್ಕೆ ಸಾಧ್ಯವೋ? ಇವತ್ತೇನೋ ಹುಡುಗನಾಗಿದ್ದಾಗ ಇದನ್ನು ನಡೆಸಿಬಿಡ್ತಾನೆ, ಮುಂದಿನ ಜೀವನದಲ್ಲಿ ಇದೆಲ್ಲ ಸಾಧ್ಯವಾಗಬಹುದು ಅನ್ನುವ ಅಳುಕು ಒಂದು. ಹುಡುಗನಾಗಿದ್ದಾಗ ತೋರಿಸುವ ಲಕ್ಷಣ ಸುಮ್ಮನೆ ಬಂದ್ಬಿಡುತ್ತಾ ಲಕ್ಷಣಗಳು? ಯಾರಾದರೂ ಹೇಳಿಕೊಟ್ಟು ಬಂದಿದ್ದ ಲಕ್ಷಣಗಳು? ಎಲ್ಲಾ ಮಕ್ಕಳಲ್ಲೂ ಆ ಲಕ್ಷಣಗಳು ಬಂದೇ ಬಿಡುತ್ತಾ? ಅವನ ಹಿಂದಿನ ಹಲವಾರು ಜನ್ಮಗಳ ಸಂಸ್ಕಾರದಿಂದ ಸಣ್ಣ ವಯಸ್ಸಿನಲ್ಲಿ ಈ ಲಕ್ಷಣಗಳು ಬಂದಿರುತ್ತೆ, ಹೇಳಿಕೊಟ್ರೆ ಬರುವಂತಹದ್ದಲ್ಲ. ಮೊದಲನೇದು, ಮುಂದೆಯೂ ನಮ್ಮ ಹುಡುಗ ಹೀಗೆಯೇ ಉಳಿತಾನ ಅನ್ನುವ ಅಳುಕು ತಾಯಿ ತಂದೆ ಇರಲಿ. ಎರಡನೇದು, ಇದರಿಂದ ಅವನಿಗೆ ಊಟ ಬಟ್ಟೆಗಳು ಸಿಗುತ್ತೋ? ಕೇವಲ ಮುಖದ ಸೌಂದರ್ಯವೇ ಊಟ ಬಟ್ಟೆಗಳು ಕೊಳೆಯುವಷ್ಟು ಗಳಿಸುವುದಕ್ಕೆ ಮನುಷ್ಯನಿಗೆ ಸಹಾಯ ಮಾಡುವಾಗ, ಆಂತರಿಕ ಪ್ರಪಂಚ, ಒಳಗಿನ ವ್ಯಕ್ತಿತ್ವದ ಒಂದು ಮಹತ್ವ, ಒಂದು ಬೆಳವಣಿಗೆ, ಅಲ್ಲಿಯ ಸೌಂದರ್ಯ ಮನುಷ್ಯನಿಗೆ ಊಟ ಬಟ್ಟೆ ಕೊಡಲಾರದ? ಇವತ್ತು ಪೂರ್ಣ ಪ್ರಮಾಣದಲ್ಲಿ ಸಾಧುತ್ವವನ್ನು ಸಾಧಿಸಿರ್ತಕ್ಕಂಥ ವ್ಯಕ್ತಿ, ಪವಿತ್ರ ಜೀವನ ಮಾಡಿರ್ತಕ್ಕಂಥ ವ್ಯಕ್ತಿ ಯಾವುದರ ಕೊರತೆಯಿಂದ ಎಲ್ಲಿಯಾದರೂ ಬಳಲ್ತಾ ಇದ್ದಾನೆ? ಒಂದು ಉದಾಹರಣೆ ಯಾವ ದೇಶದಲ್ಲಾದರೂ ಸಿಗುತ್ತಾ? ಒಂದು ಉದಾಹರಣೆಯೂ ಸಿಗುವುದಿಲ್ಲ. ಆದರೂ ಈ ಪಾಲಕರು, ಪೋಷಕರಿಗೆ ಈ ಸೂಕ್ಷ್ಮಗಳನ್ನ ಗಮನಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಕಾರಣ, ತಮ್ಮ ಮಕ್ಕಳ ಕಡೆಗೆ ವಿಶೇಷವಾದ ಮೋಹದಲ್ಲಿ ಬಿದ್ದಿರ್ತಾರೆ. ಈ ಮೋಹ ಅನ್ನುವಂತಹದ್ದು ದೃಷ್ಟಿಗೆ ಇರ್ತಕ್ಕಂಥ ಏನೋ ಒಂದು ಪೊರೆ, ಒಂದು ತೆರೆ, ಒಂದು ಪೊರೆ. ವಸ್ತು ಪೂರ್ಣ ಪ್ರಮಾಣದಲ್ಲಿ ಅದು ಹೇಗಿದೆಯೋ ಹಾಗೆಯೇ ಕಾಣುವಂತೆ ಅದು ಬಿಡುವುದಿಲ್ಲ. ಮೋಹ ಅಂತಂದ್ರೆ ಇದು ನನ್ನದು ಅನ್ನುವ ತನ್ನತನದ ಆರೋಪ. ಇವತ್ತು ಎಷ್ಟು ತಂದೆ ತಾಯಂದಿರು ಮಕ್ಕಳನ್ನು ಕೆಟ್ಟ ದಾರಿಗೆಳೆಯುತ್ತಾರೆ, ಇಲ್ಲವೇ ಕೆಟ್ಟ ದಾರಿಗೆಳೆಯುತ್ತಾರೆ, ಇಲ್ಲವೇ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ರೆ ಜೋರಾಗಿ ತಿದ್ದುವುದಕ್ಕೂ ಅವ್ರಿಗಾಗುವುದಿಲ್ಲ. ದುರ್ಯೋಧನನನ್ನು ಬಹಿಷ್ಕರಿಸಬೇಕು ಅಂತ 100 ಜನ ಪ್ರಾಜ್ಞರು ಹೇಳಿದರು ಇವನಿಗೆ, ಧೃತರಾಷ್ಟ್ರನಿಗೆ. ಆದರೆ ಧೃತರಾಷ್ಟ್ರನ ತಲೆಗೇ ಅದು ಹೋಗಲಿಲ್ಲ. ಭೀಷ್ಮನೇ ಒಂದು 10 ಸಲ ಹೇಳಿದ, ನೋಡು, ಒಂದು ಕುಲದ ಉಳಿವಿಗಾಗಿ ಒಬ್ಬ ಮನುಷ್ಯನನ್ನು ತ್ಯಾಗ ಮಾಡಬೇಕು. ಊರಿನ ಉಳಿವಿಗಾಗಿ ಒಂದು ಮನೆಯನ್ನು ಬೇಕಾದರೆ ನಾವು ತ್ಯಜಿಸಬೇಕು. ದೇಶದ ಉಳಿವಿಗಾಗಿ ಒಂದು ಊರನ್ನೇ ಬೇಕಾದರೆ ತ್ಯಜಿಸಬೇಕು. ಪರಮಾತ್ಮನಿಗೋಸ್ಕರ ಪ್ರಪಂಚವನ್ನೇ ತ್ಯಜಿಸಬಹುದು. ಈ ರೀತಿಯ ಹೀಗೆ ಅರ್ಥವನ್ನು ಕೊಡುವ ಮಾತುಗಳು, ಅದು ಎಷ್ಟು ಮಾತುಗಳು ಧೃತರಾಷ್ಟ್ರನ ಕಿವಿಗೆ ಬಿತ್ತು. ಆದರೆ ಅವನು ಅದಕ್ಕೆ ಸಜ್ಜಾಗಲಿಲ್ಲ. ಕಾರಣ ಇಷ್ಟೇ, ಮೋಹ, ನನ್ನದಿದು ನನ್ನದು ಎನ್ನುವಂತ ಆ ಭಾವನೆ ತನ್ನ ಮಕ್ಕಳು ಅಥವಾ ತನ್ನದು, ತನ್ನ ವಸ್ತು, ತನ್ನ ಹೆಂಡತಿ, ತನ್ನ ಮಕ್ಕಳು ಅಥವಾ ತನ್ನದು ಅನ್ನುವಂಥದ್ದು ಏನೇನಿದೆ ಅದರ ಸ್ಪಷ್ಟ ಚಿತ್ರವೇ ಮನುಷ್ಯನಿಗೆ ಬಾರದಂತೆ ಹೋಗ್ಬಿಡುತ್ತೆ ಈ ಮೋಹದಿಂದ. ತತ್ವ ಕಾಣುವುದಿಲ್ಲ. ಎಲ್ಲಿ ಮೋಹ ಇದೆಯೋ ಅಲ್ಲಿ ತತ್ವ ಕಾಣುವುದಿಲ್ಲ. ತತ್ವ ಅಂತಂದ್ರೆ ಸತ್ಯಸ್ಥಿತಿ. ತತ್ವ ಸಂಸ್ಕೃತದ ಪದ. ಮಾತೃತ್ವ, ತಾಯಿತನವನ್ನ ಮಾತೃತ್ವ ಅಂತಾರೆ. ಗುರುತ್ವ, ದೇವತ್ವ, ತತ್ವ. ತತ್ ಅಂದ್ರೆ ಅದು, ಸಂಸ್ಕೃತದಲ್ಲಿ ಅದು. ತತ್ವ ಅದರತನ. ಸ್ಪಷ್ಟವಾಗಿ ವಸ್ತು ಹೇಗಿದೆಯೋ ಹಾಗೆ ಕಾಣುವುದಿಲ್ಲ. ಮೋಹ ಇದ್ರೆ ತತ್ವ ಕಾಣುವುದಿಲ್ಲ. ನೋಡ್ತಾ ಇರತಕ್ಕಂಥ ವಸ್ತು ವಸ್ತುವಾಗಿ ಕಾಣುವುದಿಲ್ಲ. ವಸ್ತು ಪ್ಲಸ್ ನಮಗೆ ಅದರ ಬಗ್ಗೆ ಯಾವ ಧೋರಣೆ, ಯಾವ ಭಾವನೆ ಇದೆಯೋ ಎರಡರ ಮಿಶ್ರಣ ನಮಗೆ ಕಾಣುತ್ತೆ ಹೊರತು ನಮ್ಮ ಬಣ್ಣ ಅದರ ಮೇಲೆ ಆರೋಪಿಸಲ್ಪಟ್ಟು ಆ ಬಣ್ಣದ ವಸ್ತುವಿನಂತೆ ನಮಗೆ ಕಾಣುತ್ತೆ ಹೊರತು ಆ ವಸ್ತುವೇ ಹೇಗಿದೆಯೋ ಅದು ಕಾಣುವುದಿಲ್ಲ. ತತ್ವ ಕಾಣುವುದಿಲ್ಲ. ಇದನ್ನೇ ಶಂಕರಾಚಾರ್ಯರು
ಭಜಗೋವಿಂದಂ ಅನ್ನೋದ್ರಲ್ಲಿ ಹೇಳ್ತಾರೆ, ಮೋಹ ತತ್ವಕ್ಕೆ ಅಡ್ಡ ಬರುತ್ತೆ, ನಿರ್ಮೋಹ ಅನ್ನುವಂತಹದ್ದು ತತ್ವವನ್ನು ಕಾಣಿಸುತ್ತೆ. ನಿರ್ಮೋಹತ್ವೇ ನಿಶ್ಚಲ ತತ್ವಂ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ಮುಕ್ತಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಶಂಕರಾಚಾರ್ಯರು ತಮ್ಮ ಒಂದು ರಚನೆಯಲ್ಲಿ ಹೇಳ್ತಾರೆ. ಇಂಥ ಸತ್ಸಂಗದಿಂದ ನಮಗೆ ಈ ಮೋಹ, ಸಂಗ ಅನ್ನುವಂಥದ್ದು ಮೋಹ, ಈ ಮೋಹಕ್ಕೆ ಕಾರಣವಾಗುವುದು ಸಂಗ. ಸತ್ಸಂಗದಿಂದ ಆ ಸಂಗ ಹೋಗ್ತಾ ಬರುತ್ತೆ, ನಿಸ್ಸಂಗವಾಗ್ತಾ ಬರುತ್ತೆ. ನಿಸ್ಸಂಗದಿಂದ ಮೋಹಕ್ಕೆ ಕಾರಣವಾದ ಬೀಜಗಳು ಹಾಳಾಗುತ್ತೆ. ಆದ್ದರಿಂದ ನಿಸ್ಸಂಗದಿಂದ ನಿರ್ಮೋಹತ್ವ ಬರುತ್ತೆ. ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ. ನಿರ್ಮೋಹತ್ವದಿಂದ ಮೋಹ ಹೊರಟೋದ್ರೆ ತತ್ವ ಕಾಣುತ್ತೆ. ಯಾವಾಗ ಒಂದು ವಸ್ತು ಪುರುಷನಾಗಿದ್ರೆ ಸ್ತ್ರೀಗೆ ನಿನ್ನ ಜೀವನದಲ್ಲಿ ಪಾತ್ರವೇನು, ಹಣಕ್ಕೆ ಪಾತ್ರವೇನು, ಕೀರ್ತಿ ಸ್ಥಾನ ಮಾನ ಇವುಗಳಿಗೆ ನಿನ್ನ ಜೀವನದಲ್ಲಿ ಎಷ್ಟು ಮಟ್ಟಿಗಿನ ಪಾತ್ರ ಇದೆ, ಯಾವ ಸ್ಥಾನ ಇದೆ. ಅರ್ಥಾತ್ ಒಂದೊಂದು ವಸ್ತುವಿಗೂ ಯಾವ ಸ್ಥಾನ ನಿಜವಾಗಲೂ ನಮ್ಮ ಜೀವನದಲ್ಲಿ ನಾವು ಕೊಡಬೇಕು. ಅರ್ಥಾತ್ ಈ ಪ್ರಪಂಚಕ್ಕೆ ನಮ್ಮ ಜೀವನದಲ್ಲಿ ಯಾವ ಸ್ಥಾನ ಕೊಡಬೇಕು, ಇದೇ ನಿಶ್ಚಲ ತತ್ವ. ಇದನ್ನು ಅರ್ಥ ಮಾಡಿಕೊಂಡ ವ್ಯಕ್ತಿಗೆ ಒಂದು ಅದ್ಭುತವಾದ ಒಂದು ಗುಣ ಬರುತ್ತೆ, ಒಂದು ಶಕ್ತಿ ಬರುತ್ತೆ. ಏನದು ಅಂತಂದ್ರೆ ಯುಕ್ತ ವಿವೇಚನಾ ಶಕ್ತಿ. ನನಗೆ ಒಳಿತು ಯಾವುದು, ನನಗೆ ಒಳಿತು ಯಾವುದಲ್ಲ, ನನಗೆ ಒಳಿತು ಯಾವುದು, ನನಗೆ ಕೆಡುಕು ಯಾವುದು, ಒಳಿತು ಅಲ್ಲ ಕೆಡುಕು ಅಲ್ಲ ಮಧ್ಯೆ ಇರತಕ್ಕಂತಹದ್ದು ಯಾವುದು ಅಂತ ವಸ್ತು ಹೇಗಿದೆಯೋ ಹಾಗೆಯೇ ಗೊತ್ತಾಗುತ್ತೆ. ಅದು ಗೊತ್ತಾದಾಗ ಅವನಲ್ಲಿ ಕಂಡುಬರುವ ಸ್ಪಷ್ಟ ಲಕ್ಷಣ, ಈ ಪ್ರಪಂಚದಲ್ಲಿ ಅಶಾಶ್ವತವಾದ ವಸ್ತುಗಳಿಂದ ನನಗೆ ಸುಖ ಸಿಗುವುದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಯಾವ ಅಶಾಶ್ವತ ವಸ್ತುವು ನನಗೆ ಸುಖವನ್ನು ಕೊಡಲಾರದು, ಅರ್ಥಾತ್ ಬದಲಾಯಿಸುವ ವಸ್ತುಗಳು ನನಗೆ ಸುಖಗಳನ್ನು ಕೊಡಲಾರದು. ಬದಲಾವಣೆ ಹೊಂದುವ ವಸ್ತುವಿನಿಂದ ನನಗೆ ಸುಖವಿಲ್ಲ. ಇದನ್ನೇ ನಚಿಕೇತ ಕಠೋಪನಿಷತ್ತಿನಲ್ಲಿ ಯಮನಿಗೆ ಹೇಳಿದ್ದು. ಶೋಭಾವ ಮರ್ತ್ಯಸ್ಯ ಯದಂತಕೇತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ. ಇಂದ್ರಿಯ ಸುಖವನ್ನು ಕೊಡುವ ಸ್ವರ್ಗ, ಇಂದ್ರಿಯ ಸುಖವನ್ನು ಕೊಡುವ ಇಂದ್ರ ಪದವಿ, ದೇವಲೋಕದ ಅಪ್ಸರೆಯರನ್ನು ನಿನಗೆ ಕೊಡ್ತೇನೆ ನಚಿಕೇತ, ಆತ್ಮಜ್ಞಾನವನ್ನು ಮಾತ್ರ ಕೇಳಬೇಡ. ಆವಾಗ ಹೇಳ್ತಾನೆ, ಅದರಿಂದ ಏನು ಪ್ರಯೋಜನ, ನಿನ್ನ ಇಂದ್ರ ಪದವಿಯಿಂದ ಅಪ್ಸರೆಯಿಂದ ನನಗೇನು ಪ್ರಯೋಜನ. ಶೋಭಾವ ಮರ್ತ್ಯಸ್ಯ, ಇವೆಲ್ಲ ಮರ್ತ್ಯ ವಸ್ತುಗಳು. ಸರ್ವ ಇಂದ್ರಿಯಾಣಾಂ ಜರಯಂತಿ ತೇಜಃ, ಇಂದ್ರಿಯಗಳ ತೇಜಸ್ಸನ್ನು ಕಳೆಯುವಂತಹ ವಸ್ತುಗಳು ಇದು ಅಂತ ನಚಿಕೇತ ಮುಂದುವರಿತಾನೆ. ಜಾನಾಮ್ಯಹಂ ಶೇವಧಿರಿತ್ಯನಿತ್ಯಂ ನ ಹ್ಯಧ್ರುವೈಹಿ ಪ್ರಾಪ್ಯತೆ ಹಿ ಧ್ರುವಂ ತತ್. ಯಮ, ನನಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಜಾನಾಮಿ ಅಹಂ, ನನಗೆ ಗೊತ್ತಾಗಿದೆ. ಏನದು? ಜಾನಾಮ್ಯಹಂ ಶೇವಧಿರಿತ್ಯನಿತ್ಯಂ ನಹಿ ಅಧ್ರುವೈಹಿ ಪ್ರಾಪ್ಯತೆ ಹಿ ಧ್ರುವಂ ತತ್. ಅಧ್ರುವ ವಸ್ತುಗಳು ಧ್ರುವವನ್ನು ಕೊಡಲಾರವು. ಅಶಾಶ್ವತ ವಸ್ತುಗಳು ಎಂದಿಗೂ ಶಾಶ್ವತವಾದನ್ನು ಹುಟ್ಟಿಸಲಾರವು. ಅಥವಾ ಬದಲಾವಣೆ ಹೊಂದುವ ವಸ್ತುಗಳು ಬದಲಾಯಿಸಲಾರದ ವಸ್ತುವನ್ನು ಸೃಷ್ಟಿಸಲಾರವು. ಇವತ್ತು ಜಗತ್ತಿನಲ್ಲಿ, ಇಡೀ ಪ್ರಪಂಚದಲ್ಲಿ ಪ್ರತಿ ವಸ್ತುವು ಬದಲಾವಣೆ ಹೊಂದುತ್ತೆ. ಯೌವನಸ್ಥೆಯಾದಂಥ ಪತ್ನಿ ಬದಲಾವಣೆಯನ್ನು ಹೊಂದುತ್ತಾಳೆ. ನಾಲಿಗೆಗೆ ಬಹಳ ರುಚಿಯನ್ನು ಕೊಡ್ತಾ ಇರತಕ್ಕಂಥ ಊಟ ಅದು ಮುಂದೆ ಬದಲಾವಣೆ ಹೊಂದುತ್ತೆ. ಊಟ ಬದಲಾವಣೆ ಹೊಂದುವುದಿಲ್ಲ, ನನ್ನ ಜೀರ್ಣಶಕ್ತಿ ಬದಲಾವಣೆ ಹೊಂದುತ್ತೆ. ಸುಂದರ ವಸ್ತು ಬದಲಾವಣೆ ಹೊಂದುತ್ತೆ. ವಸ್ತು ಬದಲಾವಣೆ ಹೊಂದಲಿಲ್ಲ ಅಂದ್ರೆ ಅದನ್ನ ಸ್ಪಷ್ಟವಾಗಿ ಕಂಡು ಸೌಂದರ್ಯವನ್ನ ಆರಾಧಿಸುವ, ಸೌಂದರ್ಯವನ್ನ ಆನಂದಿಸುವ ಸಾಮರ್ಥ್ಯವೇ ನನ್ನ ಕಣ್ಣಿಗೆ ಹೋಗುತ್ತೆ. ಅದು ದೇವತೆಯಂತೆ ಇದ್ದರೆ ನನಗೆ ದೆವ್ವದಂತೆ ಕಾಣುತ್ತೆ. ಇಲ್ಲವೇ ವಸ್ತುವೇ ಬದಲಾವಣೆಯಾಗುತ್ತೆ, ಇಲ್ಲ ವಸ್ತುವನ್ನು ಆನಂದಿಸುವ ನನ್ನ ಸಾಮರ್ಥ್ಯ ಬದಲಾವಣೆಯಾಗುತ್ತೆ. ಆದ್ದರಿಂದ ವಸ್ತು ಸಂಪರ್ಕದಿಂದ ಬರುವಂತಹ ಸುಖ ಖಂಡಿತವಾಗಿಯೂ ಸುಖವೇ, ಆದರೆ ಶಾಶ್ವತವಾಗಿ ಸುಖ ಬರುವುದಿಲ್ಲ. ಇದನ್ನ ನಚಿಕೇತ ಸ್ಪಷ್ಟ ಮಾಡಿ ಹೇಳಿದಾಗ ಯಮನಿಗೆ ಆನಂದವಾಗಿ, ಓ ನಚಿಕೇತ, ನೀನು ಪರೀಕ್ಷೆಯಲ್ಲಿ ಗೆದ್ದೆ, ಇನ್ನು ನಾನು ನಿನಗೆ ತಿಳಿಸ್ಕೊಡ್ತೇನೆ, ಇನ್ನು ನಾನು ನಿನಗೆ ಆತ್ಮಜ್ಞಾನವನ್ನು ತಿಳಿಸ್ಕೊಡ್ತೇನೆ ಅಂತ. ನೋಡು, ನೀನು ಧೀರನಾದೆ, ಧೀರನಾದೆ. ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷಿತ್ ಆವೃತ್ತ ಚಕ್ಷು
ನಿನ್ನ ಗಮನ ಒಳಗಡೆ ಇದೆ. ಆವೃತ್ತ ಚಕ್ಷು, ಇನ್ವರ್ಡ್ ಟೆಂಡೆನ್ಸಿ ಇದೆ ನಿನ್ನ ಚಕ್ಷುಗಳಿಗೆ ಅಂತ ಹೇಳ್ತಾನೆ. ಒಟ್ಟಿನಲ್ಲಿ ತತ್ವವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಮೋಹ ಅನ್ನುವಂಥದ್ದು ಹೋಗಬೇಕು. ಮೋಹ ಹೋಗಬೇಕು ಅಂತಂದ್ರೆ ಸ್ವಲ್ಪ ಮಟ್ಟಿಗಾದರೂ ಸತ್ಸಂಗ ಬೇಕು. ಸತ್ಸಂಗದಿಂದ ನಿಸ್ಸಂಗವನ್ನು ಕಳೀತಾ, ನಿಸ್ಸಂಗದಿಂದ ಮೋಹವನ್ನು ಕಳೀತಾ, ನಿಜವಾಗಲೂ ಒಂದೊಂದು ವಸ್ತುವಿಗೆ ಜೀವನದಲ್ಲಿ ಯಾವ ಸ್ಥಾನ ಅನ್ನುವಂಥದ್ದು ನಾವು ತಿಳಿದುಕೊಂಡು ಆಯಾಯ ವಸ್ತುಗಳಿಗೆ ಆಯಾಯ ಸ್ಥಾನವನ್ನ ಮಾತ್ರ ಕೊಡ್ತಾ ಬಂದ್ರೆ ಯಾವ ಮನುಷ್ಯನು ದುಃಖಕ್ಕೆ ಈಡಾಗುವುದಿಲ್ಲ. ಒಂದು ದಿನ ಮೋಕ್ಷಕ್ಕೆ ಹೋಗ್ತಾನೆ. ಮೋಕ್ಷ ಅಂತಂದ್ರೆ ಹೊರಗಡೆ ಇರತಕ್ಕಂಥ ಯಾವ ಶಕ್ತಿಯೂ ನಮ್ಮ ಆನಂದಕ್ಕೆ ಅಡ್ಡಿ ಬರಲಾರದಂತಹ ಸ್ಥಿತಿಯನ್ನು ತಲುಪುವುದೇ ಮೋಕ್ಷ. ಹೊರಗಿನ ಯಾವ ವಸ್ತುವು ನಮ್ಮ ಆನಂದಕ್ಕೆ ಒಂದು ಸಾಸಿವೆ ಕಾಳಿನಷ್ಟು ಕೂಡ ಅಡ್ಡಿ ಮಾಡಲಾರದು. ಎಂದೆಂದಿಗೂ ಕೂಡ ನಿರ್ಲೇಪತ್ವದಿಂದ, ಎಂದೆಂದಿಗೂ ಆನಂದವಾಗಿ ನಿರಾಭಾರಿಯಾಗಿ ನಿರ್ಲೇಪತ್ವದಿಂದ ಯಾವ ತೊಂದರೆಯೂ ಇಲ್ಲದೆ ನಿರ್ಬಾಧಿತನಾಗಿ ನಾನು ಒಂದೇ ರೀತಿಯ ಆನಂದವನ್ನು ಪಡ್ಕೊಳ್ತಾ ಇದ್ರೆ ಅಲ್ಲಿ ದುಃಖವೂ ಇಲ್ಲ, ಸುಖವೂ ಇಲ್ಲ. ಸುಖ ದುಃಖೇ ಸಮೀಕೃತ್ವ, ಎರಡನ್ನೂ ಸಮವಾಗಿ, ದುಃಖ ನನಗೇನು ಮಾಡಲಾರದು, ಸುಖ ನನಗೇನು ಮಾಡಲಾರದು. ತುಂಬಿದ ಸಮುದ್ರದಂತೆ ನಾನಿದ್ದೇನೆ. ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನೇ ಹೇಳ್ತಾನೆ. ನೋಡು, ತುಂಬಿದ ಸಮುದ್ರದಂತೆ ಆಗ್ತಾನೆ ಒಬ್ಬ ಸ್ಥಿತಪ್ರಜ್ಞನಾದಂತಹ ವ್ಯಕ್ತಿ. ತುಂಬಿದ ಸಮುದ್ರದಂತೆ ಆಗ್ತಾನೆ. ಅವನು ಕಳ್ಕೊಳ್ಳೋದು ಇಲ್ಲ, ಅವನು ಪಡ್ಕೊಳ್ಳೋದು ಇಲ್ಲ, ಆ ಮಟ್ಟಕ್ಕೆ ಹೋಗ್ತಾನೆ. ಇದು ನಮಗೆ ಅರ್ಥವಾಗುತ್ತೆ. ರಾಮಕೃಷ್ಣರು ಸಣ್ಣ ವಯಸ್ಸಿನಲ್ಲೇ ಇದನ್ನು ತೋರಿಸಿಕೊಡ್ತಾ ಇದ್ರು. ಆದರೆ ತಂದೆ ತಾಯಿಯಂದ್ರು ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಇವತ್ತಿನ ತಂದೆ ತಾಯಿಯಂದ್ರು ಅರ್ಥ ಮಾಡಿಕೊಳ್ಳಲ್ಲ, ಆವತ್ತು ಅರ್ಥ ಮಾಡಿಕೊಳ್ಳಿಲ್ಲ. ಅವರ ಪುಣ್ಯ ಅಂತಹ ವಿರೋಧವೇನೋ ಅವರ ಕಡೆಯಿಂದ ಬರಲಿಲ್ಲ. ಈ ರಾಮಕೃಷ್ಣರಿಗೆ ಈ ಗಾಯತ್ರಿ ಜಪದ ಉಪದೇಶ ನೆನ್ನೆ ಹೇಳ್ತಾ ಇದ್ದೆ. ಉಪದೇಶವನ್ನು ಮಾಡುವಾಗ ನೋಡಿ, ಹುಡುಗ ಎಷ್ಟು ಸ್ಪಷ್ಟವಾಗಿ ಪ್ರತಿಯೊಂದನ್ನು ಕೂಡ ಗುರುತಿಸಬಲ್ಲ. ಯಾವ ಮನುಷ್ಯ ಹೇಳಿದ ಮಾತಿಗೆ ತಪ್ಪುತ್ತಾನೋ, ನಾನು ಈ ಧನಿ ಇದಾಳಲ್ಲ, ಇವಳ ಕಡೆಯಿಂದ ಪ್ರಥಮ ಭಿಕ್ಷೆ ತಗೊಳ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ, ಆ ಮಾತನ್ನು ತಪ್ಪಿಸಿದ್ರೆ ಸುಳ್ಳನಾಗ್ತೇನೆ. ಸುಳ್ಳ ಯಾವ ಮಂತ್ರವನ್ನು ತಗೊಂಡ್ರೆ ಏನು ಪ್ರಯೋಜನ? ಸುಳ್ಳನಾದವನಿಗೆ ಗಾಯತ್ರಿ ಮಂತ್ರ ಫಲಿಸುತ್ತೆಯೇ? ಈ ಮಂತ್ರಗಳಿರೋದೇ ಮನನಾತ್ ತ್ರಾಯತೆ. ನಮ್ಮ ಮನಸ್ಸುಗಳನ್ನು ನಿಲ್ಲಿಸುವುದಕ್ಕೆ ಒಂದು ವಸ್ತು ಬೇಕು. ಜನಸಾಮಾನ್ಯರು ಬೆಡಗು ಭಿನ್ನಾಣಗಳಿಂದ ಕೂಡಿರ್ತಕ್ಕಂತಹ ವಸ್ತುಗಳ ಕಡೆಗೆ ಮನಸ್ಸನ್ನು ಹರಿಯಿಸ್ತಾರೆ. ಸ್ವಲ್ಪ ಮೇಲ್ಮಟ್ಟದ ಜನ ವಿದ್ಯೆ, ಜ್ಞಾನ, ಬುದ್ಧಿ, ಲಲಿತ ಕಲೆಗಳು, ಸಂಗೀತ ಇದರಲ್ಲಿ ಮನಸ್ಸನ್ನು ನಿಲ್ಲಿಸಿಕೊಳ್ತಾರೆ. ಇನ್ನೂ ಮೇಲಕ್ಕೆ ಹೋಗುವಂತಹ ಜನ ಇನ್ಯಾವುದೋ ಒಂದು ಕಡೆಗೆ ಮನಸ್ಸನ್ನು ನಿಲ್ಲಿಸ್ತಾರೆ. ಅದು ಯಾವುದು ಅಂದ್ರೆ ಮಂತ್ರ. ಮನನಾತ್ ತ್ರಾಯತೆ ಇತಿ ಮಂತ್ರ. ಯಾವ ತತ್ವದ ಮೇಲೆ 100ಕ್ಕೆ 100 ಮನಸ್ಸನ್ನು ಇಡುವುದಕ್ಕೆ ಅರ್ಹವಾಗಿದೆಯೋ ಅದೇ ಮಂತ್ರ. ಮಂತ್ರಗಳನ್ನ ಮನಸ್ಸಿನ ತುಂಬಿಕೊಳ್ತಾ ಇದ್ರೆ ಆ ಮಂತ್ರ ಯಾವ ದೇವತೆಯನ್ನು ಕುರಿತು ಇದೆಯೋ ಅಂಥದ್ದೇ ಲಕ್ಷಣ ನಮ್ಮಲ್ಲಿ ಬರುವುದಕ್ಕೆ ಪ್ರಾರಂಭವಾಗುತ್ತೆ ಅಂತ ಮಂತ್ರಗಳನ್ನು ಕೊಡೋದು, ಮಕ್ಕಳಿಗೆ ಹೆಸರುಗಳನ್ನು ಇಡೋದು, ಇದಕ್ಕೆಲ್ಲ ಒಂದು ಅರ್ಥ ಇದೆ. ರಾಮ ಅಂತ ಹೆಸರಿಟ್ಬಿಟ್ರೆ ಒಬ್ಬ ಹುಡುಗನಿಗೆ ಅವನಿಗೇ ಗೊತ್ತಿಲ್ಲದೆ ನಾನು ರಾಮನಂತೆ ಆಗಬೇಕು ಅಂತ ಅನಿಸ್ತಾ ಇರುತ್ತೆ. ಕೃಷ್ಣ ಅಂತ ಹೆಸರಿಟ್ರೆ ನಾನು ಕೃಷ್ಣನಂತೆ ಆಗಬೇಕು ಅಂತ ಅನಿಸ್ತಾ ಇರುತ್ತೆ. ಇತ್ತೀಚೆಗೆ ಈ ಹೆಸರುಗಳನ್ನೆಲ್ಲ ಬದಲಾವಣೆ ಮಾಡ್ತಾರೆ. ಅಷ್ಟು ಅರ್ಥಗಳೇನೂ ಇರೋದಿಲ್ಲ. ಮಾಡರ್ನ್ ಆಗಿರಬಹುದು. ಮಾಡರ್ನ್ ಆಗಿರುವಂತ ಆಧುನಿಕ ಟೇಸ್ಟ್ಗಳಿಗೆ, ರುಚಿಗಳಿಗೆ ಒಗ್ಗುವಂತೆಯೂ ಶ್ರೇಷ್ಠ ಮಟ್ಟದ ಹೆಸರುಗಳನ್ನು ಇಡಬಹುದು. ಉದಾಹರಣೆಗೆ ಮನೀಷ. ಇತ್ತೀಚಿನ ಕೆಲವು ದಿನಗಳಲ್ಲಿ ಬಹಳಷ್ಟು ನನ್ನ ಕಿವಿಗೆ ಬೀಳ್ತಾ ಇದೆ ಈ ಒಂದು ಪದ ಮನೀಷ. ನೋಡುವುದಕ್ಕೇನೋ ಆಧುನಿಕ ಹೆಸರಿನಂತೆ ಕಾಣುತ್ತೆ, ಆದರೆ ಎಷ್ಟು ಪವಿತ್ರವಾದ ಅರ್ಥ ಇದೆ. ಋಷಿ, ಮನೀಷಿ ಅಂತಂದ್ರೆ ಋಷಿ, ತತ್ವಜ್ಞಾನಿ, ಅದ್ಭುತವಾದಂತಹ ಜ್ಞಾನಿ ಅಂತ ಹೇಳ್ಬಿಟ್ಟು ಮನೀಷ. ಅದು ಆಧುನಿಕವಾಗಿಯೂ ಇದೆ, ಜೊತೆಗೇನೆ ಶ್ರೇಷ್ಠ ಮಟ್ಟದ ಅರ್ಥವನ್ನು ಹೊಂದಿದೆ. ಈ ಮಗುವಿಗೆ ಇಂಡೈರೆಕ್ಟ್ ಆಗಿ ನಾವು ಹಿಪ್ನಟೈಸ್ ಮಾಡಿದ್ದೇವೆ. ನೀನು ಇಂಥ ವ್ಯಕ್ತಿ ಆಗಬೇಕು, ಹೀಗಾಗ್ತೀಯಾ ಅಂತ ಬಯಸಿ ನಾನು ಈ ಹೆಸರಿಟ್ಟಿದ್ದು. ಆದರೆ ಇವತ್ತು ನೀನು ಏನಾಗ್ತಾ ಇದೀಯಪ್ಪ ಅಂತ ಆ ಮಗುವಿಗೆ, ಆ ಹುಡುಗನಿಗೆ, ಹುಡುಗಿಗೆ ನಾವು ಪರೋಕ್ಷವಾಗಿ ಒಂದು ಮೆಸೇಜ್ ಕೊಡ್ತಾ ಇದ್ದೇವೆ, ಒಂದು ಸಂತೋಷ ಕೊಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಒಬ್ಬರು ಭಕ್ತರು ಹೇಳಿದ್ರು, ಬೆಂಗಳೂರಿನಲ್ಲಿ ಬಸ್ಸಲ್ಲಿ ಹೊರಟಿದ್ದೆ ಸ್ವಾಮೀಜಿ, ಬೆಂಗಳೂರಿನಲ್ಲಿ ರಿಸೆಪ್ಷನ್ ಅಂತ ಮಾಡ್ತಾರೆ, ವಿವಾಹಗಳೆಲ್ಲ ಆಗುತ್ತೆ, ಎಲ್ಲ ಕಡೆ ವಿವಾಹಗಳಾಗುತ್ತೆ. ಈಗ ರಿಸೆಪ್ಷನ್ಗಳು ಅನ್ನುವಂಥದ್ದು ಇಲ್ಲೂ ನಡೆಯುತ್ತೆ.
ಅಲ್ಲೂ ಕೂಡ ಆ ರಿಸೆಪ್ಷನ್ ಅನ್ನುವಂತಹ ಪದವನ್ನ ಸರಿಯಾಗಿ ಪ್ರೊನೌನ್ಸ್ ಮಾಡೋದಕ್ಕೆ ಬರಲಿಲ್ಲ ಅಂತಂದ್ರೂ ಕೂಡ ರಿಸೆಪ್ಷನ್ ಅನ್ನುವಂತಹ ನಗರಗಳಲ್ಲಿ ನಡೆಯುತ್ತೆ ಅಂತ ನಾವು ಮಾಡಬೇಕು ಅಂತ ನಗರವಾಸಿಗಳೇನ್ ಮಾಡ್ತಾರೋ ಅದನ್ನು ಎಲ್ಲರೂ ಕೂಡ ಸಾಮಾನ್ಯವಾಗಿ ಅನುಸರಿಸ್ತಾರೆ. ಯಾರೋ ಒಬ್ರು ಹೇಳ್ತಾ ಇದ್ರು, ನನ್ನ ಮೊಮ್ಮಗಳ ವಿಚಕ್ಷಣ್ ಬಹಳ ಚೆನ್ನಾಗಿತ್ತು ಅಂತ. ರಿಸೆಪ್ಷನ್ ಅಂತ ಹೇಳೋದಕ್ಕೂ ಬರಲ್ಲ ಅವ್ರಿಗೆ. ವಿಚಕ್ಷಣ್ ಬಹಳ ಚೆನ್ನಾಗಿತ್ತು, ನಗೋದಕ್ಕೆ ನಗು ಆಯಿತು. ಆದ್ರೆ ಹೇಗೆ ಅನುಕರಣೆ ಹೋಗ್ತಾ ಇರುತ್ತೆ ಅನ್ನುವಂಥದ್ದು. ಹೀಗೆ ಬಸ್ಸಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದ್ ಕಡೆ ನೋಡಿದ್ರಂತೆ, ಒಬ್ಬ ಹುಡುಗ, ಅವನ ಹೆಸರು ಮತ್ತೆ ವಿವಾಹವಾಗುವ ಯುವತಿಯವರ ಹೆಸರು ಬರೆದಿರ್ತಾರೆ. ಹುಡುಗನ ಹೆಸರು ನೋಡಿದ್ರೆ ವಿವೇಕಾನಂದ ಅಂತ. ಇವ್ರು ಹೇಳಿದ್ರು, ಸ್ವಾಮೀಜಿ ಅದನ್ನು ನೋಡಿದ್ದೇ ನನಗೇನೋ ಒಂಥರ ಕರುಳು ಕಿವುಚಿದಂಗಾಯ್ತು, ನನ್ನ ಹೊಟ್ಟೆನಲ್ಲಿ ಏನೋ ಒಂಥರ ತಳಮಳ ಬಂತು. ವಿವೇಕಾನಂದ ಅನ್ನೋ ಹೆಸರಿನ ಜೊತೆ ಮದುವೆ ಅನ್ನೋದನ್ನ ಊಹಿಸಿಕೊಳ್ಳೋಕ್ಕೂ ಸಾಧ್ಯವಿಲ್ವಲ್ಲ, ಊಹೆ ಮಾಡೋದಕ್ಕೂ ಅದ್ಯಾಕೋ ಎರಡೂ ಈ ಹೆಸರು ಮತ್ತು ಆ ಒಂದು ಭಾವನೆ ತಾಳವೇ ಬರೋದಿಲ್ವಲ್ಲ, ಒಂದಕ್ಕೊಂದು ಹೊಂದ್ಕೊಳ್ಳೋಕೆ. ನೋಡಿ, ಹೆಸರಿಗೆ ಎಷ್ಟು ಮಹತ್ವ ಬರುತ್ತೆ. ಆ ಹುಡುಗನಿಗೆ ಪಾಪ ನೋಡೋ ನಿನ್ನ ಹೆಸರಿಗೆ ಇಷ್ಟೆಲ್ಲ ಅರ್ಥ ಇದೆ ಅಂತ ಯಾರು ಹೇಳಲಿಲ್ವೋ, ಹೇಳಿದ್ರು ಪ್ರಯೋಜನಕ್ಕೆ ಬರಲಿಲ್ವೋ, ಅದೇನಾದರೂ ಆಗಿರಲಿ, ಹೆಸರುಗಳು, ಆ ಹೆಸರೇ ಎಷ್ಟು ಪ್ರಭಾವ ಬೀರಬಲ್ಲದು ಮನುಷ್ಯನ ಮನಸ್ಸಿನ ಮೇಲೆ, ಎಂಥ ಪ್ರಭಾವ ಬೀರಬಲ್ಲದು. ಹೀಗೆ ಇಲ್ಲಿ ಗಾಯತ್ರಿ ಮಂತ್ರ ಅನ್ನುವಂಥದ್ದು ಕೊಡುವಾಗ, ಒಂದು ಮಂತ್ರವನ್ನು ಕೊಟ್ಟಾಗ, ಒಂದು ಹೆಸರನ್ನು ಇಟ್ಟಾಗ ತಾಯಿ ತಂದೆಯರು ಪರೋಕ್ಷವಾಗಿ ಆ ಹುಡುಗನಿಗೆ ಏನೋ ಒಂದು ಮೆಸೇಜ್ ಕೊಡ್ತಾ, ಒಂದು ಸಂದೇಶ ಕೊಡ್ತಾ ಇದ್ದಾರೆ. ನಿನ್ನ ಜೀವನದಲ್ಲಿ ನೀನು ಈ ರೀತಿಯಲ್ಲಿ ಆಗಬೇಕು, ಹೀಗೆ ಆಗಬೇಕು, ನೀನು ನಿನ್ನ ಜೀವನದಲ್ಲಿ ಈ ರೀತಿಯಲ್ಲಿ ಆಗಬೇಕು. ಈ ಗಾಯತ್ರಿ ಮಂತ್ರವನ್ನು ತಗೊಂಡಂತ ಗದಾಧರ ಶ್ರದ್ಧೆಯಿಂದ ಅದರ ಜಪ ಮಾಡಿದ್ದಾನೆ ಅಂತ ನಾವು ಹೇಳುವ ಅವಶ್ಯಕತೆ ಇಲ್ಲ. ಏಕೆಂದ್ರೆ ರಾಮಕೃಷ್ಣರ ಇಡೀ ಜೀವನದಲ್ಲಿ ನಾವು ನೋಡೋದೇನು ಅಂದ್ರೆ, ಯಾವುದನ್ನು ಅವರು ಎಲ್ಲವನ್ನೂ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಯಾವುದನ್ನು ಕೊಟ್ಟರೂ ತಗೊಳ್ತಾರೆ ಎನ್ನುವ ಹುಡುಗ ಎಂದಿಗೂ ಅಲ್ಲ. ಆದರೆ ಒಂದನ್ನು ಅವರ ಗಮನಕ್ಕೆ ತಂದು ಅವರ ಮನಸ್ಸು ಒಪ್ಪುವಂತೆ ನಾವು ಅವರನ್ನ ಮನ ಒಲಿಸಿ ಅದನ್ನು ಕೊಟ್ಟು ಬಿಟ್ರೆ 100ಕ್ಕೆ 100 ಅದನ್ನ ಬುಲ್ಡಾಗ್ ಟೆನಾಸಿಟಿ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಕೋತಿ ಒಂದು ಮುಷ್ಟಿ ಹಿಡಿದ್ರೆ ಆಮೇಲೆ ಏನು ಮಾಡಿದರೂ ಬಿಡೋದಿಲ್ಲ. ಅದು ಆ ತರದ ಒಂದು ಟೆನಾಸಿಟಿ, ಕಪಿಮುಷ್ಟಿ ಅದು ಎಂದಿಗೂ ಬಿಡೋದಿಲ್ಲ. ಒಂಥರ ಮುಷ್ಟಿ ಹಿಡಿದ್ಬಿಟ್ರೆ ಯಾವುದಾದ್ರೂ ಒಂದು ವಸ್ತುವನ್ನ, ಯಾವುದೋ ಒಂದು ಪ್ರಾಣಿಯನ್ನ, ಒಂದು ಚೇಳನ್ನು, ಯಾವುದನ್ನು, ಹಾವನ್ನು ಕೈಯಲ್ಲಿ ಹಿಡಿದು ಬಿಡುತ್ತಂತೆ ಕೋತಿ. ಆ ಹಾವು ಕಚ್ಚುತ್ತಾ ಇದ್ರೂ ಕೂಕೊಳ್ಳುತ್ತೆ, ಆದ್ರೆ ಅದನ್ನು ಮಾತ್ರ ಬಿಡೋದಿಲ್ಲ. ಏಕೆಂದ್ರೆ ಮುಷ್ಟಿ ಹಿಡಿದ್ರೆ ಬಿಡೋದಿಲ್ಲ. ಇದರ ಒಂದು ರೀತಿಯ ಕೆಲವು ಪ್ರಾಣಿಗಳು ನಾವು ಗಮನಿಸಬಹುದು. ಆ ರಾಮಕೃಷ್ಣರಾಯಿತು, ಸ್ವಾಮಿ ವಿವೇಕಾನಂದರಾಯಿತು. ನರೇಂದ್ರ ಹುಡುಗನಾಗಿದ್ದಾಗ ಇಂಗ್ಲಿಷೇ ಕಲಿಯೋದಿಲ್ಲ ಅಂತ ಹಠ ಮಾಡಿ ಕೂತ್ಬಿಟ್ಟಿದ್ದ. ಆದರೆ ರಾಮಚಂದ್ರ ದತ್ತ ಅಂತ ಹೇಳ್ಬಿಟ್ಟು ರಾಮಕೃಷ್ಣರ ಸಂಬಂಧಿಕರು, ವಿವೇಕಾನಂದರ ಸಂಬಂಧಿಕರು, ರಾಮಕೃಷ್ಣರ ಶಿಷ್ಯರು, ಆ ರಾಮಚಂದ್ರ ದತ್ತನ ತಂದೆ ನರೇಂದ್ರನಿಗೆ ನೋಡು ಇಂಗ್ಲಿಷ್ ಕಲಿಬೇಕು ಅಂತ ಹೇಳಿದ ಮೇಲೆ ಯಾವ ರೀತಿಯಲ್ಲಿ ಕಲಿತ ಅಂದ್ರೆ ಇವತ್ತಿಗೂ ಕೂಡ ಸ್ವಾಮಿ ವಿವೇಕಾನಂದರ ಇಂಗ್ಲಿಷ್ ಅದು ಏನು ಅದ್ಭುತ. ಅಮೆರಿಕನ್ನರ ಹೇಗೆ ತಲೆದೂಗಿದ್ರು, ಬೇಡ ಅನ್ನುವಂತಹ ವಸ್ತುವನ್ನು ತಗೊಂಡ ಮೇಲೆ ಅಷ್ಟರ ಮಟ್ಟಿಗೆ ಮನಸ್ಸನ್ನಿಟ್ರು. ಯಾವುದೇ ಮಹಾತ್ಮರ ಜೀವನಗಳನ್ನ ನಾವು ಮಕ್ಕಳ ಮುಂದೆ ಹೇಳಬೇಕಾದ್ರೆ ಶಿಕ್ಷಕರಾಗಲಿ ಹಿರಿಯರಾಗಲಿ ಈ ವಿಷಯ ಇನ್ವೇರಿಯಬಲಿ ಅವರ ಜೀವನದಲ್ಲಿ ಬಂದಿರುತ್ತೆ. ಏನದು, ಒಂದನ್ನು ಹಿಡಿದ್ರೆ ಸಂಪೂರ್ಣ ಅದರಲ್ಲಿ ಮುಳುಗುತ್ತಾರೆ. ಅರ್ಧಂಬರ್ಧ ಇನ್ವಾಲ್ವ್ಮೆಂಟ್ ಅನ್ನೋದು ಯಾವ ಮಹಾತ್ಮನ ಜೀವನದಲ್ಲೂ ಇಲ್ಲ. ಯಾವ ಮಹಾತ್ಮನೂ ಕೂಡ ಒಂದು ಕೈಯಲ್ಲಿ ಒಂದು ಗುರಿ ಇಟ್ಕೊಂಡ್ರೆ ಒಂದು ಕಡೆಗೆ ತನ್ನ ಉದ್ದೇಶ ಗಮನವನ್ನು ಹರಿಸಿದ ಅಂತಂದ್ರೆ ಅರ್ಧಂಬರ್ಧ ಅನ್ನುವಂತಹದ್ದು ಇರುವುದಿಲ್ಲ. ಇಲ್ಲಿಯೂ ಕೂಡ ಗದಾಧರ ಶ್ರದ್ಧೆಯಿಂದಲೇ ಗಾಯತ್ರಿ ಮಂತ್ರವನ್ನ ಜಪಿಸ್ತಾ ಇರಬಹುದು ಅಂತ ಕಾಣುತ್ತೆ. ಈ ವೇಳೆಗೆ 16-17 ವರ್ಷ ವಯಸ್ಸಾಗಿದೆ. ಶಾಲೆಗೆ ಹೋಗ್ತಾನೆ, ಆದರೆ ಹೇಳಿಕೊಳ್ಳುವಂತಹ ಪ್ರಗತಿ ಏನೂ ಬರ್ತಾ ಇಲ್ಲ. ಏಕೆಂದ್ರೆ ಮಧ್ಯೆ ತರಗತಿಗಳನ್ನು ಬಿಟ್ಟು ತನ್ನ ಮಾಮೂಲಿ ನಾಟಕ, ಹಾಡು ಇದರಲ್ಲೇ ಕಳೀತಾ ಇರೋದು ನೋಡಿ ಈ ಊರಿನಲ್ಲೇ ಈ ಹುಡುಗನನ್ನು ಬಿಟ್ರೆ ಇವನು ಕೆಟ್ಟು ಹೋಗ್ಬಿಡ್ತಾನೆ ಅಂತ ಅಣ್ಣ ರಾಮಕುಮಾರ ಕಲ್ಕತ್ತೆಗೆ ಕರೆದುಕೊಂಡು ಹೋಗೋಣ ಅಂತ ನಿರ್ಧಾರ ಮಾಡಿದ್ದಾನೆ. ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾರೆ, ಗದಾಯ್, ಈ ರೀತಿ ನೀನು ವಿದ್ಯಾಭ್ಯಾಸವನ್ನು ಕಡೆಗಣಿಸಿದರೆ ಮುಂದೆ ನಿನ್ನ ಜೀವನ ಹೇಗೆ? ಮಕ್ಕಳು ಸಾಮಾನ್ಯವಾಗಿ ಕೊಡದೇ ಇರತಕ್ಕಂತಹ ಉತ್ತರ, ಆದರೆ ಕೊಡಲೇಬೇಕಾದ ಉತ್ತರ. ಮಕ್ಕಳು ಕೂಡ ಸ್ಪಷ್ಟವಾಗಿ ತಾಯಿ ತಂದೆಗೆ ತಿಳಿಸಬೇಕು, ನನಗೆ ಈ ಕ್ಷೇತ್ರ ಆಸಕ್ತಿ ಇಲ್ಲ, ಈ ಕ್ಷೇತ್ರವೇ ಆಸಕ್ತಿ, ನನಗೆ ಮ್ಯಾಥಮ್ಯಾಟಿಕ್ಸ್ ಬೇಡ, ನನಗೆ ಹಿಸ್ಟ್ರಿ ಬೇಕು, ನನಗೆ ಹಿಸ್ಟ್ರಿ ಬೇಡ, ನನಗೆ ಬಯಾಲಜಿ ಬೇಕು. ಸ್ಪಷ್ಟವಾಗಿ ಮಕ್ಕಳು ನನಗೆ ಎರಡೂ ಬೇಡ, ನಾನು ಸಂಗೀತ ಕಲಿತೇನೆ, ನನಗೆ ಅದೂ ಬೇಡ, ನಾನು ವಾಣಿಜ್ಯವನ್ನು ಮಾಡ್ತೇನೆ,
ಇಲ್ಲವೇ ನಾನು ಇನ್ನೇನಾದರೂ ಒಂದನ್ನು ಮಾಡ್ತೇನೆ. ತಮಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಅದನ್ನು ಸ್ಪಷ್ಟವಾಗಿ ಈ ಕಡೆ ವಿದ್ಯಾರ್ಥಿಯಾದವನು ಹೇಳಬೇಕು, ಆ ಕಡೆ ತಾಯಿ ತಂದೆಯರು ಅದನ್ನು ಪ್ರೋತ್ಸಾಹಿಸಬೇಕು. ಗದಾಯ್ ಅದನ್ನು ಹೇಳ್ತಾನೆ. ಈ ಕಡೆ ಅಣ್ಣ, ಆ ಕಡೆ ತಾಯಿ, ಎಲ್ಲರೂ ಕೂಡ ಮಗು, ವಿದ್ಯಾಭ್ಯಾಸ ಮುಂದೆ ನಿನ್ನ ಭವಿಷ್ಯಕ್ಕೆ ಬೇಕಲ್ಲ. ನೀನು ಶಾಲೆಯ ಬಗ್ಗೆ, ನಿನ್ನ ಶಿಕ್ಷಣದ ಬಗ್ಗೆ ಈ ರೀತಿ ಅನ್ಯ ಮನಸ್ಕನಾದರೆ ತಿರಸ್ಕರಿಸಿದ ನೀನು ಹೇಗೆ ಅಂತಂದಾಗ ಸ್ಪಷ್ಟವಾಗಿ ಹೇಳ್ತಾನೆ, ನನಗೆ 3 ದಿನಕ್ಕೆ ಹೊಟ್ಟೆ ಬಟ್ಟೆಗೆ ವ್ಯವಸ್ಥೆ ಮಾಡುವ ವಿದ್ಯೆ ಬೇಡ. ಯಾವ ವಿದ್ಯೆಯಿಂದ ಮನುಷ್ಯನಾಗಿ ನಾನು ಹುಟ್ಟಿ ಬಂದಿದ್ದು ಸಾರ್ಥಕವಾಗುತ್ತೋ ಅಂತ ವಿದ್ಯೆ ಬೇಕು. ಸ್ಪಷ್ಟವಾಗಿ ಹೇಳ್ಬಿಡ್ತಾನೆ. ನನಗೆ ಹೊಟ್ಟೆ ಬಟ್ಟೆಗೆ ಮಾತ್ರ ವ್ಯವಸ್ಥೆ ಮಾಡುವಂತಹ ವಿದ್ಯೆ ನನಗೆ ಬೇಡ, ನನಗದರಲ್ಲಿ ಆಸಕ್ತಿ ಇಲ್ಲ. ಮಾನವನ ಅಸ್ತಿತ್ವ, ಮನುಷ್ಯನಾಗಿ ನಾವು ಯಾತಕ್ಕಾಗಿ ಹುಟ್ಟಿ ಬಂದಿದ್ದೇವೆ, ಯಾವ ಉದ್ದೇಶಕ್ಕಾಗಿ ಮನುಷ್ಯ ಜನ್ಮವನ್ನು ಪಡೆದುಕೊಂಡಿದ್ದೇವೆ, ಈ ಉದ್ದೇಶವನ್ನು 100ಕ್ಕೆ 100 ಸಾಕ್ಷಾತ್ಕರಿಸಿಕೊಳ್ಳೋದಕ್ಕೆ, ಈಡೇರಿಸಿಕೊಳ್ಳೋದಕ್ಕೆ ಯಾವ ತರಬೇತಿ ಬೇಕೋ ಆ ತರಬೇತಿ ಬೇಕೇ ಹೊರತು ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ, ಬಟ್ಟೆ ಹಾಕಿಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಬಹುದಾದಂತಹ ಶಿಕ್ಷಣ, ಆ ತರಬೇತಿ ಬೇಡ. ಪುರಂದರದಾಸರು ಅದನ್ನೇ ಹೇಳ್ತಾರೆ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತಿಟ್ಟಿಗಾಗಿ. ಕೊನೆಗೆ ಯಾರ್ಯಾರೇನೇನು ಮಾಡ್ತಾರೆ, ಎಲ್ಲ ಯಾರ್ಯಾರೇನೇನು ಮಾಡಿ ಬಟ್ಟೆ, ಹೊಟ್ಟೆ, ತುತ್ತು, ಹಿಟ್ಟು ಇದನ್ನೆಲ್ಲ ವ್ಯವಸ್ಥೆ ಮಾಡಿಕೊಳ್ತಾರೆ ಅಂತ ಕೊನೆಗೆ ಹೇಳ್ತಾರೆ. ನಾವು ಮನಸ್ಸಿಟ್ಟು ಪುರಂದರ ವಿಠಲನನ್ನ ಸ್ಮರಿಸುವುದು ಏನಕ್ಕೆ ಅಂತಂದ್ರೆ ಮುಕ್ತಿಗಾಗಿ, ಆನಂದಕ್ಕಾಗಿ ಅಂತ ಕೊನೆಗೆ. ಆದರೆ ಭಗವದ್ ಭಜನೆ, ಭಗವದ್ ಧ್ಯಾನ ಅನ್ನುವಂತಹದ್ದು ಅದು ಮುಕ್ತಿಗಾಗಿ, ಆನಂದಕ್ಕಾಗಿ ಅಂತ ಕೊನೆಗೆ ಹೇಳ್ತಾರೆ. ಹೀಗೆ ಸ್ಪಷ್ಟವಾಗಿ ಗದಾಯ್ ಹೇಳ್ಬಿಟ್ಟ, ನನಗೆ ಊಟ ಬಟ್ಟೆಗೆ ವ್ಯವಸ್ಥೆ ಮಾಡುವ ತರಬೇತಿ ಬೇಡ. ಮನುಷ್ಯ ಜನ್ಮ ಯಾವುದೋ ಒಂದು ಉದ್ದೇಶಕ್ಕಾಗಿ ಬಂದಿದೆಯಲ್ಲ, ಆ ಉದ್ದೇಶ ಈಡೇರುವುದಕ್ಕೆ ನನಗೆ ಸಹಾಯ ಮಾಡುವ ತರಬೇತಿ ಬೇಕು. ಯಾವುದಾ ಉದ್ದೇಶ? ಮನುಷ್ಯ ಜನ್ಮದ ಉದ್ದೇಶವೇನು? ಮನುಷ್ಯ ಜನ್ಮದ ಉದ್ದೇಶವೇ ಗಾಯತ್ರಿ ಮಂತ್ರಕ್ಕೆ ಏನು ಅರ್ಥ ಇದೆಯೋ ಅದೇ ಮನುಷ್ಯ ಜನ್ಮದ ಉದ್ದೇಶ. ಆ ಉದ್ದೇಶವನ್ನ ಈಡೇರಿಸ ಪ್ರತಿ ಭಾರತೀಯ ಯುವಕ, ಭಾರತೀಯ ಹುಡುಗನೂ ಕೂಡ ಇಷ್ಟು ದೊಡ್ಡವನಾಗಿ ಬೆಳೆಯಲಿ ಅಂತಲೇ ಗಾಯತ್ರಿ ಮಂತ್ರವನ್ನು ನಿರ್ಮಾಣ ಮಾಡಿದ್ದು ನಮ್ಮ ಯಾರಿಗೆ ನಾವು ಸಹಸ್ರ ಕೋಟಿ ಜನ್ಮಗಳಲ್ಲಿ ಕೃತಜ್ಞರಾಗಿರಬೇಕು ಅಂತ ಋಷಿ ಮುನಿಗಳು ಗಾಯತ್ರಿ ಜನ್ಮವನ್ನ ನಿರ್ಮಾಣ ಮಾಡಿದ್ದು, ಆ ಮಂತ್ರವನ್ನ ಸೃಷ್ಟಿಸಿದ್ದೇ ಮನುಷ್ಯ ಜನ್ಮದಲ್ಲಿ ಉದ್ಧಾರವನ್ನು ಹೊಂದಲಿಯವನು ಅಂತ. ಯಾವುದಾ ಮನುಷ್ಯ ಜನ್ಮ? ನೀನು ಬೆಳೆ, ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು, ನೀನು ಶಕ್ತಿವಂತನಾಗಿ ಬೆಳಿಬೇಕು. ಎಷ್ಟರ ಮಟ್ಟಿಗೆ ನಿನ್ನ ಶಕ್ತಿ ಇರಬೇಕು? ನೀನೇ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡುವಷ್ಟು ಶಕ್ತಿ ಇರಬೇಕು. ಅದಕ್ಕಿಂತಲೂ ಕೆಳಮಟ್ಟದ ಬೆಳವಣಿಗೆ ಕ್ಷುಲ್ಲಕ ಬೆಳವಣಿಗೆ, ಕ್ಷುದ್ರ ಬೆಳವಣಿಗೆ. ಆ ಬೆಳವಣಿಗೆ, ಅದಕ್ಕಿಂತಲೂ ಕೆಳಮಟ್ಟದ ಬೆಳವಣಿಗೆಗೆ ಮನುಷ್ಯ ಜನ್ಮ ಏನು ಬೇಕಾಗಿಲ್ಲ, ಪ್ರಾಣಿ ಜನ್ಮವೇ ಸಾಕು. ಹೊಟ್ಟೆಗೆ ವ್ಯವಸ್ಥೆ ಮಾಡಿಕೊಳ್ಳಕ್ಕೆ ಮನುಷ್ಯ ಜನ್ಮ ಬೇಕಾಗಿಲ್ಲ, ಪ್ರಾಣಿ ಜನ್ಮವೇ ಸಾಕು. ಯಾವ ಸಿಇಟಿ ಎಕ್ಸಾಮಿನೇಷನ್ ಇಲ್ಲದೆ ಪ್ರಾಣಿಗಳೆಲ್ಲ ಹೊಟ್ಟೆ ತುಂಬ ಊಟ ಮಾಡುತ್ತವೆ. ಯಾವ ಊರಿಗೂ ಹೋಗೋ ಅವಶ್ಯಕತೆ ಇಲ್ಲ, ಏನೋ ಬೇಡ, ಯಾವ ಟೆನ್ಷನ್ಗಳು ಬೇಡ, ಅಟೆನ್ಷನ್ಗಳು ಬೇಡ. ತಮ್ಮ ಹೊಟ್ಟೆಗೆ ಬಟ್ಟೆ ಅಂತೂ ಪ್ರಶ್ನೆ ಇಲ್ಲ, ದೇವರೇ ಬಟ್ಟೆ ಕೊಟ್ಟಿದ್ದಾನೆ, ಹೊಟ್ಟೆಗೆ ವ್ಯವಸ್ಥೆ ಮಾಡಿಕೊಳ್ತಾರೆ. ಇದನ್ನೇ ವೇದಾಂತಗಳು ಹೇಳ್ತಾರೆ. ಆಹಾರಕ್ಕೆ, ಆಹಾರ ಸಾಕಷ್ಟು ಆಹಾರವನ್ನು ಪಡ್ಕೊಳ್ಬಹುದು, ಮತ್ತು ಭಯ, ನಿದ್ದೆ, ಮೈಥುನ, ಈ 4 ಅತ್ಯಂತ ಕೆಳಮಟ್ಟದ ಜೀವನ. ಇಷ್ಟಕ್ಕೆ ಯಾವುದು ಸೀಮಿತವಾಗಿದೆಯೋ ಅದು ಪಶುತ್ವ, ಪಶು ಜೀವನ. ಪಶುಗಳಲ್ಲೆಲ್ಲ ಇದು ಆಹಾರ, ನಿದ್ದೆ, ಮೈಥುನ, ಸಂತಾನೋತ್ಪತ್ತಿ. ಆಮೇಲೆ ಅವಾಗ ಮಧ್ಯೆ ಒಂದು ಭಯ. ಮನುಷ್ಯನಿಗೂ ಕೂಡ ಇವತ್ತು ಭಯ, ನಾಳೆ ಸಂತೋಷ, ನಾಡದ್ದು ಭಯ, ಮತ್ತೆ ಆಚೆ ನಾಡದ್ದು ಸಂತೋಷ, ಇಷ್ಟೇ ಇದ್ದು ಕೇವಲ ಹೊಟ್ಟೆ ತುಂಬುತ್ತೆ, ಬಟ್ಟೆ ಹಾಕೊಳ್ತಾನೆ ಅನ್ನೋ ಮಟ್ಟಕ್ಕೆ ಬಂದು, ಮತ್ತು ಸಂತಾನೋತ್ಪತ್ತಿ ಇದ್ದು ಕಣ್ತುಂಬ ನಿದ್ದೆ ಮಾಡ್ತಾನೆ ಅಂತ ಅನ್ನೋದಾದ್ರೆ ಇನ್ನು ಮನುಷ್ಯ ಜನ್ಮವೇ ಯಾಕೆ ಬೇಕಾಗಿತ್ತು? ಪ್ರಾಣಿ ಜನ್ಮವೇ ಸಾಕಾಗಿತ್ತು. ಸುಮ್ಮನೆ ಯಾಕೆ ಮನುಷ್ಯ ಜನ್ಮಕ್ಕೆ ಬಂದ? ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಇನ್ನು ಮುಂದೆ ಯಾವುದರ ಕೊರತೆಯೂ ಇಲ್ಲದಂತೆ ಪ್ರಪಂಚದ ಅಧಿಪತಿಯಾಗುವುದಕ್ಕೆ ಮನುಷ್ಯ ಜನ್ಮವನ್ನು ಕೊಟ್ಟಿದೆಯೇ ಹೊರತು ಈ ಪ್ರಕೃತಿ ಪ್ರಪಂಚದ ಅಡಿಯಾಳಾಗುವುದಕ್ಕೆ ಖಂಡಿತವಾಗಿಯೂ ಮನುಷ್ಯ ಜನ್ಮವನ್ನು ಕೊಟ್ಟಿಲ್ಲ. ಪ್ರಕೃತಿಯ ಒಡೆಯನಾಗುವುದಕ್ಕೆ ಮನುಷ್ಯ ಜನ್ಮವನ್ನು ಕೊಟ್ಟಿದೆಯೇ ಹೊರತು ಪ್ರಕೃತಿಯಲ್ಲಿ ಎಂದೆಂದಿಗೂ ಒಂದೊಂದು ನಿಮಿಷಕ್ಕೂ ಒಂದೊಂದು ದಿನಕ್ಕೂ ಸೋತು ಸುಣ್ಣವಾಗಿ ಅಳುವುದಕ್ಕಾಗಿ ಮನುಷ್ಯ ಜನ್ಮ ಕೊಟ್ಟಿಲ್ಲ. ದೊಡ್ಡ ವಿಷಯ ಇದು. ಒಂದು ದಿನದಲ್ಲಿ ಇದಕ್ಕೆ ಒಂದು ವಾರ ಬರೀ ಮನುಷ್ಯ ಜನ್ಮದ ಉದ್ದೇಶವನ್ನು ಕುರಿತೇ ಹೇಳಬೇಕು. ಯಾರು ಈ ದಿಕ್ಕಿನಲ್ಲಿ ಬದುಕ್ತಾ ಇದ್ದಾರೆ ಅವರಿಗೆ ಮಾತ್ರ ಪ್ರಕೃತಿ ಆಶೀರ್ವಾದ ಮಾಡ್ತಾಳೆ. ಇಡೀ ಪ್ರಕೃತಿಯ ಒಡೆಯನಾಗುವುದಕ್ಕೆ ಆ ದಿಕ್ಕಿನಲ್ಲಿ ಬೇಕಾದ ತರಬೇತಿ ಯಾರ ಜೀವನದಲ್ಲಿ ಸಿಗ್ತಾ ಇದೆಯೋ ಅವರಿಗೆ ಮಾತ್ರ ಪ್ರಕೃತಿ ಆಶೀರ್ವಾದ ಮಾಡ್ತಾಳೆ. ಅವರಿಗೆ ಮಾತ್ರ ಸುಖ ಇದೆ ಜೀವನದಲ್ಲಿ.
ಯಾರು ಆ ಜೀವನ ಬಿಟ್ಟು ಬೇರೆ ಜೀವನ ಮಾಡ್ತಾ ಇದ್ದಾರೋ ಅವರಿಗೆ ಡಿಪ್ರೆಷನ್, ಟೆನ್ಷನ್, ಇನ್ನು 28 ಕಾಯಿಲೆಗಳು, ವಸ್ತುಗಳಿರಬಹುದು, ಬೇಕಾದಷ್ಟು ಸಾಮಗ್ರಿಗಳಿರಬಹುದು, ಆಳು ಕಾಳು ಇರಬಹುದು, ಆದರೆ ಒಳಗಡೆ ಏನೋ ಒಂದು ಜಿಗುಪ್ಸೆ, ಏನೋ ಒಂದು ರೀತಿಯ ಒಳಗಡೆ ಒಂದು ಶೂನ್ಯತಾ ಭಾವ ತಿಂತಾ ಇರುತ್ತೆ ಅವರನ್ನು. ಏಕೆ ಅಂತಂದ್ರೆ ಪ್ರಕೃತಿ ಯಾವ ಉದ್ದೇಶಕ್ಕಾಗಿ ನಿಮ್ಮನ್ನು ಸೃಷ್ಟಿಸಿದೆಯೋ ಆ ಉದ್ದೇಶಕ್ಕೆ ತಕ್ಕಂತೆ ನಿಮ್ಮ ಜೀವನದ ರಚನೆ ಆಗಿಲ್ಲ, ಆ ದಿಕ್ಕಿನಲ್ಲಿ ನಿಮ್ಮ ಜೀವನ ನಡೀತಾ ಇಲ್ಲ. ಇದನ್ನೇ ಗದಾಧರ ಸ್ಪಷ್ಟವಾಗಿ ಹೇಳ್ತಾನೆ. ನನಗೆ ಇಂಥ ಸಣ್ಣ ಪುಟ್ಟ ತರಬೇತಿ ಬೇಡ, ನನಗೆ ದೊಡ್ಡ ತರಬೇತಿ ಬೇಕು. ಸ್ಪಷ್ಟವಾಯಿತು ಜನರಿಗೆ, ಆ ಮನೆಯ ಜನರಿಗೆ ಇದು ಅರ್ಥವಾಯಿತು. ಇದನ್ನ ಭಗವತ್ ಸಾಕ್ಷಾತ್ಕಾರದಲ್ಲಿ ಸಾಧಿಸಿಕೊಳ್ಳಬಹುದು. ಭಗವಂತನ ದರ್ಶನ ಮಾತ್ರದಿಂದ ಮನುಷ್ಯನಿಗೆ ಇಷ್ಟು ಶಕ್ತಿ ಬರುತ್ತದೆ. ಇನ್ನೇನು ಮಾಡೋದು ಬೇಡ, ಜಪ ಧ್ಯಾನವನ್ನು ಮಾಡುತ್ತಾ ಇಷ್ಟದೇವತೆ ಆರಾಧನೆಯನ್ನು ತೊಡಗಿ ನಮ್ಮ ಮನಸ್ಸಿನ ತುಂಬ ಆ ಭಗವದ್ ಧ್ಯಾನವನ್ನೇ, ಭಗವಂತನ ಭಾವವನ್ನೇ ತುಂಬಿಕೊಂಡಿದ್ದೇ ಆದರೆ, ಮನಸ್ಸನ್ನು ಮೋಹಾದಿಗಳಿಂದ ಬಿಡಿಸಿ ಪರಿಶುದ್ಧವಾಗಿ ಇಟ್ಕೊಂಡಿದ್ದೇ ಆದರೆ, ಸತ್ಯ ಧರ್ಮ ಇವುಗಳನ್ನು ಪಾಲನೆ ಮಾಡಿಕೊಂಡು ನಾವು ಬದುಕ್ತಾ ಇದ್ರೆ ಸಾಮಾನ್ಯನಾದವನು ಯಾವ ವ್ಯಕ್ತಿಯೂ ಕೂಡ ಈ ಮಟ್ಟಕ್ಕೆ ಏರಬಲ್ಲ. ಅದೇ ಮನುಷ್ಯ ಜನ್ಮದ ಸಾರ್ಥಕತೆ. ಇದನ್ನೇ ಯೋಗ ಜೀವನ ಅಂತ ಕರೆಯೋದು. ಇದು ಸ್ಪಷ್ಟವಾಗಿ ಜನರಿಗೆ ಗೊತ್ತಾಯಿತು. ಸರಿ ಅಂತ ಹೇಳಿ ಅಣ್ಣ ಹಾಗಾದ್ರೆ ಕಲ್ಕತ್ತೆಯಲ್ಲಾದರೂ ಇವನಿಗೆ ಸ್ವಲ್ಪ ಮಂತ್ರಾದಿಗಳೆಲ್ಲ ಹೇಳ್ಕೊಡೋಣ, ಏನಾದ್ರೂ ಮಾಡೋಣ ಅಂತ ಪಾಠಶಾಲೆ ಒಂದು ನಡೆಸ್ತಾ ಇದ್ದ ಕಲ್ಕತ್ತೆಯಲ್ಲಿ, ಅಲ್ಲಿಗೆ ಕರೆದುಕೊಂಡು ಹೋದ. ಇದೇ ಸಂದರ್ಭದಲ್ಲಿ ಈ ಗಂಗೆಯ ದಡದಲ್ಲಿ ಒಂದು ದೊಡ್ಡ ಕಾಳಿ ಮಂದಿರ ನಿರ್ಮಾಣವಾಯಿತು. ಅದು ಅದ್ಭುತವಾದಂತಹ ಒಂದು ವಿಚಾರ. ಒಬ್ಬಳು ಮಹಾಶ್ರೀಮಂತೆ ಅಂದ್ರೆ ಶ್ರೀಮಂತೆ ಅಂತ ಕರೀಬಾರದು, ರಾಣಿ. ಅವಳು ರಾಣಿ. ಆ ರಾಣಿಯ ಆಸ್ತಿ ಎಷ್ಟು ಅಂತಂದ್ರೆ ಅದನ್ನು ನೋಡಿಕೊಳ್ಳುವುದಕ್ಕೆ ಇಂಗ್ಲೆಂಡಿನಲ್ಲಿ ಶಿಕ್ಷಣ ಪಡ್ಕೊಂಡು ಬಂದಂತಹ ವ್ಯಕ್ತಿಯನ್ನ ಮ್ಯಾನೇಜರ್ ಆಗಿ ನೇಮಿಸಿದ್ರು. ಎಷ್ಟು ದೊಡ್ಡ ಆಸ್ತಿ! ಇಂಗ್ಲೆಂಡಿನಲ್ಲಿ ಶಿಕ್ಷಣ ಪಡ್ಕೊಂಡು ಬಂದವರು ಆ ಕಾಲದಲ್ಲಿ ಬ್ಯಾರಿಸ್ಟರ್ಗಳಾಗ್ತಾ ಇದ್ರು. ಐಸಿಎಸ್ ಆ ವೇಳೆಗಿತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬ್ಯಾರಿಸ್ಟರ್ಗಳಾಗ್ತಾ ಇದ್ರು. ದೊಡ್ಡ ದೊಡ್ಡ ದೇಶದಲ್ಲಿ ದೊಡ್ಡ ಮಾನ್ಯತೆ ಗಣ್ಯತೆಗೆ ಒಳಗಾಗುವ ವ್ಯಕ್ತಿಗಳಾಗಿದ್ರು. ಅಂತಹ ವ್ಯಕ್ತಿಯನ್ನು ಇವರು ಆಸ್ತಿ ಮ್ಯಾನೇಜ್ ಮಾಡುವುದಕ್ಕೆ ಮ್ಯಾನೇಜರ್ ಆಗಿ ಇಟ್ಟಿದ್ದಾರೆ ಅಂದ್ರೆ ಇನ್ನು ಈ ಆಸ್ತಿ ಎಂಥದ್ದಿರಬೇಕು ಅಂತ ಯೋಚನೆ ಮಾಡಬೇಕು. ಅವಳು ಒಂದು ರೀತಿಯ ರಾಣಿಯೇ ಆಗಿದ್ದು. ಆ ಆಸ್ತಿಯನ್ನು ನೋಡ್ಕೊಳ್ತಾ ಇದ್ದ ಮ್ಯಾನೇಜರ್ ಮತ್ತಾರೂ ಅಲ್ಲ, ರವೀಂದ್ರನಾಥ ಟ್ಯಾಗೋರ್ ಅವರ ತಾತ. ರವೀಂದ್ರನಾಥ ಟ್ಯಾಗೋರ್ ತಂದೆ ದೇವೇಂದ್ರನಾಥ ಟ್ಯಾಗೋರ್, ದೇವೇಂದ್ರನಾಥ ಟ್ಯಾಗೋರ್ ತಂದೆ ದ್ವಾರಕಾನಾಥ ಟ್ಯಾಗೋರ್, ದ್ವಾರಕಾನಾಥ ಟ್ಯಾಗೋರ್ ಈ ಎಸ್ಟೇಟ್ನ ಮ್ಯಾನೇಜರ್. ಮ್ಯಾನೇಜರೇ ಈ ಮಟ್ಟದ ವ್ಯಕ್ತಿಯಾದ್ರೆ ಇನ್ನಿದ್ರ ಓನರ್ಸ್ ಹೇಗಿರಬೇಕು ಅಂತ ಯೋಚನೆ ಮಾಡಿ. ಆ ಸಂಪತ್ತಿನ ಒಡತಿ ರಾಸಮಣಿ ಸಣ್ಣ ವಯಸ್ಸಿನಲ್ಲಿಯೇ ವಿಧವೆಯಾದವಳು. ಸುಮಾರು 69 ವರ್ಷ ಬದುಕಿದವಳು. ದೇವಿಯ ಮಹಾಭಕ್ತಿ ಇವಳು. ಇವಳಿಗೆ ಒಂದು ಆಸೆ ಬಂತು. ಏನದು? ಕಾಶಿಗೆ ಹೋಗಬೇಕು, ಅಲ್ಲಿ ವಿಶ್ವನಾಥ ಮತ್ತು ಅನ್ನಪೂರ್ಣೆಯರಿಗೆ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಸೇವೆ ಮಾಡಬೇಕು. ಸಾಮಾನ್ಯವಾಗಿ ಗಂಗಾ ತೀರದಲ್ಲಿರ್ತಕ್ಕಂಥ ಎಲ್ಲರಿಗೂ, ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಜನರಿಗೆ ಕಾಶಿಗೆ ಹೋಗಬೇಕು, ಅಲ್ಲಿ ವಿಶ್ವನಾಥ ಅನ್ನಪೂರ್ಣೆಯರಿಗೆ ಸೇವೆ ಮಾಡಬೇಕು ಅನ್ನುವ ಆಸೆ ಆ ಕಡೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಇಡೀ ಆರ್ಯಾವರ್ತದಲ್ಲಿ ಎಲ್ಲರಿಗೂ ಇರುತ್ತೆ. ಏಕೆಂದ್ರೆ ಕಾಶಿಯ ವಿಶ್ವನಾಥ ಮತ್ತು ಅನ್ನಪೂರ್ಣೆಯರು ಈ ದೇಶದ ಒಂದು ರೀತಿಯ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಒಂದು ಸ್ಥಾನ, ಒಂದು ರೀತಿಯ ಸ್ಪಿರಿಚುವಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಂದು ಕಾಶಿಯನ್ನ. ಕಮರ್ಷಿಯಲ್ ಕ್ಯಾಪಿಟಲ್ ನ ಬಾಂಬೆ, ಅದನ್ನು ಕಮರ್ಷಿಯಲ್ ಕ್ಯಾಪಿಟಲ್ ಅಂತಾರೆ. ಡೆಲ್ಲಿಯನ್ನ ಪೊಲಿಟಿಕಲ್ ಕ್ಯಾಪಿಟಲ್ ಅಂತಾರೆ. ಕಾಶಿಯನ್ನ ಸ್ಪಿರಿಚುವಲ್ ಆಧ್ಯಾತ್ಮಿಕ ರಾಜಧಾನಿ ಇದು ಅಂತ ಕರೆಯಬಹುದು. ಅದರಲ್ಲೂ ಪವಿತ್ರವಾದ ಗಂಗೆ, ಆ ಗಂಗೆಯ ತೀರದಲ್ಲಿರ್ತಕ್ಕಂಥ ವಿಶ್ವನಾಥ ಅನ್ನಪೂರ್ಣೆಯರೇ ಈ ದೇಶವನ್ನು ಕಾಪಾಡುತ್ತಾ ಇದ್ದಾರೆ. ಮತ್ತು ಕೆಳಗಡೆ ಇದೇ ಅನ್ನಪೂರ್ಣೆ ಕನ್ಯಾಕುಮಾರಿಯಾಗಿ ಬಂದು ಕೆಳಗಡೆ ಈ ದೇಶವನ್ನು ಕಾಪಾಡುತ್ತಾ ಇದ್ದಾಳೆ. ಹೀಗೆ ಪುರಾಣಗಳಲ್ಲಿ ಬರ್ತಾ ಇದೆ. ನಮ್ಮ ದೇಶಕ್ಕೆ ಶತ್ರುಗಳಿಂದ ತೊಂದರೆಯಾಗಬಾರದು ಅಂತ ಪರಮಾತ್ಮನೇ ಹಿಮಾಲಯವನ್ನು ಸೃಷ್ಟಿ ಮಾಡಿದ್ದಾನೆ. ಈ ಕಡೆ ಸಿಂಧು ಮೊದಲಾದಂತಹ ನದಿಗಳನ್ನು ಸೃಷ್ಟಿ ಮಾಡಿ ಈ ಭಾಗ, ಒಳಗಡೆ ಭಾಗ ಏನಿದೆ, ಇವರೆಲ್ಲರೂ ತಪಸ್ವಿಗಳಾಗಬೇಕು. ಇವರಿಗೆ ಯಾರಿಂದಲೂ ತೊಂದರೆಯಾಗಬಾರದು. ಈ ದೇಶದಲ್ಲಿ ತಪಸ್ವಿಗಳು ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕದಲ್ಲಿರ್ತಕ್ಕಂಥ ಎಲ್ಲರೂ ಒಳ್ಳೆಯವರಾಗಲಿ, ಎಲ್ಲರಿಗೂ ಒಳ್ಳೆಯದಾಗ್ತಾ ಇರಲಿ, ಎಲ್ಲರಿಗೂ ಸುಖ ಸಿಗಲಿ ಅಂತಲೇ ತಮ್ಮ ಜೀವಮಾನದ ಉದ್ದಕ್ಕೂ ಪ್ರಾರ್ಥನೆ ಮಾಡುವಂತಹ ಮಹಾತ್ಮರು ಈ ದೇಶದಲ್ಲಿ ಹುಟ್ಟಬೇಕು. ಇವರ ಪ್ರಾರ್ಥನೆಯಿಂದ ಇಡೀ ದೇಶಕ್ಕೆ ಒಳಿತಾಗಬೇಕು ಅಂತ ಭಗವಂತನಿಗೆ ಒಂದು ಸಂಕಲ್ಪ ಇದ್ದು ಅದಕ್ಕೆ ತಕ್ಕಂತೆ ಈ ದೇಶವನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಬರುತ್ತೆ. ಇದು ನಿಜ ಕೂಡ,
ವಿವೇಕಾನಂದರು ಇತ್ತೀಚಿನ ದಿನಗಳಲ್ಲಿ ಇದನ್ನು ಕಂಡುಕೊಂಡವರು ಹೇಳ್ತಾರೆ, ಭಾರತ ದೇಶದಿಂದ ಧರ್ಮ ಕಣ್ಮರೆಯಾದರೆ ಈ ಜಗತ್ತೇ ದೊಡ್ಡ ಕಾಡಾಗ್ಬಿಡುತ್ತೆ, ಮೃಗಗಳ ನಾಡಾಗುತ್ತೆ. ಈ ಜಗತ್ತಿಗೆ ಆಧ್ಯಾತ್ಮಿಕತೆಯ ಒಂದು ಮಂತ್ರವನ್ನ, ಒಂದು ಆ ಸುಗಂಧವನ್ನ, ಆಧ್ಯಾತ್ಮಿಕತೆಯ ಒಂದು ಬಲವನ್ನ ಕೊಡ್ತಾ ಇರತಕ್ಕಂಥ ಕೇಂದ್ರ ಸ್ಥಾನ ಈ ದೇಶ. ಆದ್ದರಿಂದ ಇಲ್ಲಿ ಎಲ್ಲ ಧರ್ಮಗಳಿಗೂ ಕೂಡ ನಾವು ತೆರೆದ ಬಾಹುಗಳಿಂದ ಅವರನ್ನೆಲ್ಲ ಇಲ್ಲಿ ಸ್ವೀಕರಿಸಿದ್ದೇವೆ. ಎಲ್ಲ ಮಹಾತ್ಮರನ್ನು ಗೌರವಿಸುತ್ತೇವೆ. ಎಲ್ಲ ಧರ್ಮಗಳನ್ನು ನಿರ್ಮಾಣ ಮಾಡಿದ ಮಹಾತ್ಮರು ನಮ್ಮ ಗೌರವಕ್ಕೆ ಪಾತ್ರರು. ಹೀಗೆಲ್ಲ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದು ನಿಜ. ಇದು ಆವತ್ತಿನಿಂದ ಬಂದ ಸಂಪ್ರದಾಯ. ಈ ರಾಣಿಗೆ ಕಾಶಿಗೆ ಹೋಗಬೇಕು, ಶಿವನಿಗೆ ಅನ್ನಪೂರ್ಣೆಗೆ ಸೇವೆ ಸಲ್ಲಿಸಬೇಕು ಅಂತ ಆಸೆ. ಆದರೆ ಇನ್ನೇನು ಕೆಲವು ದಿನಕ್ಕೆ, ಬಹುಶಃ ಮಾರನೇ ದಿನವೇ ಹೊರಡಬೇಕು ಅಂತಿದ್ದಾಗ ಕನಸಿನಲ್ಲಿ ದೇವಿ ಬಂದು ಕಾಣಿಸಿಕೊಂಡು ಹೇಳ್ತಾಳೆ, ನೋಡು, ಗಂಗೆಯ ತೀರದಲ್ಲಿ ಎಲ್ಲಿಯಾದರೂ ನನಗೆ ಒಂದು ದೊಡ್ಡ ದೇವಸ್ಥಾನವನ್ನು ಕಟ್ಟಿಸು. ಅಲ್ಲಿ ನನಗೆ ಪ್ರತಿನಿತ್ಯ ನೈವೇದ್ಯಕ್ಕೆ ಮತ್ತು ಸೇವಾದಿಗಳಿಗೆ ವ್ಯವಸ್ಥೆ ಮಾಡು. ಇಷ್ಟು ಮಾಡುವುದರಿಂದ ಕಾಶಿ ಯಾತ್ರೆಯಿಂದ ನಿನಗೆ ಏನು ಪುಣ್ಯ ಬರ್ತಿತ್ತೋ ಅದನ್ನೆಲ್ಲ ನಾನು ನಿನಗೆ ಕೊಡ್ತೇನೆ ಅಂತ ಸ್ಪಷ್ಟ ಸ್ವಪ್ನ ದರ್ಶನ ಕೊಟ್ಟು ಅಲ್ಲಿಗೆ ಸ್ವಪ್ನ ಮುಗಿಯಿತು. ಸ್ವಪ್ನ ದರ್ಶನದಲ್ಲಿ ಒಂದು ಸಂದೇಶ ಬಂತು, ನಿಚ್ಚಳವಾಗಿದೆ. ಮತ್ತು ರಾಣಿಯ ಜೀವನ ಬಾಲ ವಿಧವೆ ಋಷಿಯಂತೆ ಅವಳ ಚಿತ್ರಪಟವನ್ನು ನೋಡಿದ್ರೆ ಗೊತ್ತಾಗುತ್ತೆ, ಅವಳ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ. ಯಾವುದೋ ದಿವ್ಯವಾದ ಒಂದು ಮುಖ, ದಿವ್ಯವಾದಂತಹ ಒಂದು ವ್ಯಕ್ತಿತ್ವ ತುಂಬಿ ತುಳುಕಾಡುವುದು ಅವಳನ್ನು ನಾವು ನೋಡ್ತೇವೆ. ಇದು ಸ್ಪಷ್ಟವಾಯಿತು. ದೇವಸ್ಥಾನಕ್ಕೆ ಎಲ್ಲಾ ವ್ಯವಸ್ಥೆಯೂ ಆಯಿತು, ದೇವಸ್ಥಾನವನ್ನು ಕಟ್ಟಿಸಿದ್ದೂ ಆಯಿತು. ಎಂಥ ದೇವಸ್ಥಾನ ನೋಡಬೇಕು. ಬಿಜಾಪುರದ ಎಷ್ಟೋ ಜನ ಭಕ್ತರು ಕೂಡ ಹೋಗಿದ್ದಾರೆ, ನೋಡಿ ಬಂದಿದ್ದಾರೆ. ದಕ್ಷಿಣೇಶ್ವರ ಸರಿಯಾದ ಜಾಗವನ್ನು ಹುಡುಕಿದರು. ರಾಣಿಯ ಅಳಿಯಂದಿರು, ಗಂಡು ಮಕ್ಕಳಿಲ್ಲ, 4 ಜನ ಹೆಣ್ಮಕ್ಕಳು. ಒಬ್ಬೊಬ್ಬ ಅಳಿಯನು ಅದ್ಭುತವಾದಂತಹ ವ್ಯಕ್ತಿ. ಅವರಲ್ಲಿ ಒಬ್ಬ ಅಳಿಯ ಮಥುರನಾಥ್, ಅವನು ಮಹರ್ಷಿ ದೇವೇಂದ್ರನಾಥ ಠಾಕೂರ್ ಅವರ ಕ್ಲಾಸ್ಮೇಟ್ ಆಗಿದ್ದವನು. ಸೊ ಎಲ್ಲ ಜಾಗ ನೋಡಿದ್ರು, ಪ್ರಶಸ್ತವಾದ ಜಾಗ ಸಿಕ್ತು. ಸ್ವಲ್ಪ ಗುಡ್ಡದಂತ ಒಂದು ಜಾಗ ಸಿಕ್ತು. ಇಂಥ ಸ್ವಲ್ಪ ಗುಡ್ಡದಂತ ಜಾಗ ಸಿಕ್ಕಿದ್ರೆ ದೇವಿ ಅಲ್ಲಿ ಪೂಜೆ ಮಾಡಲ್ಪಟ್ರೆ ಸುಪ್ರೀತಳಾಗ್ತಾಳೆ ಅಂತ ಪುರಾಣದಲ್ಲಿ ಇದೆ. ಆದ್ದರಿಂದಲೇ ಸಾಮಾನ್ಯವಾಗಿ ಹರಿದ್ವಾರದಲ್ಲಿ ನೋಡಿ ನೀವು, ಹಾಗೇನೆ ಎಲ್ಲಿಯೇ ನೋಡಿ, ಭಾರತ ವರ್ಷದಲ್ಲಿ ದೇವಿಗೆ ಎಲ್ಲೆಲ್ಲಿ ನಾವು ಜಾಗಗಳನ್ನ ಕೊಟ್ಟಿದ್ದೀವೋ ಅಲ್ಲೆಲ್ಲ ಸ್ವಲ್ಪ ಗುಡ್ಡ, ಬೆಟ್ಟ, ಚಾಮುಂಡಿ ಬೆಟ್ಟ ಅಂತಹದ್ದು ಜಾಗಗಳನ್ನೇ ಹುಡುಕಿ ಆ ಭಾಗಗಳಲ್ಲೇ ದೇವಿಯನ್ನ ಆರಾಧನೆ ಮಾಡುವುದರಿಂದ ಅವಳು ಸಾಕಷ್ಟು ಪ್ರಸನ್ನಳಾಗ್ತಾಳೆ ಅನ್ನುವ ಭಾವನೆ. ಇಲ್ಲೂ ಅಂತಹದ್ದೇ ಜಾಗ ಹುಡುಕಿ ದೇವಸ್ಥಾನವನ್ನು ಕಟ್ಟಿದ್ರು. ಅದ್ಭುತವಾಗಿದೆ. ಅದರ ವರ್ಣನೆಗಳು ಪುಸ್ತಕಗಳು ಓದಿದ್ರೆ ಗೊತ್ತಾಗುತ್ತೆ. ಆ ದೇವಸ್ಥಾನದ ಉದ್ಘಾಟನೆಗೆ ಅವರು ಇವತ್ತಿನ ಲೆಕ್ಕದಲ್ಲಿ ಬಹುಶಃ ಎಷ್ಟು ಖರ್ಚು ಮಾಡಿದರು ಅಂದ್ರೆ ಕೆಲವು 100 ಕೋಟಿಗಳು ಅಂತ ನಾವು ಹೇಳಬಹುದು. ಕೆಲವು 100 ಕೋಟಿಗಳನ್ನ ಆ ಉದ್ಘಾಟನೆಗೆ ಖರ್ಚು ಹೇಳ್ತಾರೆ ಶ್ರೀರಾಮಕೃಷ್ಣರು. ಆ 10-12 ದಿನ ದೇವಸ್ಥಾನದ ಒಂದು ಉದ್ಘಾಟನೆ ನಡೆಯುತ್ತಲ್ಲ, ದೇವಲೋಕವನ್ನೇ ದೇವಿ ತಂದು ಇಲ್ಲಿ ಕೂಡಿಸಿದಾಳೆ ಅನ್ನೋ ರೀತಿಯಲ್ಲಿತ್ತು. ಅಷ್ಟು ಅದ್ಭುತವಾಗಿ ನಡೆಯಿತು. ರಾಣಿ ದೇವಲೋಕವನ್ನೇ ತಂದು ಇಲ್ಲಿ ಕೂಡಿಸಿದಾಳೇನೋ ಅನ್ನುವ ರೀತಿಯಲ್ಲಿ ಇತ್ತು ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ. ಆ ದೇವಸ್ಥಾನದಲ್ಲಿ ರಾಮಕೃಷ್ಣರ ಅಣ್ಣ ಪೂಜಾರಿಯಾಗಿ ನಿಯುಕ್ತಿಗೊಂಡರು. ಈ ವೇಳೆಗೆ ಅವರಿಗೆ ವಯಸ್ಸಾಗಿದೆ. ನನ್ನ ಸಹಾಯಕ್ಕೆ ನೀನು ಬಾ ಅಂತ ಗದಾಧರನನ್ನು ಕೂಡ ಕರೆದರು. ಗದಾಧರನಿಗೆ ಅಲ್ಲಿ ದೇವಸ್ಥಾನದಲ್ಲಿ ಅಣ್ಣನಿಗೆ ಸಹಾಯವನ್ನೇನೋ ಮಾಡಬಹುದು, ಆದರೆ ಊಟಕ್ಕೆ ಏನು ಮಾಡುವುದು? ಅಲ್ಲಿ ಊಟ ಇತ್ತು. ಕೇವಲ ದೇವಸ್ಥಾನವನ್ನು ಕಟ್ಟಿಸ್ಬಿಟ್ಟು ಸುಮ್ಮನೆ ಆಗಲಿಲ್ಲ ರಾಣಿ. ಅಲ್ಲಿ ಬರುವಂತ ಎಲ್ಲ ಸಾಧು ಸಂತರು, 100 ಜನ ಸಾಧು ಸಂತರಿಗೆ ಪ್ರತಿನಿತ್ಯ ಪ್ರಸಾದಕ್ಕೆ ವ್ಯವಸ್ಥೆ ಇತ್ತು. ಭಿಕ್ಷುಕರಿಗೆ, ಬಡವರಿಗೆ, ಸಾಧು ಸಂತರಿಗೆ ಅಲ್ಲಿ ಊಟದ ವ್ಯವಸ್ಥೆ ಇತ್ತು. ಇಷ್ಟೆಲ್ಲ ಊಟ ಇದ್ರೂ ಕೂಡ ಗದಾಧರನಿಗೆ ಅನಿಸ್ತಾ ಇದೆ, ನಾನು ಇಲ್ಲಿ ಊಟ ಮಾಡುವ ಹಾಗಿಲ್ಲ. ಯಾಕೆ ಹಾಗನಿಸ್ತು? ಆಗಿನ ಕಾಲದ ಸಂಪ್ರದಾಯಗಳು ಇಷ್ಟು ಆಳವಾಗಿ ಬೇರು ಬಿಟ್ಟಿದ್ದವು. ಆ ದೇವಸ್ಥಾನವನ್ನು ಕಟ್ಟಿಸಿದವಳು ಬೆಸ್ತರವಳು. ಅಲ್ಲಿಯೂ ಎಷ್ಟೇ ಪೂಜೆ ನಡೆದಿರಲಿ, ಎಂತಹದ್ದೇ ಆಗಿರಲಿ, ಇಲ್ಲಿ ಅಡಿಗೆ ಮಾಡಿದರೆ ನಾನು ಸಂಪ್ರದಾಯಸ್ಥ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದವನು. ನನ್ನ ತಂದೆ ಯಾರಂದ್ರೆ ಅವರ ಕಡೆಯಿಂದ ದಾನವನ್ನೇ ಸ್ವೀಕರಿಸ್ತಾ ಇರಲಿಲ್ಲ. ಇನ್ನು ನಾನು ಹೇಗೆ ಇದನ್ನು ಸ್ವೀಕರಿಸಲಿ? ಸಂಪ್ರದಾಯದಲ್ಲಿ ಹುಟ್ಟಿ ಬೆಳೆದ ಮನುಷ್ಯರಿಗೆ ಈ ರೀತಿಯ ಭಾವನೆಗಳು ಪ್ರಾರಂಭದಲ್ಲಿರುತ್ತೆ. ಆದರೆ ಯಾರು ಪ್ರಾಮಾಣಿಕವಾಗಿ ಆಧ್ಯಾತ್ಮ ಜೀವನ ಮಾಡುತ್ತಾ ಇದ್ದಾರೋ ಅವರ ಭಾವನೆಗಳು ಕೊನೆಯವರೆಗೂ ಹೀಗೆಯೇ ಉಳಿಯುತ್ತೋ? ರಾಮಕೃಷ್ಣರು ಹೀಗೆಯೇ ಉಳಿದಿರೋ ಕೊನೆಯವರೆಗೆ? ಕೆಲವೇ ವರ್ಷಗಳಲ್ಲಿ ಎಷ್ಟು ಬದಲಾವಣೆಯಾದರು ಅಂತನ್ನೋದನ್ನು ನಾವು ನೋಡ್ತೇವೆ. ಇದು ನಾಳೆದ್ರ ಉಪನ್ಯಾಸದಲ್ಲಿ ನೋಡ್ತೇವೆ.
ಕೊನೆಗೂ ಯಾವ ವ್ಯತ್ಯಾಸವೂ ಇಲ್ಲ, ಯಾರ ವ್ಯತ್ಯಾಸವೂ ಇಲ್ಲ. ಯಾರು ಇವನು ಅವನು ಇವನು ವಿವೇಕಾನಂದರು ಕೊನೆಗೆ ರಾಮಕೃಷ್ಣರು ದಿವ್ಯೋನ್ಮತ್ತರಾದಂತಹ ವ್ಯಕ್ತಿಯಾಗಿ ಮಹಾಮನೀಷಿಯಾಗಿ ರೂಪುಗೊಂಡು ಇನ್ನೇನು ಭೂಲೋಕದವರ ಕಾರ್ಯ ಸಮಾಪ್ತಿಯಾಯಿತು ಅನ್ನುವ ದಿನದಲ್ಲಿ ಶಿಷ್ಯನಾದಂತಹ ನರೇಂದ್ರ ಅಲ್ಲಿ ಕುಳಿತುಕೊಂಡಾಗ ನಿನಗೇನು ಬೇಕು ನರೇನ್ ಅಂತ ಕೇಳಿದ್ರೆ ನರೇಂದ್ರ ಹೇಳ್ತಾನೆ, ನಾನು ಒಂದು ಸಲ ಧ್ಯಾನಕ್ಕೆ ಕುಳಿತರೆ 3 ದಿನ ಎದ್ದು ಬರಬಾರದು, ಅಂತಹ ಸಮಾಧಿಸ್ಥನಾಗಬೇಕು. ಸ್ವಲ್ಪ ಎದ್ದು ಬಂದು ಹಣ್ಣು ಹಾಲು ತಗೊಂಡು ಮತ್ತೆ ಧ್ಯಾನಕ್ಕೆ ಕುಳಿತೆ ಅಂತಂದ್ರೆ ಮತ್ತೆ 3 ದಿನ ಎದ್ದು ಬರಬಾರದು. ಇಂತಹ ದಿವ್ಯವಾದ ಆಧ್ಯಾತ್ಮಿಕ ಭಾವವನ್ನ, ಆ ಸ್ಥಿತಿಯನ್ನು ನನಗೆ ಕರುಣಿಸಿ ಅಂತ ಹೇಳಿದಾಗ ರಾಮಕೃಷ್ಣ ಹೇಳ್ತಾರೆ, ಎಂತಹ ಸ್ವಾರ್ಥಿ ನೀನು. ಇವತ್ತು ಬೆಸ್ತರವಳು ಕಟ್ಟಿಸಿರ್ತಕ್ಕಂಥ ದೇವಸ್ಥಾನದಲ್ಲಿ ನಾನು ಅಡಿಗೆ ಮಾಡಿದರೆ ನಾನು ಇದನ್ನು ಊಟ ಮಾಡುವುದೇ ಅಂತ ಯೋಚನೆ ಮಾಡ್ತಾ ಇದ್ದಂತ ಗದಾಧರ ಆಮೇಲೆ ಎಷ್ಟು ವಿಶಾಲನಾಗಿ ಬೆಳೆದ. ಆಧ್ಯಾತ್ಮಿಕ ಚಟುವಟಿಕೆಗಳು, ಪೂಜೆ ಪುನಸ್ಕಾರಗಳು, ನಮ್ಮ ಪ್ರತಿನಿತ್ಯದ ಪೂಜೆಗಳು ಇವೆಲ್ಲ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ಹೃದಯ ಮತ್ತು ಬುದ್ಧಿಗಳು ತನ್ನಿಂದ ತಾನೇ ಹೇಗೆ ವಿಕಾಸವಾಗುತ್ತವೆ. ನಾವಿದನ್ನು ಪ್ರಯತ್ನಪೂರ್ವಕವಾಗಿ ಬದಲಾವಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸ್ಪಷ್ಟವಾಗಿ ತಾವೇ ಹೇಗೆ ವಿಕಾಸವನ್ನು ಹೊಂದುತ್ತವೆ. ನೆನ್ನೆ ತಾನೇ ಹೇಳಿದೆ, ತನ್ನ ತಂದೆ ಯಾರು ಅಂತ ಗೊತ್ತಿಲ್ಲದೆ ಇದ್ದಂತಹ ಒಬ್ಬ ಹುಡುಗ, ಉಪನಿಷತ್ತಿನಲ್ಲಿ ಬರುವಂತಹ ಕಥೆ, ಗುರುಗಳ ಹತ್ರ ಬಂದು, ಗುರುಗಳೇ ನನ್ನ ತಂದೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ ನನ್ನ ತಾಯಿ ಅಂತ ಹೇಳಿದಾಗ ಆ ಗುರು ಪ್ರತಿಕ್ರಿಯಿಸಿದೆ ಹಾಗೆ. ಪಾವಿತ್ರ್ಯವನ್ನ ಪ್ರಾಣಕ್ಕಿಂತ ಮಿಗಿಲಾಗಿ ಪರಿಗಣಿಸಿದಂತಹ ಈ ದೇಶ, ಈ ಹುಡುಗ ಒಂದು ರೀತಿಯಲ್ಲಿ ನೋಡಿದರೆ ಅಪವಿತ್ರವಾದಂತಹ ಜನ್ಮ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಆದರೆ ಜನ್ಮ, ಹುಟ್ಟುವುದು, ಮತ್ತೊಂದು ಮಗದೊಂದು, ಇವು ಯಾವುದೂ ಕೂಡ ಮನುಷ್ಯನ ಸತ್ಯನಿಷ್ಠೆ, ತತ್ವಬದ್ಧತೆ ಇವುಗಳನ್ನು ಮನುಷ್ಯ ಪಾಲಿಸಿದ್ದೇ ಆದರೆ ಅಲ್ಲಿ ಯಾವ ಅಪವಿತ್ರವಾದ ಸೋಂಕುಗಳು ಸುಳಿಯುವುದಕ್ಕೂ ಕೂಡ ಸಾಧ್ಯವಿಲ್ಲ. ಮನುಷ್ಯನನ್ನು ಎಂದೆಂದಿಗೂ ಪರಿಶುದ್ಧ ಮಾಡುವಂತ ಒಂದು ವಿಧಾನ ಏನು ಅಂತಂದ್ರೆ ಸತ್ಯನಿಷ್ಠೆ, ತತ್ವನಿಷ್ಠೆ, ಭಗವಂತ ಮೆಚ್ಚುವಂತೆ ನ್ಯಾಯ, ನೀತಿ, ಸತ್ಯ, ತತ್ವ ಇವುಗಳಿಗೆ ಬದ್ಧರಾಗಿ ಅವುಗಳನ್ನು ಗೌರವಿಸಿ ಬದುಕುವ ಜೀವನದಲ್ಲಿ ಯಾವ ಮೈಲಿಗೆಯೂ ಇರೋದಿಲ್ಲ, ಯಾವ ಕೆಳಮಟ್ಟವೂ ಇಲ್ಲ, ಯಾವ ಮೇಲ್ಮಟ್ಟವೂ ಇಲ್ಲ. ಒಂದು ರೀತಿಯ ಸ್ವಯಂ ತಾನೇ ಭಗವಂತನಾಗಿ ಪರಿವರ್ತಿತರಾಗುವ ವ್ಯಕ್ತಿ ಅವನಾಗ್ತಾ ಇದ್ದಾಗ ಈ ಅಡ್ಡಿ ಆತಂಕಗಳು ಎಲ್ಲಿಂದ ಬರುತ್ತವೆ? ಇದನ್ನು ಭಾರತ ಸ್ಪಷ್ಟವಾಗಿ ಸ್ವೀಕರಿಸಿದೆ. ಆ ಕಾಲದಿಂದ ಈ ಕಾಲದವರೆಗೆ ಈ ತತ್ವವನ್ನು ಸ್ಪಷ್ಟವಾಗಿ ಸ್ವೀಕರಿಸಿದೆ. ಆದ್ದರಿಂದ ನಾವು ಒಬ್ಬ ಮನುಷ್ಯನ ಸ್ಥಾನವನ್ನು ಅಳಿಬೇಕಾದ್ರೆ ಅವನು ನಡೆಸ್ತಾ ಇರತಕ್ಕಂಥ ಜೀವನವನ್ನು ನೋಡಬೇಕೇ ಹೊರತು ಇನ್ಯಾವುದನ್ನು ನಾವು ಪರಿಗಣಿಸಬಾರದು. ಇದು ನಾವು ತಿಳ್ಕೊಳ್ಬೇಕಾದಂತಹ ಸ್ಪಷ್ಟವಾದ ವಿಚಾರ. ಇಲ್ಲಿ ಗದಾಧರ ತಿಳ್ಕೊಳ್ತಾ ಇದ್ದಾನೆ, ಈ ಬೆಸ್ತರವಳು ಇವಳು ಅಡಿಗೆ ಮಾಡಿದಾಳ, ಇದನ್ನು ನಾನು ಹೇಗೆ ತಿನ್ನಲಿ? ಆದರೆ ರಾಮಕೃಷ್ಣರ ಅಣ್ಣ ರಾಮಕುಮಾರ ಗದಾಧರನ ಈ ಸಮಸ್ಯೆಗೆ ಉತ್ತರವನ್ನು ನೀಡುತ್ತಾನೆ. ಒಮ್ಮೆಲೆ ಅವನ ಭಾವನೆಯನ್ನ ಮುರಿದು ಹಾಕಲಿಲ್ಲ. ಇದನ್ನೂ ಕೂಡ ನಾವು ಎಚ್ಚರಿಕೆಯಿಂದ ಗಮನಿಸಬೇಕು. ಯಾರಾದರೂ ಒಬ್ಬರು ಒಂದು ಭಾವನೆಯಲ್ಲಿದ್ರೆ ಒಮ್ಮೆಲೇ ಆ ಭಾವನೆಗಳನ್ನ ಮುರಿದು ಹಾಕಿ ಕಠೋರವಾಗಿ ಅದನ್ನ ಛಿದ್ರಗೊಳಿಸಿ ಒಮ್ಮೆಲೆ ಅದನ್ನು ಮುರಿದು ಅದನ್ನು ಧ್ವಂಸ ಮಾಡಿಬಿಡಬಾರದು. ನಿಧಾನಕ್ಕೆ ಕ್ರಮೇಣ ಒಂದೊಂದೇ ಹೆಜ್ಜೆ ಮೇಲೆತ್ತಬೇಕು. ಅಥವಾ ಅವರೇ ಒಪ್ಪಿಕೊಳ್ಳುವ ರೀತಿಯಲ್ಲಿ ಅವರನ್ನು ನಾವು ತಿದ್ದಬೇಕು. ರಾಮಕುಮಾರ ಹೇಳ್ತಾನೆ, ನೋಡು ಗದಾಯ್, ನಿನ್ನ ಮಾತುಗಳು ಎಲ್ಲವನ್ನೂ ಒಪ್ಕೊಳ್ಳೋಣ ಅಂತ ಇಟ್ಕೋ, ಎಲ್ಲವನ್ನೂ ಒಪ್ಕೊಳ್ಳು. ರಾಮಕುಮಾರ ಸುಮಾರು 50 ವರ್ಷದ ಪ್ರಬುದ್ಧ ವ್ಯಕ್ತಿ, ಜೀವನ ಪೂರ್ತಿ ತಪಸ್ವಿಯಂತೆ ಜೀವನವನ್ನು ಮಾಡಿದಂಥವನು, ವಾಕ್ಸಿದ್ಧಿಯನ್ನು ಪಡ್ಕೊಂಡಿದ್ದವನು, ಸಾಮಾನ್ಯನಲ್ಲ. ತಪಸ್ವಿಯಂತೆ ಜೀವನ ಮಾಡಿ ವಾಕ್ಸಿದ್ಧಿಯನ್ನು ಪಡ್ಕೊಂಡಿದ್ದಂತಹ ರಾಮಕುಮಾರ ಅದೇ ದೇವಸ್ಥಾನದಲ್ಲಿ ಮಾಡುವ ಅಡುಗೆಯನ್ನು ತಿಂತಾ ಇದ್ದಾನೆ, ಅಣ್ಣನೇ ತಿಂತಾ ಇದ್ದಾನೆ. ಆದರೆ ತಮ್ಮ ತಿನ್ನುವುದಕ್ಕೆ ತಯಾರಿಲ್ಲ. ಹಾಗಂತ ಹೇಳಿ ಅಣ್ಣ ತನ್ನತನವನ್ನು ತಮ್ಮನ ಮೇಲೆ ಹೇರಲಿಲ್ಲ. ನಾನು ಪ್ರಾರಂಭದ ದಿನಗಳಲ್ಲಿ ಹೇಳಿದೆ, ನಮ್ಮ ವೈಯಕ್ತಿಕವಾದ ಭಾವನೆಗಳನ್ನು ನಾವು ಇಟ್ಕೊಳ್ಳೋದಕ್ಕೆ 100ಕ್ಕೆ 100 ನಮಗೆ ಸ್ವಾತಂತ್ರ್ಯವಿದೆ. ಆದರೆ ನಮ್ಮ ವೈಯಕ್ತಿಕ ಭಾವನೆಗಳೇ ಸರಿ, ಬೇರೆಯವರು ತಪ್ಪು ಅಂತ ನಾವು ಅದನ್ನು ಸಾರ್ವತ್ರೀಕರಣಗೊಳಿಸಿ ಇನ್ನೊಬ್ಬರ ಭಾವನೆಗಳನ್ನು ಮುರಿದು ಹಾಕುವುದಕ್ಕೆ ಹೋಗಬಾರದು. ಇವೆಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಅನುಸರಿಸಬೇಕಾದ ನಡವಳಿಕೆಗಳು. ಒಂದು ಸುಸಂಸ್ಕೃತ ವ್ಯಕ್ತಿಯ ಜೀವನದಲ್ಲಿ ನಾವು ಕಾಣುವುದಕ್ಕೆ ಸಾಧ್ಯವಾಗಬೇಕಾದಂತಹ ಕೆಲವು ಲಕ್ಷಣಗಳು. ರಾಮಕುಮಾರ ಎಷ್ಟು ಹೇಳಿದ್ರು ಗದಾಧರ ಕೇಳದೇ ಇದ್ದಾಗ ಒಂದು ಮಾತು ಹೇಳ್ತಾನೆ, ಗದಾಯ್, ಗಂಗಾ ತೀರದಲ್ಲಿ ಪ್ರತಿಯೊಂದು ಪವಿತ್ರ ಅನ್ನುವ ಮಾತನ್ನು ಒಪ್ಕೊಳ್ತೀಯ? ಗಂಗಾ ತೀರ ಅಂತಂದ್ರೆ ಇದೊಂದು ಪವಿತ್ರವಾದ ದೇವಭೂಮಿ. ಈ ತೀರದಲ್ಲಿ ಅಪವಿತ್ರ ವಸ್ತು ಅನ್ನುವಂತಹದ್ದು ಯಾವುದೂ ಇರೋದಿಲ್ಲ. ಕೊನೆ ಪಕ್ಷ ಇದನ್ನಾದರೂ ಒಪ್ಕೊಳ್ತೀಯೋ? ಹಾಗಾದ್ರೆ ಗಂಗಾ ತೀರದಲ್ಲೇ ಮಾಡಲ್ಪಡ್ತಾ ಇರತಕ್ಕಂಥ ಈ ಅಡುಗೆ ಅಪವಿತ್ರ ಹೇಗಾಗುತ್ತೆ ಯೋಚನೆ ಮಾಡು. ಗದಾಧರ ಒಪ್ಕೊಂಡ, ಹೌದಲ್ಲ, ಗಂಗಾ ತೀರದಲ್ಲಿ
ನಡೀತಾ ಇರ್ತವೆ, ಅಡಿಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ ಅಪವಿತ್ರವಾದ ವಸ್ತು ಇರೋಕೆ ಸಾಧ್ಯವಿಲ್ಲ. ಒಪ್ಪಿಕೊಂಡ. ಆಮೇಲೆ ರಾಮಕುಮಾರ ತನಗೆ ವಯಸ್ಸಾಯಿತು ಅಂತ ಹೇಳಿ ಗದಾಧರನನ್ನ ಪೂಜೆಗೆ ನಿಯೋಜನೆ ಮಾಡುತ್ತಾನೆ. ಗದಾಧರ ಈಗ ಪೂಜಾ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾನೆ. ಪ್ರಾರಂಭದಲ್ಲಿ ಕಾಳಿಯ ಪೂಜೆಗೆ ಹೋಗುವುದಿಲ್ಲ, ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇರುತ್ತೆ, ಆ ಪೂಜೆಗೆ ನಿಯೋಜಿಸಲ್ಪಟ್ಟಿರ್ತಾನೆ. ಆಮೇಲೆ ಕಾಳಿಯ ಪೂಜೆಗೆ ನಿಯೋಜಿತನಾಗ್ತಾನೆ. ಪೂಜೆಗೆ ಕುಳಿತುಕೊಳ್ಳುವಂತಹ ಆ ಗದಾಧರ ಸುಮಾರು 18-19 ವರ್ಷ ವಯಸ್ಸಿನ ಹುಡುಗ. ಈಗಾಗಲೇ ಉಪನಯನ ಸಂಸ್ಕಾರ ಆಗಿದೆ, ಸಾಕಷ್ಟು ಗಾಯತ್ರಿಯ ಪುರಶ್ಚರಣ ಆಗಿದೆ. ಈ ಗಾಯತ್ರಿಯ ಪುರಶ್ಚರಣ, ಉಪನಯನ ಸಂಸ್ಕಾರ ಇದೆಲ್ಲ ಆದವರೇ ಸಾಮಾನ್ಯವಾಗಿ ವಿಧಿವತ್ತಾದಂತಹ ಪೂಜೆಗೆ ಮಾಡುವುದಕ್ಕೆ ಅರ್ಹರಾಗುತ್ತಾರೆ ಅಂತ ಶಾಸ್ತ್ರ ಇದೆ. ದೇವತೆಗಳನ್ನು ಒಲಿಸಿಕೊಳ್ಳುವುದಕ್ಕೆ ಹಲವಾರು ಮಾರ್ಗಗಳಿವೆ. ಒಂದು ಮಾರ್ಗ ವಿಧಿಗೆ ಸಾಕಷ್ಟು ಗೌರವ ಕೊಡುವ ಮಾರ್ಗ. ಇನ್ನೊಂದು ವಿಧಿಯೇ ಇಲ್ಲದೆ ಬೇರೆ ಮಾರ್ಗವೂ ಇದೆ. ಜನಸಾಮಾನ್ಯರು ಯಾವ ವಿಧಿಯನ್ನೂ ಅನುಸರಿಸದೆ ಕೇವಲ ತಮ್ಮ ಪ್ರೇಮದಿಂದಲೇ ಭಗವಂತನನ್ನು ಒಲಿಸಿಕೊಳ್ಳಬಹುದು. ಅದೂ ಒಂದು ಮಾರ್ಗ ಇದೆ. ವಿಧಿಗೆ ಅನುಗುಣವಾಗಿ ಭಗವಂತನನ್ನ ಒಲಿಸಿಕೊಳ್ಳುವಂತಹ ಮಾರ್ಗವೂ ಇದೆ. ಇಲ್ಲಿ ವಿಧಿ ಅಂತಂದ್ರೆ ಹೀಗೆಯೇ ಇರಬೇಕು, ಹೀಗೆಲ್ಲ ಆಗಬೇಕು ಅಂತ ಹೇಳುವಂತಹದ್ದು. ವಿಧಿ ಇಲ್ಲದ್ದು ಅಂತಂದ್ರೆ ಕೇವಲ ನಿನ್ನ ಹೃದಯ, ಭಕ್ತಿ, ಭಾವ ಸಂಪೂರ್ಣ ನಿನ್ನ ಸಮರ್ಪಣೆ ನಿನ್ನ ಪರಮಾತ್ಮನಿಗೆ ಮಾಡಿಬಿಟ್ರೆ ಅಲ್ಲೂ ಕೂಡ ಭಗವಂತ ಸಿಗುತ್ತಾನೆ. ಈಗ ಭಕ್ತಿ ಮಾರ್ಗ ಅನ್ನುವಂತಹದ್ದು ಭಾರತದಲ್ಲಿ ನಾವು ನೋಡ್ತೇವೆ. ತಮಿಳುನಾಡಿನಲ್ಲಿ ಆಳ್ವಾರುಗಳು, ಕರ್ನಾಟಕದಲ್ಲಿ ದಾಸವರೇಣ್ಯರು, ಶರಣರು, ಮಹಾರಾಷ್ಟ್ರದಲ್ಲಿ ಅದೇ ಪರಂಪರೆ, ಈ ಯಾವುದೋ ಒಂದು ಪರಂಪರೆಯನ್ನ ಈ ತುಕಾರಾಮ್, ವಾರ್ಕರಿ ಪರಂಪರೆ, ಈ ಪರಂಪರೆ ಇಲ್ಲೆಲ್ಲ ಕೂಡ ಜನಸಾಮಾನ್ಯರಿಗೂ ಪರಮಾತ್ಮನ ಒಂದು ಲಭ್ಯವಾಗಬೇಕು ಅನ್ನುವಂತಹ ಒಂದು ಉದ್ದೇಶ ಇಟ್ಟುಕೊಂಡು. ಯಾಕೆ ಪರಮಾತ್ಮನ ಲಭ್ಯವಾಗಬೇಕು? ಪರಮಾತ್ಮನ ಲಭ್ಯವಾಗುವುದರಿಂದ ಮನುಷ್ಯ ಜನ್ಮದ ಉದ್ದೇಶವನ್ನು ಈಡೇರಿಸಿಕೊಂಡಂತೆ ಆಗುತ್ತೆ. ಇಡೀ ಪ್ರಕೃತಿಯನ್ನು ಗೆಲ್ಲುವಂತಹ ಒಂದು ಸಾಮರ್ಥ್ಯ ನಮಗೆ ಬರುತ್ತೆ. ಮತ್ತು ದುಃಖಗಳಿಂದ ಪಾರಾಗುವುದಕ್ಕೆ, ಎಲ್ಲ ರೀತಿಯ ದುಃಖಗಳಿಂದ ಶಾಶ್ವತವಾಗಿ ಪಾರಾಗುವುದಕ್ಕೆ ಇದೊಂದೇ ಮಾರ್ಗ. ನೀವು ಹೇಳಬಹುದು, ಸ್ವಾಮೀಜಿ ನಮಗೆ ಪ್ರಕೃತಿಯನ್ನು ಗೆಲ್ಲುವ ಸಾಮರ್ಥ್ಯ ನಮಗೆ ಬೇಕಾಗಿಲ್ಲ, ನಮ್ಮ ಮನೆ ಮಟ್ಟಿಗೆ ನಾವಿದ್ರೆ ಸಾಕು. ಆದ್ದರಿಂದ ನಮಗೆ ಮಾನವ ಜನ್ಮದ ಒಂದು ಉದ್ದೇಶ ಏನಿದೆಯೋ ಅದನ್ನು ಈಡೇರಿಸಿಕೊಳ್ಳಬೇಕಾದಂತಹ ಉದ್ದೇಶವೂ ನಮಗಿಲ್ಲ. ಮಾನವ ಜನ್ಮದ ಒಂದು ಉದ್ದೇಶವನ್ನು ಈಡೇರಿಸಿಕೊಳ್ಳುವ ಆ ಕಡೆ ಗುರಿಯೂ ನಮಗಿಲ್ಲ. ಪ್ರಕೃತಿಯನ್ನೇ ಗೆಲ್ಲಬೇಕಾದಂತಹ ದೊಡ್ಡ ಗುರಿಯೂ ನಮಗಿಲ್ಲ. ನಮ್ಮ ಮಟ್ಟಿಗೆ ನಾವು ಆರಾಮವಾಗಿದ್ರೆ ಸಾಕು ಅಂತ ನೀವಂದ್ರೆ ಶಾಸ್ತ್ರಗಳು ಹೇಳುತ್ತೆ, ನಿಮ್ಮ ಮಟ್ಟಿಗೆ ನೀವು ಆರಾಮವಾಗಿರಬೇಕಾದ್ರೂ, ಎಲ್ಲ ರೀತಿಯ ದುಃಖಗಳಿಂದ ಪಾರಾಗಬೇಕಾದ್ರೆ ಭಗವತ್ ಸಾಕ್ಷಾತ್ಕಾರ ಒಂದೇ ಮಾರ್ಗ, ಎರಡನೇ ಮಾರ್ಗವಿಲ್ಲ. ಆದ್ದರಿಂದ ಬುದ್ಧಿವಂತರಾದವರು ಭಗವತ್ ಸಾಕ್ಷಾತ್ಕಾರವನ್ನು ಕಡೆಗಣಿಸಿ ಪ್ರಪಂಚದ ಆಗುಹೋಗುಗಳಲ್ಲಿ ಸಂಪೂರ್ಣವಾಗಿ ಮುಳುಗುವುದಿಲ್ಲ. ಪ್ರಪಂಚದ ಆಗುಹೋಗುಗಳು ಬೇಕು, ಸಂಸಾರ ಬೇಕು, ವ್ಯವಹಾರಗಳು ಬೇಕು. ಆದರೆ ಭಗವತ್ ಸಾಕ್ಷಾತ್ಕಾರಕ್ಕೆ ಬೆನ್ನು ಕೊಟ್ಟು ಯಾವ ರೀತಿ ನೀತಿಗಳಿಂದ ಪ್ರಾಪಂಚಿಕ ಮಹತ್ವ ಸಿಗುತ್ತೋ, ಭಗವತ್ ಸಾಕ್ಷಾತ್ಕಾರದ ಅರ್ಹತೆ ಕಡಿಮೆಯಾಗುತ್ತೋ, ಆ ರೀತಿಯ ಭಾವವನ್ನ, ಆ ಮಾರ್ಗವನ್ನ ಬುದ್ಧಿವಂತರು ಎಂದಿಗೂ ಆ ಮಾರ್ಗವನ್ನು ಉಪಯೋಗಿಸುವುದಿಲ್ಲ, ಆ ಮಾರ್ಗವನ್ನು ಕ್ರಮಿಸುವುದಿಲ್ಲ. ಪ್ರಪಂಚ ಬೇಕು, ಪ್ರಪಂಚದ ವ್ಯವಹಾರ ಬೇಕು, ಹೆಂಡತಿ ಮಕ್ಕಳು ಬೇಕು, ಪ್ರಪಂಚದ ಸುಖಭೋಗಗಳು ಬೇಕು. ಆದರೆ ಭಗವಂತ ಮೆಚ್ಚುವುದ ರೀತಿಯಲ್ಲೇ ಇದನ್ನೆಲ್ಲ ಪಡ್ಕೊಳ್ಳೋದಕ್ಕಿದೆ. ಅದನ್ನೇ ಧರ್ಮ ಸಮ್ಮತವಾದ ಮಾರ್ಗ. ಉದಾಹರಣೆಗೆ ಮನುಷ್ಯನಲ್ಲಿ ಭೋಗದ ಆಸೆ, ಭೋಗದ ಆಸಕ್ತಿ ಬೇಕಾದಷ್ಟಿದೆ. ಭೋಗಕ್ಕೆ 100 ರೀತಿಗಳಿದೆ. ಶಾರೀರಿಕ ಭೋಗ, ಇಂದ್ರಿಯ ಭೋಗ, ಇಂದ್ರಿಯ ಸಂಸರ್ಗದಿಂದ, ಶರೀರಗಳ ಸಂಪರ್ಕದಿಂದ ಉಂಟಾಗುವಂತಹ ಭೋಗ. ಎಷ್ಟು ಜನರಿಗೆ ಈ ಆಕರ್ಷಣೆಗಳನ್ನು ಮೀರಿ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತೆ? ಆಗುವುದಿಲ್ಲ ಅಂತ ಋಷಿಗಳಿಗೆ ಗೊತ್ತು. ಆದ್ದರಿಂದ ಧರ್ಮ ಸಮ್ಮತವಾದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆ ವ್ಯವಸ್ಥೆಯನ್ನೇ ವಿವಾಹ ಅಂತ ಕರೀತಾರೆ. ಹಣ ಬೇಕು, ಯಾರಿಗೆ ಬೇಡ ಹಣ? ಆದರೆ ನೆನಪಿಟ್ಕೋ, ಬೆವರು ಸುರಿಸಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿನ್ನ ಎಲ್ಲ ಸಾಮರ್ಥ್ಯವನ್ನು ಅಲ್ಲಿ ವಿನಿಯೋಗಿಸಿ, ಯಜಮಾನನಿಗೆ ತೊಂದರೆಯಾಗದಂತೆ, ಯಾರು ನಿನ್ನನ್ನು ಅವಲಂಬಿಸಿದ್ದಾರೋ ಅವರ್ಯಾರಿಗೂ ಅನ್ಯಾಯವಾಗದಂತೆ ನಿನ್ನ ಎಲ್ಲ ಸಾಮರ್ಥ್ಯವನ್ನು ಉಪಯೋಗಿಸಿ ರಾಜಾಧಿರಾಜನಾಗು, ಕುಬೇರನಾಗು. ಆದರೆ ಅನ್ಯಾಯದ ಮಾರ್ಗಕ್ಕೆ ಕೈಯೊಡ್ಡಬೇಡ. ಅಲ್ಲಿ ವ್ಯವಸ್ಥೆ ಇದೆ. ಇವೆರಡೇ ವಿಷಯ, ಕಾಮ ಕಾಂಚನಗಳೇ ಮನುಷ್ಯನಿಗೆ ವಿಶೇಷವಾಗಿ ತತ್ವದಿಂದ ತಪ್ಪಿಸುವಂತಹ ಆಕರ್ಷಣೆಗಳು, ಪ್ರಲೋಭನೆಗಳು. ಕಾಮ ಮನುಷ್ಯನ ವಿವೇಕವನ್ನು ಹಾಳು ಮಾಡಿ ವಿವಾಹದ ಒಂದು ಪಾವಿತ್ರ್ಯವನ್ನೇ ಬೀದಿಗೆಸೆಯುವಂತೆ ಮಾಡುತ್ತೆ. ಹಾಗೇನೆ ಈ ಕಾಂಚನಾಸಕ್ತಿ ಎನ್ನುವಂತಹದ್ದು ಆರ್ಥಿಕ ಶುದ್ಧಿ, ಕಾಂಚನ ಶುದ್ಧಿಯನ್ನು ಸಂಪೂರ್ಣವಾಗಿ ಹಾಳು ಮಾಡಿ
ಮನುಷ್ಯನಾದವನು ಮಹಾ ಮೋಸಗಾರನಾಗುವಂತೆ, ಭ್ರಷ್ಟನಾಗುವಂತೆ ಮಾಡುತ್ತೆ. ಆದರೆ ಶಾಸ್ತ್ರಗಳು ಮನುಷ್ಯನಿಗೆ ಇವೆರಡನ್ನೂ ಕೂಡ ಧರ್ಮ ಸಮ್ಮತವಾದ ರೀತಿಯಲ್ಲಿ ತತ್ವಕ್ಕೆ ಅನುಗುಣವಾಗಿ ನೀನು ಬೇಕಾದಷ್ಟು ಅನುಭವಿಸ್ಕೋ, ಸಂಪೂರ್ಣವಾದ ಅಧಿಕಾರವನ್ನು, ಹಕ್ಕನ್ನು ನಮಗೆ ಕೊಟ್ಟಿದೆ. 100 ಜನ ನಿನಗೆ ಧರ್ಮ ಪತ್ನಿಯರು ಇರಲಿ, ವಿವಾಹದ ಸಂಸ್ಕಾರದ ಮೂಲಕ ನಿನ್ನ ಈ ಭೋಗಾಸಕ್ತಿಗಳು ನೀನು ತಣಿಸ್ಕೊಳ್ಬೇಕೇ ಹೊರತು ಈ ರುಜುಮಾರ್ಗಕ್ಕೆ ನೀನು ಗುಡ್ ಬೈ ಹೇಳಿ ಅಲ್ಲ, ಅದರಿಂದ ದೂರ ಹೋಗಿ ಅಲ್ಲ, ಸ್ಪಷ್ಟವಾಗಿ ಹೇಳುತ್ತೆ. ಸ್ಪಷ್ಟವಾಗಿದೆ. ಇದೆಲ್ಲ ಯಾವುದೇ ರೀತಿಯ ಇಲ್ಲಿ ಸಂದೇಹಕ್ಕೆ ಎಡೆಯಿಲ್ಲದಂತೆ ಸ್ಪಷ್ಟವಾಗಿ ನಮಗೆ ಇದನ್ನು ತಿಳಿಸ್ಕೊಡ್ತಾ ಇದೆ. ಹೀಗಾಗಿ ಇಲ್ಲಿ ದುಃಖ ಎಷ್ಟೇ ಭೋಗ ಮತ್ತೊಂದು ಮಗದೊಂದು ಮನುಷ್ಯನಿಗಿದ್ರೂ ಕೂಡ ದುಃಖದಿಂದ ಪಾರಾಗಬೇಕು ಅಂತಂದ್ರೆ, ಯಾವುದೇ ರೀತಿಯ ದುಃಖವಿಲ್ಲದೆ ಶಾಶ್ವತವಾಗಿ ಎಲ್ಲ ದುಃಖಗಳಿಂದ ಪಾರಾಗಬೇಕು ಅಂದ್ರೆ ಭಗವತ್ ಸಾಕ್ಷಾತ್ಕಾರ ಒಂದೇ ಮಾರ್ಗ. ಆದ್ದರಿಂದ ಭಗವತ್ ಸಾಕ್ಷಾತ್ಕಾರ ಏಕಮೇವ ಮಾರ್ಗವಾದಾಗ ಜನಸಾಮಾನ್ಯರಿಗೂ ಇದು ಸಿಗಬೇಕಲ್ಲ. ಆದ್ದರಿಂದ ಈ ವಾರ್ಕರಿ ಸಂಪ್ರದಾಯ, ತಮಿಳುನಾಡಿನ ಸಂಪ್ರದಾಯ, ಮತ್ತೊಂದು ಸಂಪ್ರದಾಯಗಳು ಯಾವ ವಿಧಿಗಳೂ ಇಲ್ಲದೆ ಕೇವಲ ಭಜನೆಯಿಂದ ನಮ್ಮ ಹೃದಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ, ನಮ್ಮ ಭಾವ ಕುಸುಮವನ್ನ ಅವನಿಗೆ ಸಮರ್ಪಣೆ ಮಾಡಿ ಭಗವತ್ ಸಾಕ್ಷಾತ್ಕಾರ ಪಡೆದುಕೊಳ್ಳಬೇಕು ಅಂತ ಇದೆ. ಇದು ವಿಧಿಯಲ್ಲದ ನೇರವಾದ ಮಾರ್ಗ. ಇನ್ನು ವಿಧಿವತ್ತಾದ ಮಾರ್ಗ ಅಂತಿದೆ. ಆ ವಿಧಿವತ್ತಾದ ಮಾರ್ಗದಲ್ಲಿ ಒಂದಷ್ಟು ಸಾವಿರ, ಒಂದಷ್ಟು ಲಕ್ಷ ಗಾಯತ್ರಿ ಜಪವನ್ನು ಮಾಡಿ ಬುದ್ಧಿಯನ್ನು ಸಾಕಷ್ಟು ತಿಳಿಗೊಳಿಸಿಕೊಂಡು ವಿವೇಕಿಯಾಗಿ ಆಮೇಲೆ ಪೂಜೆಗೆ ಕುಳಿತುಕೊಂಡು ಆ ಮಂತ್ರಗಳನ್ನೆಲ್ಲ ಸಂಪೂರ್ಣವಾಗಿ ತಿಳಿದು, ಏಕೆ ಅಂತಂದ್ರೆ ಆ ಮಂತ್ರಗಳನ್ನು ಹೇಳುವಾಗ ಒಳಗಡೆ ಬದಲಾವಣೆಗಳಾಗಬೇಕು. ಅಂಗನ್ಯಾಸ, ಕರನ್ಯಾಸಗಳು ಇವೆಲ್ಲ ಬರುತ್ತವೆ. ಹ್ರಾಂ ಅಂಗುಷ್ಠಾಭ್ಯಾಂ ನಮಃ, ಹರೀಂ ತರ್ಜನೀಭ್ಯಾಂ ನಮಃ, ಇದೆಲ್ಲ ಹೇಳುವಾಗ ಆ ಮಂತ್ರಗಳ ಜೊತೆಯಲ್ಲೇ ಮನುಷ್ಯನ ಒಳಗಡೆ ಹಲವಾರು ಬದಲಾವಣೆಗಳಾಗಿ ಪಾವಿತ್ರ್ಯಗಳು ಬಂದು, ಪಾವಿತ್ರ್ಯ ಅನ್ನುವಂಥ ಸಾಕಷ್ಟು ಬಂದು ತನ್ನ ಒಳಗಡೆಯೇ ಸುಪ್ತವಾಗಿರುವ ಪರಮಾತ್ಮ ಕ್ರಮೇಣ ಪೂರ್ತಿ ಆಕ್ರಮಿಸಿಕೊಂಡು ತಾನೇ ಭಗವತ್ ಸ್ವರೂಪಿಯಾಗುವಂತಹ ವ್ಯಕ್ತಿಯಾಗಿ ಪರಿವರ್ತನೆಯಾಗುವುದು. ಇದು ವಿಧಿಯೊಡನೆ ಕೂಡಿರತಕ್ಕಂಥ ಮಾರ್ಗ. ಇಲ್ಲಿ ಪೂಜಾರಿಗಳು ಮೊದಲಾದವರೆಲ್ಲ ಈ ವಿಧಿಯ ಮಾರ್ಗವನ್ನು ಅನುಸರಿಸಿ ಜನರಿಗೆ ವಿಧಿಯ ಮಾರ್ಗದಲ್ಲಿ ಆಕರ್ಷಣೆ ಇದ್ರೆ ನಮ್ಮನ್ನು ನೋಡಿ ಆ ಮಾರ್ಗವನ್ನು ಅನುಸರಿಸಲಿ, ವಿಧಿ ಮಾರ್ಗದಲ್ಲಿ ಆಕರ್ಷಣೆ ಇಲ್ಲದೆ ಭಕ್ತಿ ಮಾರ್ಗಕ್ಕೆ ಹೋಗ್ತೇವೆ ಅಂದ್ರೆ ವಾರ್ಕರಿ ಸಂಪ್ರದಾಯ ಮೊದಲಾದ ರೀತಿಯಲ್ಲಿ ಅನುಸರಿಸಲಿ ಅಂತ ಭಕ್ತಿಯೋಗದ ಮೂಲಕ ಭಗವತ್ ಸಾಕ್ಷಾತ್ಕಾರವನ್ನ ಪಡೆದುಕೊಳ್ಳುವ ಜನರಿಗೆ ಎರಡೂ ಮಾರ್ಗಗಳನ್ನು ಸ್ಪಷ್ಟವಾಗಿ ತಿಳಿಸಿ ಇಟ್ಟಿದ್ದಾರೆ ಋಷಿಗಳು. ರಾಮಕೃಷ್ಣರು ಈ ವಿಧಿ ಮಾರ್ಗವನ್ನು ಅನುಸರಿಸಿ ಪೂಜಾರಿಯಾಗಿ ಇಲ್ಲಿ ಕುಳಿತುಕೊಂಡ್ರೆ ಈ ವೇಳೆಗೆ ತಮ್ಮ ಗಾಯತ್ರಿ ಪುರಶ್ಚರಣದಿಂದ ಶ್ರೇಷ್ಠ ಮಟ್ಟದ ಒಂದು ಪವಿತ್ರವಾದ ಜೀವನದಿಂದ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ರಾಮಕೃಷ್ಣರು, ಇವರನ್ನು ನೋಡಿದಾಗ ಗೊತ್ತಾಗುತ್ತೆ ಪೂಜೆ ಅಂದ್ರೆ ಏನು. ರಾಮಕೃಷ್ಣರು ಹೇಗೆ ಪೂಜೆ ಮಾಡ್ತಾ ಇದ್ರು, ಅವರು ಪೂಜೆ ಮಾಡಿದಾಗ ಏನೇನಾಗ್ತಾ ಇತ್ತು ಅನ್ನುವಂತಹದ್ದು ನೋಡಿದರೆ ಯಾಕೆ ಈ ಋಷಿಗಳು ಪೂಜೆ ಪುನಸ್ಕಾರ ಇವುಗಳನ್ನೆಲ್ಲ ನಿರ್ಮಾಣ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಇದರಲ್ಲೆಲ್ಲ ಏನು ಅರ್ಥ ಇಲ್ಲ ಅಂತ ಪಕ್ಕಕ್ಕೆ ತಳ್ಳಿಬಿಡೋದಲ್ಲ. ನಾವು ಮಾಡಿದ್ರೆ ಏನು ಅರ್ಥ ಇರೋಲ್ಲ ಅಷ್ಟೇ. ಅದಕ್ಕೆ ನಾವು ಅಂತಾದ ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ರೆ ಅರ್ಥ ಇರಲ್ಲ. ಅರ್ಹನಾದ ವ್ಯಕ್ತಿ, ಅರ್ಹತೆಯನ್ನು ಗಳಿಸಿಕೊಂಡ, ಯೋಗ್ಯತೆಯನ್ನು ಗಳಿಸಿಕೊಂಡಂತಹ ವ್ಯಕ್ತಿ ಪೂಜೆ ಕುಳಿತರೆ ಹೇಗಿರ್ತಾನೆ. ರಾಮಕೃಷ್ಣರ ಪೂಜೆಯನ್ನು ಕಂಡು ಹೇಳ್ತಾರೆ, ಬಂಗಾಳದ ತಂತ್ರ ಪದ್ಧತಿಯಲ್ಲಿ, ದಕ್ಷಿಣ ಭಾರತದಲ್ಲೂ ಇದೆ ಈ ಪದ್ಧತಿ, ಬಂಗಾಳದ ತಂತ್ರ ಪದ್ಧತಿಯಲ್ಲಿ ಪೂಜೆಯ ಕಾಲದಲ್ಲಿ ನೀರನ್ನು ಸುತ್ತಲೂ ಪ್ರೋಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಬರುತ್ತೆ. ರಂ ಅಂತ ಒಂದು ಬೀಜಾಕ್ಷರವನ್ನು ಹೇಳಿ ಸುತ್ತಲೂ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ತಾರೆ. ಇದರ ಅರ್ಥ ಅಪವಿತ್ರವಾದಂತಹ ಗಾಳಿ, ಅಪವಿತ್ರವಾದಂತಹ ಕೆಲವು ವಾತಾವರಣದ ಪ್ರಭಾವಗಳು ಈ ಪೂಜಾ ಸಮಯದಲ್ಲಿ ನನಗೆ ಮುಟ್ಟದಿರಲಿ, ನನಗೆ ಸ್ಪರ್ಶ ಮಾಡದಿರಲಿ, ನನ್ನ ಪಾವಿತ್ರ್ಯ ಹಾಳಾಗದಿರಲಿ ಅಂತ ಒಂದು ಬೆಂಕಿ ಎನ್ನುವಂತಹದ್ದು ಅಪವಿತ್ರ ವಸ್ತುವನ್ನು ಪವಿತ್ರಗೊಳಿಸೋದಕ್ಕಿರ್ತಕ್ಕಂಥ ಮಾಧ್ಯಮ. ಆದ್ದರಿಂದ ರಂ ಅಂತ ಒಂದು ಬೀಜಾಕ್ಷರವನ್ನ ಹೇಳಿ ಸುತ್ತಲೂ ನೀರು ಹಾಕಿದರೆ, ರಂ ಅಂದ್ರೆ ಅಗ್ನಿ ತತ್ವದ ಬೀಜಾಕ್ಷರ. ಆ ರಂ ಹೇಳಿಕೊಂಡು ರಾಮಕೃಷ್ಣರ ಸುತ್ತ ನೀರು ಹಾಕಿದರೆ ಎಲ್ಲೆಲ್ಲಿ ನೀರಿನ ತೊಟ್ಟುಗಳು ಬಿದ್ದುವೋ ಅಲ್ಲಿಂದ ಬೆಂಕಿಯ ಜ್ವಾಲೆಗಳು ಬರ್ತಾ ಇತ್ತು. ಅಲ್ಲೆಲ್ಲ ಬೆಂಕಿಯ ಜ್ವಾಲೆಗಳು ಬಂದು ಇವರ ಪಾವಿತ್ರ್ಯಕ್ಕೆ ಧಕ್ಕೆಯಾಗದಂತೆ ಈ ಪೂಜೆಯ ವಿಧಿಗೆ ಕುಳಿತಂತಹ ವ್ಯಕ್ತಿಯನ್ನ ಕಾಪಾಡುತ್ತಾ ಇತ್ತು. ಯಾವ ಅಪವಿತ್ರವಾದ ಭಾವನೆ, ಅಪವಿತ್ರವಾದ ತರಂಗ ಅವರನ್ನು ತಟ್ಟದಂತೆ ಅವರನ್ನು ಕಾಪಾಡುತ್ತಾ ಇತ್ತು. ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದೇನು, ಪೂಜಕನಲ್ಲಿ ಶ್ರದ್ಧೆ ಇರಬೇಕು, ಅವನಲ್ಲಿ ಪಾವಿತ್ರ್ಯ ಇರಬೇಕು. ಅಷ್ಟೇ ಅಲ್ಲ, ಈ ರಂ ಅನ್ನುವ ಒಂದು ಬೀಜಾಕ್ಷರಕ್ಕೂ ಕೂಡ ಎಷ್ಟು ಶಕ್ತಿ ಇದೆ. ಇಂತಹ ಎಷ್ಟು ಬೀಜಾಕ್ಷರಗಳನ್ನು ನಮ್ಮ ಋಷಿಗಳು ಕಂಡು ಹಿಡಿದು ನಮಗೆ ಕೊಟ್ಟಿದ್ದಾರೆ. ರಂ ರಾಮ ಮಂತ್ರದ ಬೀಜಾಕ್ಷರ. ರಾಮ ಅನ್ನುವಂತಹ ಒಂದು ದೇವತೆ ಇದ್ದಾನಲ್ಲ, ಅವನಿಗೆ ಒಂದು ಮಂತ್ರ ಇದೆ, ಕೃಷ್ಣನಿಗೆ ಒಂದು ಮಂತ್ರ ಇದೆ, ಗಣಪತಿಗೆ ಒಂದು ಮಂತ್ರ ಇದೆ. ಯಾವುದೇ ಮಂತ್ರ ಮೊದಲು ಪ್ರಣವದಿಂದ ಪ್ರಾರಂಭ ಆಗುತ್ತೆ, ಓಂ ಇಂದ ಪ್ರಾರಂಭ ಆಗುತ್ತೆ.
ಆಮೇಲೆ ಒಂದು ಬೀಜಾಕ್ಷರ ಬರುತ್ತೆ, ಆಮೇಲೆ ಆ ದೇವತೆಗೆ ಸಂಬಂಧಪಟ್ಟಂತೆ ಒಂದು ಮಂತ್ರ ಬರುತ್ತೆ. ಸಾಧಕನಾದವನು ಈ ಪೂರ್ತಿ ಮಂತ್ರವನ್ನು ಜಪಿಸ್ತಾ 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 ಮನಸ್ಸು ಏಕಾಗ್ರವಾಗ್ತಾ ಆಗ್ತಾ ಅಲ್ಲಿ ಆ ದೇವತೆಗೆ ಸಂಬಂಧಪಟ್ಟಂತ ಮಂತ್ರದ ಭಾಗ ಆ ಮನಸ್ಸು ಅದರ ಕಡೆ ಗಮನ ಹೋಗೋದೇ ಇಲ್ಲ. ಕೇವಲ ಓಂ ಮತ್ತು ಬೀಜಾಕ್ಷರ, ಓಂ ಮತ್ತು ರಂ, ಓಂ ರಂ ರಾಮನಿಗೆ ಸಂಬಂಧಪಟ್ಟಂತ ಒಂದು ಮಂತ್ರ ಇದೆ. ಆ ಮಂತ್ರಗಳನ್ನ ನೆನೆ ನಾ ಹೇಳಿದ ಹಾಗೆ ಸಾರ್ವತ್ರಿಕವಾಗಿ ಹೇಳೋದಲ್ಲ, ವೈಯಕ್ತಿಕವಾಗಿ ಬಂದು ಭೇಟಿಯಾದಾಗ ತಿಳಿಸುವಂತಹ ಮಂತ್ರಗಳು. ಓಂ ರಂ ಅಂತ ಹೇಳಿ ರಾಮ ಮಂತ್ರವನ್ನು ಹೇಳ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಮನಸ್ಸು ಏಕಾಗ್ರವಾಗ್ತಾ ಆಗ್ತಾ ನನ್ನ ಮನಸ್ಸೆಲ್ಲ ಓಂ ರಂ ಇಷ್ಟರಲ್ಲೇ ನಿಂತು ಬಿಡುತ್ತೆ, ಮುಂದೆ ಹೋಗೋದೇ ಇಲ್ಲ. ಆವಾಗ ರಾಮತತ್ವದ ಇಡೀ ಸಾರ ರಮ್ಮನಲ್ಲಿ ಆಲದ ಮರ ಸಂಪೂರ್ಣವಾಗಿ ಆಲದ ಬೀಜದಲ್ಲಿ ಮೊದಲು ಅಂಕುರವಾದಂತೆ ಇಡೀ ರಾಮಶಕ್ತಿ ಆ ಬೀಜದಲ್ಲಿ ಅಂಕುರವಾಗಿರುತ್ತೆ. ಆಮೇಲೆ ಆ ರಮ್ ಮೇಲಿನ ಗಮನವೂ ಹೋಗ್ಬಿಡುತ್ತೆ, ಬರೀ ಓಂ ಅಲ್ಲಿ ಗಮನ ಬಂದು ನಿಂತ್ಕೊಳ್ಳುತ್ತೆ. ಅಲ್ಲೂ ಗಮನ ಹೊರಟೋಗುತ್ತೆ. ನಾನು ಮತ್ತು ಯಾವ ಪರಮಾತ್ಮನ ಕುರಿತು ನಾನು ಜಪ ಮಾಡ್ತಾ ಇದ್ದೀನೋ ನಮ್ಮಿಬ್ಬರಲ್ಲಿ ಈ ಪರಸ್ಪರ ಆ ತಡೆ ಗೋಡೆ ಎನ್ನುವಂತಹದ್ದೇ ಹೋಗ್ಬಿಡುತ್ತೆ. ನನ್ನ ಭಾವ ಅವನಲ್ಲಿ ಸಂಪೂರ್ಣವಾಗಿ ಮಗ್ನವಾಗಿಬಿಡುತ್ತೆ. ಇದನ್ನೇ ಭಕ್ತಿಶಾಸ್ತ್ರಗಳು ಅವನ ಹತ್ತಿರ ಬರುವುದನ್ನ ಸಾರೂಪ್ಯ, ಅವನ ರೂಪವನ್ನೇ ನಾನು ಯೋಚನೆ ಮಾಡುವುದನ್ನ ಸಾರೂಪ್ಯ ಅಂತ ಕರೀತಾರೆ. ಪರಮಾತ್ಮನ ಹತ್ತಿರಕ್ಕೆ ಬರ್ತಾ ಇರೋದನ್ನ ಸಾಮೀಪ್ಯ ಅಂತ ಕರೀತಾರೆ. ಅವನಲ್ಲಿ ಸಂಪೂರ್ಣವಾಗಿ ಮಗ್ನವಾಗುವುದನ್ನ ಸಾಯುಜ್ಯ ಅಂತ ಕರೀತಾರೆ. ಭಕ್ತಿ ಹೀಗೆ ಪರಮಾತ್ಮನ ಸಾಯುಜ್ಯವನ್ನು ಪಡೆದನು, ವಿಷ್ಣು ಸಾಯುಜ್ಯವನ್ನು ಪಡೆದನು, ಶಿವ ಸಾಯುಜ್ಯವನ್ನು ಪಡೆದನು, ದೇವಿಯ ಸಾಯುಜ್ಯವನ್ನು ಇಂತಹ ಮಹಾತ್ಮ ಕಾಳಿದಾಸ, ಆಮೇಲೆ ದೇವಿಯ ಸಾಯುಜ್ಯವನ್ನು ಪಡೆದನು. ಹೀಗೆ ಈ ರೀತಿಯ ಸೆಂಟೆನ್ಸಸ್ ವಾಕ್ಯಗಳನ್ನು ನಾವು ನೋಡ್ತಾ ಇದ್ರೆ ಅದೇ ಇದರ ಅರ್ಥ. ಪೂಜೆ ಮಾಡ್ತಾ ಮಾಡ್ತಾ ಇದೆಲ್ಲ ಭಾವನೆಗಳು, ಈ ಎಲ್ಲ ಪರಿವರ್ತನೆಗಳು ನಮ್ಮಲ್ಲಾಗಿ ಆ ದೇವಿಯಲ್ಲೋ ದೇವನಲ್ಲಿ ನಾವು ಒಂದಾಗಿ ನಾವೇ ದೇವತಾ ಸ್ವರೂಪಿಯಾಗಿ ಪ್ರಕೃತಿಯ ಪ್ರಭುವಾಗ್ತೇವೆ. ಅಲ್ಲಿಗೆ ಮಾನವ ಜನ್ಮದ ಉದ್ದೇಶ ಸಫಲವಾಗುತ್ತೆ. ಇನ್ನು ನಮಗೇನು ಕಡಿಮೆ ಇಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಸೂರ್ಯಚಂದ್ರನನ್ನು ಸೃಷ್ಟಿಸುವ ಸಾಮರ್ಥ್ಯ ಇದ್ದವನಿಗೆ ಒಂದು ವಸ್ತುವನ್ನು, ಒಂದು ಸಂಪತ್ತನ್ನು ಸೃಷ್ಟಿಸುವ ಸಾಮರ್ಥ್ಯಕ್ಕೆ ಕೊರತೆ ಬೀಳುತ್ತೋ ಇಷ್ಟು ಸಾಧಿಸಬೇಕು ಮನುಷ್ಯನಾದವನು. ಏಕೆಂದ್ರೆ ಅಷ್ಟು ಸಾಧಿಸುವ ಅರ್ಹತೆ ಇದೆ ಅವನಿಗೆ, ಅಷ್ಟೆಲ್ಲ ಸಾಧಿಸುವ ಅರ್ಹತೆ ಇದೆ. ಅರ್ಹತೆ ಎಷ್ಟಿದೆಯೋ ಅಷ್ಟನ್ನೂ ಸಾಧಿಸದೆ ಒಂದು ಚೂರು ಸಾಧಿಸಿದ್ರೆ ನಮ್ಮ ಜೀವನ ವೇಸ್ಟ್ ಆಯಿತು. ಅದನ್ನೇ ಶಂಕರಾಚಾರ್ಯರು ಮೂಢಮತೆ ಗೋವಿಂದನನ್ನು ಭಜನೆ ಮಾಡೋ, ಯಾಕೆಂದ್ರೆ ನಿನ್ನ ಅರ್ಹತೆ ನೀನೇ ಸ್ವಯಂ ಗೋವಿಂದನ ಸಾಯುಜ್ಯವನ್ನು ಪಡೆಯುವಷ್ಟಿದ್ದಾಗ ಸುಮ್ಮನೆ ಯಾವುದೋ ಒಂದು ಸಣ್ಣ ಪುಟ್ಟ ಸಾಧನೆಗೆ ಜೀವನ ವೇಸ್ಟ್ ಮಾಡ್ತಾ ಇದೆಯಲ್ಲ ಮೂಢಮತೆ ಅಂತ ಕರೆಯೋದು. ಹೀಗೆ ಈ ಗದಾಧರ ರಂ ಮಂತ್ರ ಹೇಳಿಕೊಂಡು ರಾಮ ಮಂತ್ರ, ರಾಮ ರಂ ಯಾಕೆ ಬೀಜಾಕ್ಷರ ಅಂದ್ರೆ ಅವನು ಅಗ್ನಿ ತತ್ವದವನು, ಕೃಷ್ಣ ವಾಯು ತತ್ವದವನು. ಕೃಷ್ಣನ ಬೀಜ ಮಂತ್ರ ಕಕಾರಕ್ಕೆ ಸಂಬಂಧಪಟ್ಟಿದ್ದು. ಕಕಾರ ಗಾಳಿಯನ್ನು ಹೇಳುತ್ತೆ. ಖಾ ಸಂಸ್ಕೃತದಲ್ಲಿ ಖಾ ಅಂತಂದ್ರೆ ಸ್ಪೇಸ್. ಕಕಾರ ಅದು ಮಹಾಪ್ರಾಣ ಖಾ ಆಯಿತು. ಅಲ್ಪ ಪ್ರಾಣದ ಕಾಗೆ ಸಂಬಂಧಪಟ್ಟಂತ ಇನ್ನೊಂದಿದೆ ಬೀಜಾಕ್ಷರ, ಅದು ವಾಯುವಿಗೆ ಸಂಬಂಧಪಟ್ಟಿದ್ದು. ಕೃಷ್ಣ ವಾಯು ತತ್ವದವನು, ರಾಮ ಅಗ್ನಿ ತತ್ವದವನು. ನೋಡಿ ಅದಕ್ಕೆ ಸಂಬಂಧಪಟ್ಟಂತೇನೆ ಅವರ ವ್ಯಕ್ತಿತ್ವಗಳು ಎಷ್ಟು ಹೊಂದಿಕೊಳ್ಳುತ್ತೆ. ಬೆಂಕಿ ನೇರವಾಗಿ ಹೋಗುತ್ತೆ, ಮಧ್ಯೆ ಏನಾದರೂ ಒಂದು ಗೋಡೆ ಬಂದ್ರೆ ನಿಂತು ಹೋಗ್ಬಿಡುತ್ತೆ, ಪಕ್ಕದಲ್ಲಿ ಟರ್ನ್ ಮಾಡ್ಕೊಂಡು ಆ ಕಡೆ ಹೋಗಲ್ಲ. ಹಾಗೆಯೇ ರಾಮನ ನಡವಳಿಕೆ ಯಾವಾಗಲೂ ನೇರ, ಹಾಗೆಯೇ ಹೋಗಬೇಕು. ಅವನು ಆ ಕಡೆ ಈ ಕಡೆ ಟರ್ನಿಂಗ್ ಅಬೌಟ್ ಅವನ ಪ್ರಶ್ನೆ ಇಲ್ಲ. ರಾಮ ನೇರವಾಗಿ ಹೋಗ್ತಾನೆ, ಯಾಕೆಂದ್ರೆ ಬೆಂಕಿ ತತ್ವ ಅಗ್ನಿ ತತ್ವದವನು. ಕೃಷ್ಣ ವಾಯು ತತ್ವದವನು. ಮಧ್ಯೆ ಏನಾದರೂ ಗೋಡೆ ಅಡ್ಡ ಬಂದ್ರೆ ಬೇಕಾದ್ರೆ ಪಕ್ಕಕ್ಕೆ ಹೋಗ್ತಾನೆ ಅವನು. ಆದರೆ ರಾಮ ಹೋಗಲಾರ. ಯಾಕೆ? ಅವನು ವಾಯು ತತ್ವದಿಂದ ಮಾಡಲ್ಪಟ್ಟ ವ್ಯಕ್ತಿ, ಇವನು ಅಗ್ನಿ ತತ್ವದಿಂದ ಮಾಡಲ್ಪಟ್ಟ ವ್ಯಕ್ತಿ. ಎಷ್ಟು ಅರ್ಥ ರಂ ಬೀಜಾಕ್ಷರಕ್ಕೂ ರಾಮ ಮಂತ್ರಕ್ಕೂ ಮತ್ತು ರಾಮನ ವ್ಯಕ್ತಿತ್ವಕ್ಕೂ ಅವನ ನಡವಳಿಕೆಗಳಿಗೂ ಎಷ್ಟು ಹೊಂದ. ಈ ರೀತಿಯಲ್ಲೇ ಭಾರತೀಯ ಆಧ್ಯಾತ್ಮಿಕ ಜೀವನ, ಭಾರತೀಯರ ಆಧ್ಯಾತ್ಮಿಕ ಶಾಸ್ತ್ರಗಳು ಇಷ್ಟೆಲ್ಲ ಗಮನ ಕೊಟ್ಟು ಸ್ಪಷ್ಟ ರೀತಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ನಮಗೆ ಗೊತ್ತಿಲ್ಲದೆ ಏನೋ ಹೇಳ್ತಾ ಕೂತ್ಕೊಳ್ತೇವೆ. ಇದು ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ತೋರಿಸುವುದಕ್ಕೆ ರಾಮಕೃಷ್ಣರು ಪೂಜಾರಿಯ ವೇಷವನ್ನು ಧರಿಸಬೇಕಾಯಿತೋ ಈ ಸಲ ಭೂಲೋಕಕ್ಕೆ ಬಂದಾಗ ಅಂತ ನಾವು ತಿಳಿಬೇಕಾಗುತ್ತೆ. ಹೀಗೆ ಪೂಜೆ ಕುಳಿತಂತಹ ಗದಾಧರ ಹೇಗೆ ಪೂಜೆ ಮಾಡ್ತಾ ಇದ್ದ? ರಾಮಕೃಷ್ಣರಿಗೆ ಸ್ವಭಾವತಃ ಒಂದು ಗುಣ ಇತ್ತು. ಏನದು? ಯಾವುದಾದರೂ ಒಂದನ್ನು ಮನಸ್ಸನ್ನು ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ಮಗ್ನವಾಗುವುದು. ಪೂಜೆ ಮಾಡಿದ ಮೇಲೆ ಸುಮ್ಮನೆ ಆಗ್ತಿರ್ಲಿಲ್ಲ. ನೈವೇದ್ಯ ಮೊದಲಾದವುಗಳೆಲ್ಲ ಕೊಟ್ಟಾದ ಮೇಲೆ ಅವರು ಯೋಚನೆ ಮಾಡ್ತಾರೆ, ಈ ದೇವೇಂದ್ರ ಯಾರು? ಇವಳಿಗೆ ನಾನು ಪ್ರದಕ್ಷಿಣೆ ಮಾಡ್ತೇನೆ, ಆರತಿ ಮಾಡ್ತೇನೆ, ಇಷ್ಟೆಲ್ಲ ಉಪಚಾರಗಳು ಮಾಡ್ತಾ ಇದ್ದೇನೆ. ಇದು ನಿಜವಾಗ್ಲೂ ಇವಳು ಇದ್ದಾಳ? ನಿಜವಾಗ್ಲೂ ಇದ್ದಾಳ?
ಸಾಮಾನ್ಯವಾಗಿ ಸಾಧಕನಿಗೆ ಈ ರೀತಿಯ ಪ್ರಶ್ನೆಗಳು ಬರುತ್ತೆ. ಈಗಾಗಲೇ ಆಧ್ಯಾತ್ಮಿಕ ಹಿನ್ನೆಲೆ ಇರತಕ್ಕಂಥ ಕುಟುಂಬದಿಂದ ಬಂದಿದ್ದರಿಂದ ಇದ್ದಾಳ ಅನ್ನುವ ಪ್ರಶ್ನೆ ಬಹಳ ಕಾಡಲಿಲ್ಲ ಇವರನ್ನ. ಇವರನ್ನು ಕಾಡಿದ್ದು ಏನು? ವಿವೇಕಾನಂದರಿಗೆ ವೆಸ್ಟರ್ನ್ ಫಿಲಾಸಫಿ, ವೆಸ್ಟರ್ನ್ ಇನ್ಫ್ಲೂಯೆನ್ಸ್ಗಳಿಂದ ಭಗವಂತ ಇದ್ದಾನ ಅನ್ನುವಂತಹದ್ದೇ ಬಹಳ ತಿಂದುಬಿಡ್ತು ಅವರ ಮನಸ್ಸನ್ನು, ಕಾಡುತ್ತ ಆ ಪ್ರಶ್ನೆ. ರಾಮಕೃಷ್ಣರಿಗೆ ಅದು ಕಾಡಲಿಲ್ಲ. ಏಕೆಂದ್ರೆ ಇವರಿಗೆ ಮಾಡರ್ನ್ ಎಜುಕೇಶನ್ ಇರಲಿಲ್ಲ ಮತ್ತು ಆ ಮನೆತನದ ಹಿನ್ನೆಲೆಯೇ ತಂದೆ ತಾಯಂದ್ರೆ ಭಗವದ್ ದರ್ಶನಗಳನ್ನು ಪಡ್ಕೊಳ್ಳುವಷ್ಟು ಮುಂದುವರೆದಂತಹ ವ್ಯಕ್ತಿಗಳಾದ್ದರಿಂದ ಇದಾನೆ ಅನ್ನೋದ್ರ ಸಂದೇಹ ಉಳಿಯಲಿಲ್ಲ. ಇಲ್ಲಿ ರಾಮಕೃಷ್ಣರಿಗೆ ಬಂದ ಪ್ರಶ್ನೆ ಏನು ಅಂದ್ರೆ, ಇದ್ದೇ ಇದ್ದಾಳೆ ದೇವಿ, ಆದ್ರೆ ನಾನು ಅವಳನ್ನು ಕಾಣಬೇಕು. ಇರುವಂತವಳು ನಾನು ಕಾಣಲಿಲ್ಲ ಅಂದ್ರೆ ಹೇಗೆ? ಪ್ರತಿನಿತ್ಯ ಅವಳಿಗೆ ಪೂಜೆ ಮಾಡ್ತಾ ಇದ್ದೇನೆ, ನೈವೇದ್ಯ ಮಾಡ್ತಾ ಇದ್ದೇನೆ, ನಾನು ಸಂಪೂರ್ಣವಾಗಿ ಐ ಆಮ್ ಇನ್ ಟು ದಟ್ ಪ್ರೋಸೆಸ್, ಅವಳನ್ನು ಹೋಲಿಸಿಕೊಳ್ಳುವುದರಲ್ಲೇ ಇದ್ದೇನೆ. ಮತ್ತೆ ಜೀವನದ ಸಾರ್ಥಕತೆಯೇ ಇದೇ ಇದೆ. ಅಣ್ಣನಿಗೂ ಹೇಳಿದ್ದೇನೆ, ಹೊಟ್ಟೆ ಬಟ್ಟೆಗೆ ವ್ಯವಸ್ಥೆ ಮಾಡುವಂತ ವಿದ್ಯೆ ನನಗೆ ಬೇಡ, ನನಗೆ ಯಾವುದು ಮನುಷ್ಯ ಜನ್ಮದ ಸಾಫಲ್ಯವನ್ನು ಕೊಡುತ್ತೋ ಅದು ಬೇಕು. ಹಾಗಾದ್ರೆ ನಾನು ದೇವಿಯನ್ನು ಪಡ್ಕೊಳ್ಳೇಬೇಕು. ಈ ಭಾವನೆ ಬಂದ ತಕ್ಷಣವೇ ಕೇನಾರಾಮ್ ಅನ್ನುವಂತವನಿಂದ ಮಂತ್ರವನ್ನು ಪಡೆದುಕೊಂಡು, ಒಂದು ಮಂತ್ರ ಪಡೆದುಕೊಂಡು ಪೂಜಾ ವಿಧಿಗಳೆಲ್ಲ ಆದ್ಮೇಲೆ ಆ ಮಂತ್ರವನ್ನು ಜಪಿಸ್ತಾ ಹೋದ್ರು. ಶುದ್ಧ ಮನಸ್ಸಿನಲ್ಲಿ ಮಂತ್ರ ಜಪ ಆಗ್ತಾ ತನ್ನದೇ ಆದ ಪರಿಣಾಮಗಳನ್ನು ಬೀರುತ್ತೆ ಅಂತ ಭಕ್ತಿಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ. ಆ ಪ್ರಭಾವದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಪ್ರಭಾವ ಅಂದ್ರೆ ವ್ಯಾಕುಲತೆ. ನಾರದ ಭಕ್ತಿ ಸೂತ್ರಗಳು ಹೇಳುತ್ತೆ, ಎಲ್ಲಾ ಭಕ್ತಿ ಸೂತ್ರಗಳು ಹೇಳುತ್ತೆ. ಏನದು ಅಂದ್ರೆ, ಭಗವಂತನನ್ನ ನಾವು ಆರಾಧಿಸ್ತಾ ಕ್ರಮವಾಗಿ ಜಪದಿಂದಲೋ ಧ್ಯಾನದಿಂದಲೋ ಆರಾಧಿಸ್ತಾ ಅವನೊಡನೆ ನಮಗೆ ಒಂದು ರೀತಿಯ ಒಡನಾಟ, ಆತ್ಮೀಯತೆ ಬಂದು ಕ್ರಮೇಣ ಅವನನ್ನು ಬಿಟ್ಟು ನಾನು ಬದುಕೋದಕ್ಕೆ ಸಾಧ್ಯವಿಲ್ಲ ಅನ್ನುವಷ್ಟು ಮಟ್ಟಿಗೆ ಮನಸ್ಸು ಎಳೆಯಲ್ಪಡುತ್ತೆ ಅವನ ಕಡೆಗೆ. ಇದು ಭಗವಂತನ ಕೃಪೆ. ಭಗವಂತ ನಮ್ಮ ಮೇಲೆ ಕೃಪೆ ಮಾಡೋದಕ್ಕೆ ನಿರಂತರ ಸಿದ್ಧನಾಗಿ ಕುಳಿತಿದ್ದಾನೆ, ಆದರೆ ನಾವೇ ಅವನ ಹತ್ರ ಹೋಗೋದಕ್ಕೆ ತಯಾರಿಲ್ಲ. ದಾಸವರೇಣ್ಯರಾದ ಪುರಂದರದಾಸರು ಹೇಳ್ತಾರೆ, ನೀನು ಮಲಗಿಕೊಂಡು ಪರಮಾತ್ಮನ ಹೆಸರನ್ನು ಹೇಳಿದ್ರೆ ಅವನು ಕುಳಿತುಕೊಂಡು ಕೇಳ್ತಾನೆ, ನಿನಗೆ ಗೌರವ ಕೊಡ್ತಾನೆ. ನೀನು ಕುಳಿತು ಅವನ ಹೆಸರನ್ನು ಹೇಳಿದ್ರೆ ಅವನು ನಿಂತ್ಕೊಂಡು ಕೇಳ್ತಾನೆ. ನೀನು ನಿಂತ್ಕೊಂಡು ಅವನ ಹೆಸರನ್ನೇನಾದರೂ ಹೇಳಿದ್ರೆ ಅವನು ಕುಣಿತಾನೆ ಆನಂದದಿಂದ. ಎಷ್ಟು ಭಕ್ತಿಯೊಂದು ಅಂತ ಕುಣಿತಾನೆ. ನೀನು ಕುಣಿತಾ ಅವನ ನಾಮಜಪವನ್ನು ಮಾಡಿದ್ರೆ, ಅವನ ಮಹಿಮೆಯನ್ನು ಪೊಗಳಿದ್ದೆ ಆದರೆ ಅವನು ತನ್ನನ್ನೇ ನಿನಗೆ ಸಮರ್ಪಣೆ ಮಾಡಿಕೊಂಡು ಬಿಡ್ತಾನೆ. ಶಿವನ ಮಹಿಮೆಯನ್ನು ಕುರಿತು, ಶಿವನ ಕರುಣೆಯನ್ನು ಕುರಿತು ಭಾಗವತದಲ್ಲಿ ಒಂದು ಮಾತು ಬರುತ್ತೆ. ಒಂದು ಸಲ ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ಪರಮಾತ್ಮ ಮುಕ್ತಿಯನ್ನೇ ಕೊಟ್ಟು ಬಿಡ್ತಾನಂತೆ. ಎರಡನೇ ಸಲ ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ತನ್ನನ್ನೇ ಕೊಟ್ಟು ಬಿಡ್ತಾನಂತೆ. ಮೂರನೇ ಸಲವೂ ಹೇಳಿದ್ರೆ ಇನ್ನೇನು ಕೊಡ್ಲಪ್ಪ ಇವನಿಗೆ ಅಂತ ಯೋಚನೆ ಮಾಡ್ತಾನಂತೆ. ಇನ್ನೇನು ಕೊಡ್ಲಿ, ಮುಕ್ತಿಯನ್ನು ಕೊಟ್ಟಾಯಿತು, ನನ್ನನ್ನೇ ಕೊಟ್ಟಾಯಿತು. ಹೀಗೆಯೇ ನಾರದ ಶಿವನ ಮಹಿಮೆಯನ್ನು ಕುರಿತು ಹೇಳುವ ಮಹರ್ಷಿ ಇವರೆಲ್ಲರೂ ಒಂದು ಮಾತನ್ನು ನಮಗೆ ಸ್ಪಷ್ಟಗೊಳಿಸ್ತಾರೆ. ಏನದು ಅಂತಂದ್ರೆ, ಪರಮಾತ್ಮ ನಮ್ಮ ಹತ್ರ ಬರುವುದಕ್ಕೆ, ನಮ್ಮನ್ನು ತನ್ನ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ, ನಮಗೆ ಬೇಕಾದ ರೀತಿಯಲ್ಲಿ ಲಾಲನೆ ಪಾಲನೆ ಪೋಷಣೆ ಮಾಡುವುದಕ್ಕೆ, ನಮ್ಮ ಉದ್ಧಾರ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ನಮಗೇ ಆ ಕಡೆ ಗಮನವಿಲ್ಲ, ನಾವೇ ಆ ಕಡೆಗೆ ಹೋಗ್ತಾ ಇಲ್ಲ. ನರೇಂದ್ರ ಬಂದು, ಮಹಾಶಯರೇ ನೀವು ದೇವರನ್ನು ಕಂಡಿದ್ದೀರಾ ಅಂತ ಮುಂದೆ ರಾಮಕೃಷ್ಣ ಪರಮಹಂಸರು ಕೇಳಿದಾಗ ರಾಮಕೃಷ್ಣ ಹೇಳ್ತಾರೆ, ಹೌದು ನಾನು ದೇವರನ್ನು ಕಂಡಿದ್ದೇನೆ. ನಿನ್ನನ್ನು ಹೇಗೆ ಕಾಣ್ತಾ ಇದ್ದೀನೋ ಈಗ, ಇದಕ್ಕಿಂತಲೂ ಸ್ಪಷ್ಟವಾಗಿ ಕಂಡಿದ್ದೇನೆ. ಅಷ್ಟೇ ಅಲ್ಲ, ಬೇಕಾದ್ರೆ ನಿನಗೂ ತೋರಿಸ್ತೇನೆ. ಅಷ್ಟೇ ಹೇಳಿ ಸುಮ್ಮನೆ ಆಗ್ಲಿಲ್ಲ. ಜೊತೆಗೆ ಇನ್ನೊಂದು ಮಾತು ಹೇಳಿದ್ರೆ, ಮಗು, ಆದರೆ ಭಗವಂತ ಯಾರಿಗೆ ಬೇಕಾಗಿದೆ ಈ ಜಗತ್ತಿನಲ್ಲಿ ಹೇಳು? ಜನ ಕೊಡಗಟ್ಲೆ ಕಣ್ಣೀರು ಸುರಿಸ್ತಾರೆ ಹೆಂಡತಿ ಮಕ್ಕಳಿಗೋಸ್ಕರ, ಕೊಡಗಟ್ಲೆ ಕಣ್ಣೀರು ಸುರಿಸ್ತಾರೆ ಧನ ಕೀರ್ತಿ ಸ್ಥಾನ ಮಾನ ಇವುಗಳಿಗೋಸ್ಕರ. ಆದರೆ ಭಗವಂತ ಸಿಗಲಿಲ್ವಲ್ಲ ನನಗೆ ಅನ್ನೋ ನೋವಿನಿಂದ ಎಷ್ಟು ಜನ ಕಣ್ಣೀರು ಹಾಕಿದ್ದಾರೆ ಹೇಳು ನೋಡೋಣ. ಇಡೀ ಮಾನವ ಲೋಕಕ್ಕೆ ಇದು ಮಿಂಚಿನಂತೆ, ಗುಡುಗಿನಂತೆ ಈ ಮಾತು ಇದೆ. ದೇವರಿದ್ದಾನ, ದೇವರಿಲ್ಲ ಅಂತ ಒಬ್ಬರು ಪುಸ್ತಕ ಬರೀತಾರೆ. ಆ ಪುಸ್ತಕವನ್ನು ಕೆಎಎಸ್ ಎಕ್ಸಾಮಿನೇಷನ್ಗೆ ವೈಚಾರಿಕ ಸಾಹಿತ್ಯ ಅಂತ ಸರ್ಕಾರ ನಿಗದಿ ಮಾಡುತ್ತೆ. ಅವರಿಗೆ ಒಂದು ಅವಾರ್ಡು ಕೊಡ್ತಾರೆ. ಇದೆಲ್ಲ ಇವತ್ತು ನಾವು ನೋಡುವಂತಹದ್ದು. ಆದರೆ ಇಲ್ಲಿ ಇವರು ಹೇಳ್ತಾ ಇದ್ದಾರೆ, ಹೌದು ದೇವರನ್ನು ನಾನು ನೋಡಿದ್ದೇನೆ, ನಿನ್ನನ್ನು ಹೇಗೆ ನೋಡಿದ್ದೇನೋ ಇದಕ್ಕಿಂತಲೂ ಸ್ಪಷ್ಟವಾಗಿ ನೋಡಿದ್ದೇನೆ, ಬೇಕಾದ್ರೆ ನಿನಗೂ ತೋರಿಸ್ತೇನೆ. ಇದು ಭಾರತೀಯನ ರಕ್ತದ ಧಮನಿಗಳಲ್ಲಿ ಹರಿತಾ ಇರೋ ಭಾವ. ಇರೋದೇ ನಿಜವಾದ್ರೆ ನಾವು ಮಾಡಬೇಕಾದ್ದೇನು, ಇನ್ನು ಏನೋ ಮಾಡಿ ಅವನನ್ನು ಪಡ್ಕೊಳ್ಬೇಕು. ರಾಮಕೃಷ್ಣರ ಪೂಜೆ ಸಾಗುತ್ತಾ ಇದ್ದಂತೆ ಕ್ರಮೇಣ ಇವರಿಗೆ ನಾನು ಪಡ್ಕೊಳ್ಳೇಬೇಕು, ಈ ಜಗನ್ಮಾತೆ ಅಂತ ಇದ್ದಾಳಲ್ಲ ಇವಳನ್ನು ನಾನು ಪಡೆದುಕೊಳ್ಳೇಬೇಕು. ಏನು ಮಾಡೋದು?
ಹೇಗೋ ಅವರಿಗೆ ಅರ್ಥವಾಗಿದೆ. ವ್ಯಾಕುಲನಾಗಿ ಕಣ್ಣೀರು ಹಾಕಿ ಅತ್ರೆ ತಾಯಿ ಖಂಡಿತವಾಗಿಯೂ ನನ್ನ ಮುಂದೆ ತೋರಿಸಿಕೊಳ್ತಾಳೆ. ನೀನು ಬೇಕೇ ಬೇಕು ಅಂತ ಎಲ್ಲವನ್ನೂ ಬಿಟ್ಟು ಅವನೊಬ್ಬನನ್ನೇ ಬಿಗಿಯಾಗಿ ಹಿಡಿದು ನೀನಿಲ್ಲದೆ ನಾನು ಬದುಕಲಾರೆ ಅಂತ ನನ್ನ ಹೃದಯ ಹಿಂಡಿದಂತೆ ವ್ಯಾಕುಲಗೊಂಡ್ರೆ ಖಂಡಿತವಾಗಿಯೂ ಇದನ್ನು ಭಕ್ತಿಶಾಸ್ತ್ರಗಳಲ್ಲಿ ಕೇಳಿರಬಹುದು, ಅವರ ತಂದೆ ತಾಯಂದ್ರ ಹತ್ರ ಕೇಳಿರಬಹುದು, ಊರಿನಲ್ಲೂ ಕೇಳಿರಬಹುದು, ಅಣ್ಣನೂ ಹೇಳಿರಬಹುದು. ಆದರೆ ಭಗವಂತನಿದ್ದಾನೆ, ಭಗವತಿ ಇದ್ದಾಳೆ, ಈ ರೀತಿಯಲ್ಲಿ ಹೋದ್ರೆ ಸಿಗುತ್ತಾಳೆ, ನಾನು ಏನಾದರೂ ಮಾಡಿ ಪಡ್ಕೊಳ್ಬೇಕು ಅನ್ನೋ ಆ ಭಾವನೆ ಎಷ್ಟರ ಮಟ್ಟಿಗೆ ಈಗ ಇಡೀ ವ್ಯಕ್ತಿತ್ವವನ್ನೇ ಸಾಮಾನ್ಯವಾಗಿ ಯುವಕರು ಶ್ರೀರಾಮಕೃಷ್ಣ ಮುಂದೆ ಹೇಳ್ತಾರೆ, 18ನೇ ವಯಸ್ಸಿನಿಂದ 30ನೇ ವಯಸ್ಸಿನವರೆಗೆ ಆಧ್ಯಾತ್ಮಿಕ ಜಾಗೃತಿಯಾಗೋದು ಬಹಳ ಸುಲಭ. ಆ ವಯಸ್ಸಿನಲ್ಲಿ ಮಕ್ಕಳು ಜೇಡಿ ಮಣ್ಣು ಇದ್ದ ಹಾಗಿರ್ತಾರೆ, ಅವರಿಗೆ ಯಾವ ಆಕೃತಿ ಕೊಟ್ಟರು ತಗೊಂಡ್ಬಿಡ್ತಾರೆ. ಆ ವಯಸ್ಸು ದಾಟಿದ ಮೇಲೆ ಸುಟ್ಟ ಮಣ್ಣು ಆಗಿಬಿಡ್ತಾರೆ. ಆಮೇಲೆ ಆಕೃತಿ ಕೊಡೋದು ಕಷ್ಟ. ರಾಮಕೃಷ್ಣರ ಜೀವನ ಚರಿತ್ರೆ ಅಂತಂದ್ರೂ ಒಂದೇ, ಭಗವಂತನನ್ನು ಪಡೆದುಕೊಳ್ಳುವುದಕ್ಕೆ ಒಂದು ಗೈಡ್ ಅಂತಂದ್ರೂ ಒಂದೇ. ಯಾರಿಗಾದರೂ ಆಗಲಿ ಭಗವತ್ ಸಾಕ್ಷಾತ್ಕಾರ ಅನ್ನುವಂತಹದ್ದು ಬೇಕು ಅಂತ ಅನಿಸಿದರೆ ಬಹುಶಃ ರಾಮಕೃಷ್ಣರ ಜೀವನದಲ್ಲಿ ಸಿಗುವಷ್ಟು ಮಾರ್ಗದರ್ಶನ ಎಲ್ಲಿಯಾದರೂ ಸಿಗುತ್ತಾ ಅಂತ ನನಗೆ ಒಂದು ಸಂದೇಹ. ಸ್ಪಷ್ಟವಾಗಿ ಮಾತುಗಳು. ಇನ್ನೂ 19ನೇ ವಯಸ್ಸು, ಶ್ರೀರಾಮಕೃಷ್ಣರಿಗೆ ಶುದ್ಧ ವ್ಯಕ್ತಿತ್ವ, ಅಪ್ಪಿ ತಪ್ಪಿಯೂ ಅಪವಿತ್ರವಾದಂತಹ ಕೃತಿ ಮನಸ್ಸು ಕನಸಿನಲ್ಲಿಯೂ ಬಂದಿಲ್ಲ. ಇಂತಹ ವ್ಯಕ್ತಿಯಲ್ಲಿ ಭಕ್ತಿ ಜಾಗೃತವಾಗೋದು ಬಹಳ ಸುಲಭ. ಮುಂದೆ ರಾತ್ರಿ ಊಟವಾದ ಮೇಲೆ ಮಲಗಿಕೊಳ್ತಾ ಇರಲಿಲ್ಲ. ಪಕ್ಕದಲ್ಲಿ ಪಂಚವಟಿ ಅಂತ ಆಗಿನ ಕಾಲದಲ್ಲಿ ದೊಡ್ಡ ಕಾಡು ಇತ್ತು, ಈ ದೇವಸ್ಥಾನದ ಪಕ್ಕದಲ್ಲಿ ಸ್ಮಶಾನ ಇತ್ತು. ರಾತ್ರಿ ಅಲ್ಲಿ ಯಾರೂ ಬರ್ತಿರ್ಲಿಲ್ಲ. ಅಲ್ಲಿಗೆ ರಾಮಕೃಷ್ಣರು ಹೋಗಿ ತಮ್ಮ ಜನಿವಾರವನ್ನ, ಯಜ್ಞೋಪವೀತವನ್ನು ಕೂಡ ಕಳಚಿಟ್ಟು, ಉಟ್ಕೊಂಡ ಬಟ್ಟೆಯನ್ನು ಕೂಡ ತೆಗೆದಿಟ್ಬಿಟ್ಟು ಗಾಢವಾಗಿ ಧ್ಯಾನಕ್ಕೆ ಕುಳಿತು ಮಧ್ಯೆ ಮಧ್ಯೆ ಅಮ್ಮ ನಿನ್ನ ದರ್ಶನವಿಲ್ಲದೆ ನಾನು ಬದುಕಲಾರೆ ಎನ್ನುವುದನ್ನು ಆರ್ತರಾಗಿ ಒದ್ದೆ ಬಟ್ಟೆಯನ್ನು ಹಿಂಡುವಂತೆ ಹೃದಯ ಹಿಂಡಿದವರಾಗಿ ಆರ್ತರಾಗಿ ಸಂಪೂರ್ಣವಾಗಿ ನೀನಿಲ್ಲದೆ ನಿಜವಾಗಲೂ ನಾನು ಬದುಕಲಾರೆ ಎನ್ನುವುದು ಪ್ರಾಮಾಣಿಕವಾಗಿ ಮನಸ್ಫೂರ್ತಿಯಾಗಿ ಭಗವತಿಯನ್ನು ಕರೆಯೋದಕ್ಕೆ ಪ್ರಾರಂಭ ಮಾಡಿದರು. ಹಗಲು ಹೊತ್ತು ಪೂಜೆ, ರಾತ್ರಿ ಹೊತ್ತು ನಿದ್ದೆ ಇಲ್ಲ. ಈ ಭಗವತಿಯ ದರ್ಶನವಿಲ್ಲದೆ ನಾನು ಬದುಕಲಾರೇನೋ ಅದು ಹೇಗೆ ಇವರ ಮನಸ್ಸನ್ನ ಹಿಡಿದುಕೊಂಡಿದೆ ಅಂದರೆ ಯಾವುದರ ಕಡೆಗೂ ಗಮನವಿಲ್ಲ. ಇಲ್ಲಿ ನಮ್ಮ ಮುಂದೆ ಒಂದು ವಿಚಾರ ಬರುತ್ತೆ, ಭಗವಂತನನ್ನು ಬೇಕಾದ್ರೆ ಕರೀಲಿ, ಕರೀಲಿ, ನೀನಿಲ್ಲದೆ ನಾನು ಬದುಕಲಾರೆ ಅಂತ ಕರೀಲಿ. ಆದರೆ ಯಜ್ಞೋಪಯುಕ್ತ ತೆಗೆದಿದ್ದೀಯಾಕೆ, ಬಟ್ಟೆಯನ್ನು ತೆಗೆದಿದ್ದೀಯಾಕೆ? ಭಕ್ತಿಶಾಸ್ತ್ರಗಳು ಹೇಳುತ್ತೆ, ಭಕ್ತನಿಗೆ ನಾನು ದೀನರಲ್ಲಿ ದೀನ ಅನ್ನೋ ಭಾವನೆ ಇರಬೇಕು. ನಾನು ದೀನರಲ್ಲಿ ದೀನ ಅನ್ನುವ ಭಾವನೆ ಇರಬೇಕು. 8 ರೀತಿಯ ಪಾಶಗಳಿಂದ ಭಕ್ತನಾದವನು ಪಾರಾಗಬೇಕು. ಘೃಣ, ಶೀಲ, ಭಯ, ಕುಲ, ಮಾನ, ಹೀಗೆ 8 ರೀತಿಯ ಒಂದು ರೀತಿ. ಅಯ್ಯೋ ನಾನು ಇಂಥ ಕುಲದವನು, ನಾನು ಹೀಗೆಲ್ಲ ಮಾಡಿದರೆ ಹೇಗೆ? ಎಂದಿಗೂ ನಿಮಗೆ ಭಗವತ್ ಸಾಕ್ಷಾತ್ಕಾರವಾಗುವುದಿಲ್ಲ. ಅಯ್ಯೋ ನನ್ನ ಶೀಲ, ನಾನು ಬಟ್ಟೆ ತೆಗೆದರೆ ನನ್ನ ಶೀಲದ ಗತಿ ಏನು ಅನ್ನೋ ಭಾವನೆ ಇದೆಯೋ ನಿಮಗೆಂದಿಗೂ ಭಗವಂತನ ಸಾಕ್ಷಾತ್ಕಾರವಾಗುವುದಿಲ್ಲ. ಭಯ ಇದೆಯೋ ಅವರೇನಾದರೂ ಅಂದುಕೊಂಡಾರು, ಲಜ್ಜೆ, ಮಾನ, ಹೀಗೆ ಏನೇನೋ 8 ಪಾಶಗಳನ್ನ ಅಷ್ಟಪಾಶಗಳು ಅಂತ ಕರೆಯುತ್ತೆ ಭಕ್ತಿಶಾಸ್ತ್ರಗಳು. ಈ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿದೆಯೋ ನಿಮಗೆ ಎಂದಿಗೂ ಭಗವತ್ ಸಾಕ್ಷಾತ್ಕಾರವಾಗುವುದಿಲ್ಲ. ಕೃಷ್ಣ ಕೈಯಲ್ಲಿ ಕೊಳಲಿಟ್ಕೊಂಡಿರ್ತಾನೆ. ಅದರ ಅರ್ಥ ಎಂದಿಗೆ ನಿನ್ನನ್ನು ನೀನು ಸಂಪೂರ್ಣವಾಗಿ ಖಾಲಿ ಮಾಡಿಕೊಳ್ತೀಯೋ, ಕೊಳಲಿನಂತೆ ಖಾಲಿ ಆಗ್ತೀಯೋ, ಆಗ ಮಾತ್ರ ನಾನು ನಿನ್ನ ಹಿಡ್ಕೊಳ್ತೇನೆ. ಇದೇ ಭಾವನೆ. ಕೊಳಲು ಎಂದೆಂದಿಗೂ ಅವನ ಕೈಲಿ. ದ್ರೌಪದಿ ಏನೇನೋ ಮಾಡಿದ್ಲು, ಯಾವಾಗ ಪೂರ್ತಿ ಖಾಲಿಯಾದಲು ತಾನು ಸಂಪೂರ್ಣ ನಿನಗೆ ಸಮರ್ಪಣೆ, ಮಾನ ಅವಮಾನಾದಿಗಳು ನಿನಗೆ ಸೇರಿದ್ದು, ಆಗ ಮಾತ್ರವೇ ಕೃಷ್ಣನ ಒಂದು ಕೃಪೆಯ ಒಳಗಾಗಿದ್ದು. ಭಕ್ತಿಶಾಸ್ತ್ರಗಳೆಲ್ಲ ಹೇಳುತ್ತೆ. ಗದಾಧರ ಅವನು ಮುಂದೆ ರಾಮಕೃಷ್ಣ ಹೇಳ್ತಾರೆ, ನನ್ನಲ್ಲಿ ಎಲ್ಲಿಯವರೆಗೆ ಯಜ್ಞೋಪವೀತವಿದೆಯೋ ಆವಾಗ ನನಗೆ ಸ್ವಲ್ಪವಾದರೂ ಒಂದು ಸ್ವಲ್ಪ ಅಹಂ ಬರುತ್ತೆ. ನನಗೆ ಬ್ರಹ್ಮೋಪವೇಶ ಆಗಿದೆ, ನಾನು ಯಜ್ಞೋಪವೀತನ ಪಡ್ಕೊಂಡಿದ್ದೇನೆ, ನಾನು ಉಚ್ಚ ಕುಲದವನು. ಈ ಭಾವನೆ ಅಪ್ಪಿ ತಪ್ಪಿ ನನ್ನ ಮನಸ್ಸಿಗೆ ಬಂದ್ರೆ ಪ್ರಯೋಜನವಿಲ್ಲ. ಮತ್ತು ಬಟ್ಟೆ ಮೊದಲಾದವುಗಳೆಲ್ಲ ಕೂಡ ಯಾಕೆ ತೆಗಿಬೇಕು? ಲಜ್ಜೆ ಸಂಪೂರ್ಣವಾಗಿ ಬಿಡದೆ ಭಗವತ್ ಸಾಕ್ಷಾತ್ಕಾರವಾಗುವುದಿಲ್ಲ. ಯಾವಾಗ ಭಕ್ತಿಶಾಸ್ತ್ರಗಳಲ್ಲಿ ಇಂತಿಂಥ ನಿಯಮಗಳನ್ನು ಹಾಕಿದೆಯೋ ನಾವು ಇದನ್ನು ಓದ್ತೇವೆ, ಈ ನಿಯಮಗಳನ್ನು ಓದ್ತೇವೆ. ಯಾವ ಕಾಲಕ್ಕೆ ಭಗವಂತನ ಸಾಕ್ಷಾತ್ಕಾರವಾಗುತ್ತೆ, ಯಾವ ರೀತಿಯಲ್ಲಿ ಭಗವಂತನ ಸಾಕ್ಷಾತ್ಕಾರವಾಗುತ್ತೆ ಅಂತ ನೋಡ್ತೇವೆ. ಆದರೆ ನಾವು ಅದನ್ನು ಅನುಸರಿಸ್ತೀವ? ಯೋಚನೆ ಮಾಡಿ. ನಮ್ಮಂತಹ ಸಾಮಾನ್ಯ ಸಾಧಕರು ಎಷ್ಟರ ಮಟ್ಟಿನ ಸಿನ್ಸಿರಿಟಿ ನಮಗೆ ಇದೆ? ರಾಮಕೃಷ್ಣರ ಜೀವನ ಏನು? ಇಡೀ ರಾಮಕೃಷ್ಣರ ಜೀವನದಲ್ಲಿ ನಾವು ಕಾಣುವ ದೊಡ್ಡ ಅವರ ಲಕ್ಷಣ ಅಂದ್ರೆ, ಒಂದನ್ನ ಅವರು ಅಂಗೀಕರಿಸಿದರೆ
ಚಾಚು ತಪ್ಪದೆ 100ಕ್ಕೆ 100 ಅದನ್ನು ಸಂಪೂರ್ಣವಾಗಿ ಅನುಸರಿಸುವುದು. ಇಸ್ಲಾಂ ಧರ್ಮವನ್ನು ಕೂಡ ಮುಂದೆ ಅವರು ಅನುಸರಣೆ ಮಾಡಿ ಅವರೇ ಹೇಳ್ತಾರೆ, ಗಡ್ಡ ಬಿಟ್ಕೊಂಡಿರ್ತಕ್ಕಂಥ ತೇಜಃಪುಂಜನಾದ ತಲೆಗೆ ರುಮಾಲು ಸುತ್ತಕೊಂಡಿರುವ ಯಾವುದೋ ಒಬ್ಬ ಋಷಿಯ ಒಂದು ದರ್ಶನ ನನಗಾಯಿತು ಅಂತ ಮುಂದೆ ರಾಮಕೃಷ್ಣರು ಇಸ್ಲಾಂ ಧರ್ಮವನ್ನು ಅವ್ರು ಹೇಳ್ತಾರೆ, ಇಸ್ಲಾಂ ಧರ್ಮವನ್ನು ನಾನು ಅನುಸರಿಸ್ತಾ ಇದ್ದಂತಹ ಕಾಲದಲ್ಲಿ ಅಪ್ಪಿ ತಪ್ಪಿಯೂ ಕೂಡ ನನಗೆ ಹಿಂದೂ ಧರ್ಮಕ್ಕೆ ಅನುಗುಣವಾದ ಭಾವನೆಗಳು ನನ್ನ ಮನಸ್ಸನ್ನು ಪ್ರವೇಶ ಮಾಡಲೇ ಇಲ್ಲ. ಏಕೆಂದ್ರೆ ನಾನು 100ಕ್ಕೆ 100 ಆಗ ಇಸ್ಲಾಂ ಧರ್ಮಾನುಯಾಯಿ. ಇಸ್ಲಾಂ ಧರ್ಮಾನುಯಾಯಿಯಾದಾಗ ನನಗೆ ಅದನ್ನೇ ಓತಪ್ರೋತವಾಗಿ ನಾನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕೇ ಹೊರತು ಎಲ್ಲಿವರೆಗೆ ಅದಾಗಿರ್ತೀನೋ ಅಲ್ಲಿವರೆಗೆ ನನಗೆ ಇನ್ನೊಂದು ಭಾವನೆ ಬರೋ ಅವಶ್ಯಕತೆ ಇಲ್ಲ. ಮತ್ತು ಅದರಲ್ಲೇ ಮುಳುಗಿದ್ರೆ ಖಂಡಿತವಾಗಿಯೂ ಕೂಡ ಸಂಪೂರ್ಣವಾದ ಪಾವಿತ್ರತೆ ನನಗೆ ಬಂದ ಹಾಗೇನೆ, ಸಂಪೂರ್ಣವಾದ ಋಷಿತ್ವವು ಬಂದ ಹಾಗೇನೆ, ಸಂಪೂರ್ಣವಾದ ದೇವತ್ವವು ಬಂದ ಹಾಗೇನೆ. ಯಾವ ಧರ್ಮದಲ್ಲೂ ಯಾವ ಮತದಲ್ಲೂ ದೋಷವಿಲ್ಲ, ಎಲ್ಲಾ ಧರ್ಮಗಳು ಸರಿಯಾಗೇ ಇದೆ. ಆದರೆ ಅನುಯಾಯಿಗಳು ಅದನ್ನ ಸರಿಯಾಗಿ ಅನುಸರಿಸ್ತಾ ಇಲ್ಲ. ಇದು ರಾಮಕೃಷ್ಣ ಜಗತ್ತಿಗೆ ಕೊಟ್ಟಂತಹ ಒಂದು ಮಾತು. ನನಗೆ ಲಜ್ಜೆ ಇರಬಾರದು, ಆದ್ದರಿಂದ ಬಟ್ಟೆಯನ್ನು ತೆಗೆದು ಬಿಡಬೇಕು. ಗೋಪಿಯರು ಕೃಷ್ಣನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅಂತ ಹೊರಟಾಗ ಎಲ್ಲ ಕುಲವನ್ನು ಬಿಟ್ಟಿದ್ರು, ಭಯ ಬಿಟ್ಟಿದ್ರು, ಶೀಲವನ್ನು ಬಿಟ್ಟಿದ್ರು, ಪ್ರತಿಯೊಂದು ಸಮರ್ಪಣೆ ಮಾಡಿಬಿಟ್ರು. ಗೋಪಿಕಾ ಸ್ತೋತ್ರ ಅಂತ ಭಾಗವತದಲ್ಲಿ ಬರುತ್ತೆ. ಜಯತಿ ತೇಧಿಕಂ ಜನ್ಮನಾವ್ರಜ, ಹಾಗೆ ಅಗ್ರೇ ಕುರೋಣ ಮಥ ಪಾಂಡವ ನಾಮ, ಹೀಗೆಲ್ಲ ಭಾಗವತದಲ್ಲಿ ಬರುವಂತಹ ಶ್ಲೋಕಗಳು. ಜಯತಿ ತೇಧಿಕಂ, ಕೃಷ್ಣ ಹೇಳ್ತಾನೆ, ಗೋಪಿಯರೇ ನೀವೆಲ್ಲ ಮದುವೆಯಾದವರು, ನಿಮಗೆಲ್ಲ ಪತಿ ಇದ್ದಾನೆ, ನೀವು ಅವರನ್ನೆಲ್ಲ ಬಿಟ್ಟು ಬಿಟ್ಟು ಹೀಗೆ ನನ್ನ ಹಿಂದೆ ಬರುವುದು ತರವೇ ಅಂತ ಕೃಷ್ಣ ಕೇಳ್ತಾನೆ. ಆವಾಗ ಗೋಪಿಯರು ಹೇಳ್ತಾರೆ, ಕೃಷ್ಣ ಸುಮ್ಮನೆ ನಮ್ಮನ್ನು ಮರಳುಗೊಳಿಸಬೇಡ, ನಮ್ಮನ್ನು ಮೋಸಗೊಳಿಸಬೇಡ, ನಾವು ಅದೆಲ್ಲ ತಿಳಿದೇ ಇರತಕ್ಕಂಥ ದಡ್ರು ಅಂತ ತಿಳ್ಕೊಳ್ಬೇಡ. ಭಗವತ್ ಸಾಕ್ಷಾತ್ಕಾರವೇ ಜೀವನದಲ್ಲಿ ಮುಖ್ಯವಾದಂತಹ ಉದ್ದೇಶ. ಮತ್ತು ನೀನು ಭಗವತ್ ಸ್ವರೂಪಿ ಎನ್ನುವಂತಹದ್ದು ನಮಗೆ ದಯವಿಟ್ಟು ಮುಚ್ಚಿಡಬೇಡ ನಮ್ಮ ಮುಂದೆ. 100ಕ್ಕೆ 100 ನಮಗೆ ಅದು ಅರ್ಥವಾಗಿದೆ. ಯಾರಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಬೇಕು ಅಂಥವನೇ ನಮ್ಮ ನಡುವೆ ನುಸುಳುತ್ತಾ ಇರುವಾಗ, ನಮ್ಮ ನಡುವೆನೇ ಬದುಕಿದ್ದಾಗ ಅದನ್ನು ಬಿಟ್ಟು ಕುರುಡ್ರಂತೆ ಸಣ್ಣ ಪುಟ್ಟ ವಿಷಯಗಳ ಹಿಂದೆ ಹೋಗುವುದು ದಡ್ಡತನ ಅನ್ನೋದು ನಮ್ಗೆ ಅರ್ಥವಾಗಿದೆ. ನೀನು ಪರಮಾತ್ಮ ಸ್ವರೂಪಿ ಅಂತ ನಾವು ನಿನ್ನ ಜೊತೆಯಲ್ಲಿ ಬರ್ತಾ ಇರೋದೇ ಹೊರತು ಮತ್ತೆ ಯಾವ ಭಾವನೆಯೂ ನಮಗಿಲ್ಲ. ಸ್ಪಷ್ಟವಾಗಿ ಗೋಪಿಯರು ಹೇಳ್ಬಿಡ್ತಾರೆ. ಆದರೆ ಇಂಥ ಗೋಪಿಯರು ಕೂಡ ಪ್ರಾರಂಭದಲ್ಲಿ ಲಜ್ಜೆಯನ್ನು ಬಿಟ್ಟವರಾಗಿರಲಿಲ್ಲ. ಆ ಲಜ್ಜೆ ಎನ್ನುವಂತಹ ಒಂದು ಪಾಶ, ಅದರಿಂದ ಅವರು ತಮ್ಮನ್ನ ಗಂಟು ಹಾಕೊಂಡಿದ್ರು. ಕೃಷ್ಣ ಇದರಿಂದ ಇವರನ್ನು ಪಾರು ಮಾಡಬೇಕು ಅಂತ ಯೋಚನೆ ಮಾಡಿದ. ಆದ್ದರಿಂದಲೇ ವಸ್ತ್ರಾಪಹರಣವನ್ನು ಮಾಡಿದ್ದವನು. ಅವರೆಲ್ಲ ಸ್ನಾನಕ್ಕೆ ಇಳಿದಿದ್ದಾಗ ಅವರ ವಸ್ತ್ರಗಳನ್ನು ತೆಗೆದುಕೊಂಡು ಮರದ ಮೇಲೆ ಕೃಷ್ಣ ಹತ್ತಬೇಕಾದ ಕಾರಣ ಇಷ್ಟೇ, ಶಾರೀರಿಕ ಮೋಹ. ನಾನು ಶರೀರ ಅನ್ನುವಂತಹ ಅಜ್ಞಾನ ನಿಮ್ಮನ್ನು ಇನ್ನೂ ಸ್ವಲ್ಪ ಕಾಡುತ್ತಾ ಇದೆಯಲ್ಲ, ಈ ಶರೀರ ಪ್ರಜ್ಞೆಯನ್ನು ನೀವು ಎಲ್ಲಿ ಮೀರಿದ್ದೀರಿ, ಎಲ್ಲಿದ್ದೀರಿ ನಿಮ್ಮ ಆತ್ಮಭಾವ ಎಲ್ಲಿದೆ? ಇನ್ನು ಶಾರೀರಿಕ ಭಾವನೆಯಲ್ಲೇ ಇದ್ದೀರಲ್ಲ. ಈ ಶಾರೀರಿಕ ಭಾವನೆ ಹೋಗದೆ ನಿಮಗೆ ಅಜ್ಞಾನ ಸಂಪೂರ್ಣವಾಗಿ ಹೋಯಿತು ಅಂತ ತಿಳ್ಕೊಳ್ತೀರಾ? ಅಜ್ಞಾನದಿಂದ ನಿವೃತ್ತಿ ಆಯಿತು ಅಂತ ತಿಳ್ಕೊಳ್ತೀರೋ? ಈ ಲಜ್ಜೆಯನ್ನು ಹೋಗಲಾಡಿಸೋದಕ್ಕೆ ಬಟ್ಟೆಗಳನ್ನು ತೆಗೆದುಕೊಂಡವನು ಮರದ ಮೇಲೆ ಹೋಗಿ ಅದೇ ಭಾವದಲ್ಲಿ ರಾಮಕೃಷ್ಣರು ಇವತ್ತು ಸಂಪೂರ್ಣವಾಗಿ ನಗ್ನರಾಗಿ ಯಾವ ಶಾರೀರಿಕ ಭಾವನೆಯೂ ಇಲ್ಲದೆ ರಾತ್ರಿ ಆ ಕತ್ತಲೆಯಲ್ಲಿ, ಸ್ಮಶಾನದಲ್ಲಿ, ಕಾಡಿನಲ್ಲಿ ಭಗವತಿಯನ್ನು ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಬಹುಶಃ ಆಧ್ಯಾತ್ಮಿಕ ಪ್ರಪಂಚ ಕಂಡು ಕೇಳರಿಯದ ರೀತಿಯ ಹುಚ್ಚು, ಸಂಪೂರ್ಣ ಮಗ್ನತೆ ಇವರನ್ನ ಆವರಿಸಿದೆ. ಯಾವ ಮಟ್ಟಕ್ಕೆ ಆವರಿಸಿದೆ ಅಂತಂದ್ರೆ, ಈ ಹೊರಗಡೆ ಪ್ರಪಂಚ ಅನ್ನುವಂತಹದ್ದು ಒಂದು ಇದೆ ಎನ್ನುವ ಭಾವನೆಯೇ ಅವರಲ್ಲಿ ಸಂಪೂರ್ಣವಾಗಿ ಹೊರಟು ಹೋಗಿದೆ. ಇಷ್ಟೆಲ್ಲ 100ಕ್ಕೆ 100 ತನ್ಮಯರಾಗಿ ಶರೀರ ಪ್ರಜ್ಞೆಯೂ ಇಲ್ಲದಂತೆ, ಸರಿಯಾದ ಊಟವೂ ಇಲ್ಲದೆ, ನಿದ್ದೆ ಇಲ್ಲದೆ ಇಷ್ಟೆಲ್ಲ ಕರೆದು ಮಾಡ್ತಾ ಇದ್ರು ಕೂಡ ಈ ಭಗವತಿ ನನಗೆ ದರ್ಶನವನ್ನು ಕೊಡ್ಲಿಲ್ವಲ್ಲ, ಇನ್ನು ನಾನು ಬದುಕಿ ಏನು ಪ್ರಯೋಜನ ಅಂತ ಅನ್ನಿಸುವ ಒಂದು ದಿನ ಖಡ್ಗವನ್ನು ತೆಗೆದುಕೊಂಡು ಈ ಜನ್ಮಕ್ಕೆ ಹಿಂದೆ ಕೊನೆಗಾಣಿಸ್ತೇನೆ ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಮಾಡ್ತಾ ಒಂದು ಆವೇಶಕ್ಕೆ ಒಳಗಾದವರಂತೆ ಅಲ್ಲಿಯೇ ಇದ್ದಂತ ಖಡ್ಗಕ್ಕೆ ಕೈ ಹಾಕಿ ತಮ್ಮ ಕತ್ತು ಹಾರಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಒಮ್ಮೆಲೆ ಭಗವತಿಯ ಕೃಪೆಯಾಗುತ್ತೆ ಅವರಿಗೆ. ಇಷ್ಟೆಲ್ಲ ನಡಿಬೇಕಾದ್ರೆ 4 ವರ್ಷಗಳು ಬೇಕಾಯಿತು. ಈ 4 ವರ್ಷಗಳ ಹಗಲು ರಾತ್ರಿ ಓತಪ್ರೋತವಾಗಿ ಯಾವ ಮಗ್ನತೆಯಿಂದ ರಾಮಕೃಷ್ಣರು ಸಾಧನೆ ಮಾಡಿದರು ಅನ್ನೋದು ಅದ್ಭುತವಾದ, ಅಧ್ಯಯನ ಯೋಗ್ಯವಾದಂತಹ ವಿಚಾರ. ಪುಸ್ತಕಗಳಲ್ಲಿದೆ. ಇಲ್ಲಿಗೆ ದೇವಿಯ ದರ್ಶನವಾಯಿತು. ಅವರು ಸಾಧನೆಗಳಿಗೆ ಮುಳುಗುವಾಗ 19 ವರ್ಷ ವಯಸ್ಸು. 23 ವರ್ಷ ವಯಸ್ಸಿಗೆ ಅವರು ತಮ್ಮ ಜನ್ಮದ ಸಾರ್ಥಕತೆಯನ್ನ, ಮಾನವ ಜನ್ಮದ ಸಾರ್ಥಕತೆಯನ್ನು ಪಡೆದುಕೊಂಡ್ರು. ಆದರೆ ನಾವು ಅನುಭವ ಪಡೆದುಕೊಂಡ್ರು ಅಂತ
ಭಗವತಿಯ ದರ್ಶನವಾದ ಮೇಲೆ ಅವರ ಸಾಧನೆ ಕೊನೆಗೊಳ್ಳಲಿಲ್ಲ. ನಿಜವಾದ ಸಾಧನೆ ಇನ್ನು ಮುಂದೆ ಪ್ರಾರಂಭವಾಯಿತು. ಇಲ್ಲಿಯವರೆಗೆ ನಾವು ರಾಮಕೃಷ್ಣರನ್ನು ಕಂಡಿದ್ದು ಸಾಮಾನ್ಯ ಸಾಧಕನಲ್ಲ. 4 ವರ್ಷದಲ್ಲಿ ಭಗವತಿಯ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹದ್ದು ಅದೇನು ಸಾಮಾನ್ಯವಾದದ್ದಲ್ಲ, ಅದ್ಭುತವಾದ್ದೇ. ಆದರೆ ಇನ್ನು ಮುಂದಿನ ಅವರ ಒಂದು ಸಾಧನಾ ಜೀವನವನ್ನು ನಾವು ನೋಡಿದರೆ ಇದು ಏನು, ಇದು ಎಂಥದ್ದಿದು ಅಂತ ನಾವೇ ಮೂಕ ವಿಸ್ಮಿತರಾಗುವಂತೆ ಮುಂದಿನ ಜೀವನ ಇದೆ. ಅದನ್ನೆಲ್ಲ ಅವರ ಕೃಪೆಯಿಂದಲೇ ನಾಳೆಯ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳಿ ಇಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಶ್ರೀರಾಮಕೃಷ್ಣರ ದಿವ್ಯ ಚರಣಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀ ರಾಮಕೃಷ್ಣ ಅರ್ಪಣಮಸ್ತು.